ಏನು ಮಂತ್ರಿವರ್ಯರೇ, ಇದೇ ಮೊದಲನೇ ಸಲ ಚಂದ್ರಮಣಿಯ ರಕ್ಷಣೆ ವ್ಯವಸ್ಥೆಯ ಖಡ್ಗ ನನ್ನ ತಲೆ ಮೇಲೆ ನೇತಾಡ್ತಿದೆ. ಅದ್ರ ಮೇಲೆ ಈ ಮಹಾಶಯ ಈ ಸಮಸ್ಯೆ ಜೊತೆಗೆ ಈಗ ನನ್ನ ಕೈಲಿ ಏನ್ ಮಾಡೋದಿಕ್ ಸಾಧ್ಯ ಇದೆ ರಾಮಕೃಷ್ಣ? ಅತಿಥಿಗಳ ಆಯ್ಕೆಯನ್ನ ಸ್ವತಃ ಮಹಾರಾಜರೇ ಮಾಡಿದ್ದಾರೆ. ನಾನೇನು ಮಾಡೋದಿಕ್ಕಾಗಲ್ಲ. ಸ್ವಾಗತ ಸ್ವಾಗತ ಯೋಗೀಂದ್ರ ರಾವ್ ಅವರೇ, ಸ್ವಾಗತ. ನಿಮಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ. ಕಳ್ತನ ಮಾಡ್ಕೋತೀನಿ, ಎಲ್ಲ ಕಳ್ತನ ಮಾಡ್ಕೋತೀನಿ. ಅಯ್ಯೋ, ನನ್ನ ಮಾತಿನ ಅರ್ಥ ಸಂಗೀತದ ಎಲ್ಲ ಸ್ವರಗಳನ್ನು ಕಳ್ತನ ಮಾಡ್ಕೋತೀನಿ. ಸ್ಥಾಯಿ, ಪಲ್ಲವಿ, ಚರಣ ಎಲ್ಲವನ್ನು ಕಳ್ತನ ಮಾಡ್ಕೋತೀನಿ ತಾಯಿ ಸರಸ್ವತಿ ಚರಣಗಳಿಂದ. ಅಯ್ಯೋ, ಮಹಾನ್ ವಿದ್ವಾನ ಕುಲಗುರು ಆಚಾರ್ಯ ತಥಾಚಾರ್ಯ ನಮ್ಮ ಸ್ವಾಗತದಲ್ಲಿ ಸ್ವಯಂ ಬಂದಿದ್ದಾರೆ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ವಿಜಯ್ ಭವ. ಎದ್ದೇಳು, ಒಳಗಡೆ ಹೋಗಿ ಇವರ ಕೊಠಡಿಗೆ ಕರೆದುಕೊಂಡು ಹೋಗಿ. ಹೋಗಿ ಮತ್ತೆ ಸ್ವಲ್ಪ ನಿಧಾನವಾಗಿ. ನಮ್ಮ ಪ್ರಿಯ ಅತಿಥಿ ಇವರು. ನೋಡಿದ್ಯಾ? ಏನಾಯ್ತು ಗುರುಗಳೇ? ನನ್ನ ಏನಾಯ್ತು ನಿಮ್ ಪಾದುಕೆಗೆ? ಒಂದೇ ಇದೆ, ಇನ್ನೊಂದೆಲ್ಲೋಯ್ತು? ಇಲ್ಲ, ನಾನು ಎರಡೂ ಹಾಕೊಂಡಿದ್ದೆ. ಆತ ನಮ್ಮ ಕಾಲಿಗೆ ಬೀಳುವಾಗ ಅವನ ಆಶೀರ್ವಾದ ತಗೊಂಡ, ಮತ್ತೆ ಪಾದುಕೆ ಕಳೆದೋಯ್ತು. ತಗೊಂಡೋಗಿದ್ದಾನೆ ಆ ದುಷ್ಟ. ಇದು ಅವಂದೇ ಕೆಲಸ. ಯಾರ ಕೆಲಸ ಗುರುಗಳೇ? ಅದೇ ಆ ಗಾಯಕ ಯೋಗೀಂದ್ರ ರಾವ್ದಿದು. ಅವನಿಗೆ ಕಳ್ಳತನದ ಕಾಯಿಲೆ ಇದೆ. ಶಾಂತರಾಗಿ ಗುರುಗಳೇ. ಯಾವ ತರ ಮಹಾಮಂತ್ರಿಗಳು ಹೇಳಿದ್ರು ಅಂದ್ರೆ, ಕ್ಷಮಿಸಿ, ಅವನು ಪೇಶವರದ ಕಳ್ಳನ ತರ ಅಲ್ಲ. ಸಿಗುತ್ತೆ ನಿಮ್ದೆಲ್ಲ ವಸ್ತು. ಗುರುಗಳೇ, ನಿಮ್ಮ ಪ್ರತೀಕ್ಷೆ ಸಮಾಪ್ತವಾಯಿತು ಗುರುಗಳೇ. ಪಲ್ಲಕ್ಕಿ ಬರ್ತಿದೆ ಗುರುಗಳೇ. ಗುರುಗಳೇ, ಬೇಗ ನೋಡಿ. ಎಷ್ಟು ಸುಂದರವಾಗಿದ್ದಾಳೆ ನಮ್ಮ ವಿದೇಶಿ ಅತಿಥಿ. ಸುಮ್ನಿರು ಬಂದು, ಇಲ್ಲವ್ರನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ಮಹಾನ್ ಗಾಯಕಿ ಕ್ಲಾರಾ ಅವರಿಗೆ ಮಹಾರಾಜ ಕೃಷ್ಣದೇವರಾಯರ ರಾಜ್ಯಕ್ಕೆ ಸ್ವಾಗತ. ನಾನು ಇಲ್ಲಿಯ ಮಹಾಮಂತ್ರಿ. ನಿಮಗೆ ಹಾರ್ದಿಕ ಸ್ವಾಗತ ಕೊಡ್ತೀನಿ. ಥ್ಯಾಂಕ್ ಯು. ಈ ಹ್ಯಾಂಡ್ಸಮ್ ಯಾರು? ಇಷ್ಟೊಂದು ಚಾರ್ಮಿಂಗ್, ಅಟ್ರಾಕ್ಟಿವ್ ಅಂಡ್ ಗುಡ್ ಲುಕಿಂಗ್. ನನಗೆ ಗೊತ್ತಿರಲಿಲ್ಲ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಗ್ಲಾಸಿ ಮತ್ತೆ ಕ್ಯೂಟ್ ವ್ಯಕ್ತಿ ಇದ್ದಾರೆ ಅಂತ. ಇವ್ರ ಹೆಸರೇನು? ನನ್ನನ್ನು ಹೊಗಳಿದ್ದಕ್ಕೆ ಧನ್ಯವಾದಗಳು. ಬಹಳಷ್ಟು ದೊಡ್ಡ ಮಾತುಗಳನ್ನು ಹೇಳಿದ್ರಿ. ಹಾಗೆ ನನ್ನನ್ನು ಪ್ರೀತಿಯಿಂದ ತಾತಾಚಾರ್ಯ ಅಂತ ಕರೀತಾರೆ. ಆದ್ರೆ ನೀವು ನನ್ನ ತತ್ತು ಅಂತ ಕರಿಬಹುದು. ನಾನ್ ಮಾತಾಡಿದ್ದು ಇವ್ರ ಬಗ್ಗೆ. ಹಾಯ್, ಮೈ ನೇಮ್ ಇಸ್ ಕ್ಲಾರಾ. ಮತ್ ನೀವು? ಈ ಸೇವಕನಿಗೆ ರಾಮಕೃಷ್ಣ ಅಂತ ಹೇಳ್ತಾರೆ ದೇವಿ. ಇಲ್ಲ, ದೇವಿ ಅನ್ಬೇಡಿ. ಮೈ ನೇಮ್ ಇಸ್ ಕ್ಲಾರಾ. 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 ಆದ್ರೆ ಅದೇನು ಅಂದ್ರೆ, ನಮ್ ದೇಶದಲ್ಲಿ ಪ್ರತಿ ಮಹಿಳೆಗೂ ದೇವಿ ಅಂತ ಕರೀತಾರೆ. ಆಮೇಲೆ ನೀವೊಬ್ರು ಸ್ತ್ರೀ. ಅದ್ರ ಪ್ರಕಾರ ನೀವು ನಮಗೆ ದೇವಿನೇ. ಅದು ನೀವು ಸಂಗೀತದ ದೇವಿ. ಆತರ ಬಿಟ್ಟು ನಿಮ್ಮನ್ನ ಬೇರೆ ಹೇಗ್ ಕರೆಯೋಕ್ ಸಾಧ್ಯ? ಇಂಪ್ರೆಸ್ಡ್. ನಿಮ್ಮನ್ ಭೇಟಿಯಾಗಿದ್ದು ಸಂತೋಷ. ನಿಮ್ಮ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಧನ್ಯವಾದ ದೇವಿ. ಬಲ್ಲಾರ ಅವರೇ, ಯಾರ ಅವರೇ, ಬನ್ನಿ, ನಾವು ನಿಮ್ಮ ಕೊಠಡಿವರೆಗೂ ಬಿಟ್ಕೊಡ್ತೀವಿ. ಮಾನ್ಯ ಲಕ್ಷ್ಮಿ, ಈ ಎಲ್ಲ ಬ್ಯಾಗ್ನು ಇವರಿಗೆ ಕೊಡಿ. ಲಗೇಜ್ ನ ತಗೊಂಡು ನನ್ ಹಿಂದೆ ಬಾ. ಇಲ್ಲ ದೇವಿ,
ಇವನು ಸೇವಕ ಅಲ್ಲ, ನಮ್ಮ ಆಚಾರ್ಯರು, ಮಹಾರಾಜರ ಕುಲಗುರು, ದರ್ಬಾರಿನ ರಾಜಗುರು, ಮಹಾಪಂಡಿತರು. ಅಕ್ಷಯ್, ಕ್ಷಮಿಸಿ. ವಾಟ್? ಸೀರಿಯಸ್ಲಿ? ಇವರ ಇಂಥ ವರ್ತನೆಯಿಂದಾನೇ ನಮ್ ದೃಷ್ಟಿಲಿ ಇವ್ರಿಗೆ 4 ಕಾಣಿಯೂ ಬೆಲೆ ಇಲ್ಲ. ಇವರಿಂದ ನಮಗೂ ಕೂಡ ಬೆಲೆ ಇಲ್ದಂಗಾಯ್ತು. ಲಜ್ಜೆಗೀಡು ವ್ಯಕ್ತಿ ಇವನು ಅಂದ್ರೆ ದುರಾಸೆಗೆ ದೊಡ್ಡಪ್ಪ ಇವನು. ನಮಗೊಂದು ಮುಖ್ಯವಾದಂತ ಕೆಲಸ ಬಂದಿದೆ, ನಾವು ಅದಕ್ಕೆ ಹೋಗ್ತಾ ಇದೀವಿ. ಮತ್ತೆ ಉಳಿದಂತ ಅತಿಥಿಗಳನ್ನ ನೀವೇ ಬರಮಾಡ್ಕೊಳ್ಳಿ, ಆಗ್ಬೋದಾ? ಹಾ, ನಮ್ಮ ಅಭಿನಂದನೆಗಳನ್ನ ಅವಶ್ಯವಾಗಿ ಹೇಳ್ಬಿಡಿ. ಗುರು ತಾತಾಚಾರ್ಯರಿಗೆ, ಗುರು ತಾತಾಚಾರ್ಯರಿಗೆ. ಶಾಸ್ತ್ರ ಸಂಗೀತದ ಗೌರವ, ಸ್ವರದ ಬಹುದೊಡ್ಡ ಖಜಾನೆ, ಗಾಯನದ ಎಲ್ಲ ಪೀಳಿಗೆ ಹಾಡೋದಕ್ಕೂ ಮುಂಚೆ ಇವ್ರ ಹೆಸರನ್ನ ಸ್ಮರಿಸ್ಕೋತಾರೆ. ಧನ್ಯವಾಯಿತು ವಿಜಯನಗರದ ಮಣ್ಣು, ನಿಮ್ಮಂತಹ ಮಹಾನ್ ಕಲೆಗಾರರ ಚರಣಸ್ಪರ್ಶ ಆಗಿದ್ದಕ್ಕೆ. ಸಂಗೀತದ ದೇವಿಗೆ ನನ್ನ ನಮಸ್ಕಾರಗಳು. ನಿಮ್ಗೆ ಯಾತ್ರೆಲೇನು ತೊಂದರೆ ಆಗ್ಲಿಲ್ಲ ಅಲ್ವಾ? ಯಾತ್ರೆಯಲ್ಲಿ ನನಗೆ ಯಾವ ತೊಂದರೆನೂ ಆಗಿಲ್ಲ ಮಹೋದಯ. ಹೇಳ್ಬೇಕು ಅಂದ್ರೆ ನಮ್ಗೊಂದು ಗುರಿ ಇರ್ಬೇಕು. ಗುರಿ ಇದ್ದಾಗ ಯಾತ್ರೆಯಲ್ಲಿ ತೊಂದರೆ ಬರಲ್ಲ. ಗುರಿ ಇಲ್ದೆ ಹೋದಾಗ ಎಲ್ಲಾನು ವ್ಯರ್ಥ. ಅಕ್ಷಯ್, ಹೌದು, ಸರಿಯಾಗಿ ಹೇಳಿದ್ರಿ. ನೀವು ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರಿ. ನನ್ ಮಾತ್ ನಿಜಕ್ಕೂ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಸುಮ್ನೆ ಸರಿ ಅಂತ ಹೇಳಿದ್ರ? ಇಷ್ಟು ಅಮೂಲ್ಯವಾದ ಮತ್ತೆ ಮಹತ್ವಪೂರ್ಣವಾದ ಮಾತು ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ತುಂಬಾ ನಷ್ಟವನ್ನ ಕೊಡುತ್ತೆ. ನೀವಂತೂ ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರಿ ದೇವಿ. ಗುರಿನೇ ಇಲ್ದಿರೋ ಯಾತ್ರೆ ಮರುಭೂಮಿಲಿ ಪ್ರಯಾಣ ಮಾಡಿದ ಹಾಗೆ. ಪ್ರಯಾಣ ಸಾಗ್ತಿರುತ್ತೆ ಆದ್ರೆ ಯಾರು ಕೂಡ ಸೇರಲ್ಲ. ಆದ್ರೆ ಗುರಿ ಇರುವ ಯಾತ್ರೆ ಸಾಗರದೊಳಗ್ ಸಿಗೋ ಮುತ್ತಿರೋ ಹಾಗೆ ತುಂಬಾ ಕಷ್ಟದಿಂದ ಸಿಗುತ್ತೆ, ಆದ್ರೆ ಅದು ತುಂಬಾ ಅಮೂಲ್ಯವಾದದ್ದು. ನೀನು ಯಾರು ಯುವಕ? ಈ ತರ ಆಲೋಚನೆ ಇರೋದ್ನ ನನ್ನ ಜೀವನದಲ್ಲಿ ನಾನು ಯಾರನ್ನೂ ನೋಡೇ ಇಲ್ಲ. ನಿನ್ ಹೆಸರೇನು ಹೇಳು? ಅದು ರಾಮಕೃಷ್ಣ. ನಿಮ್ಮನ್ ಭೇಟಿಯಾಗಿದ್ದು ತುಂಬಾ ಆನಂದ ಆಗ್ತಿದೆ ರಾಮಕೃಷ್ಣ. ಸೌಭಾಗ್ಯ. ನಿಮ್ಗೆ ಆಯಾಸ ಆಗಿರ್ಬೋದು, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅಕ್ಷಯ್, ಇವ್ರ ಮಾತಿನ ಅರ್ಥ ಏನು? ಅವ್ರ ಮಾತಿನ ಅರ್ಥ ಏನು ಅಂದ್ರೆ ಅವ್ರಿಗೆ ಇಲ್ಲಿಗೆ ಬರೋದೇ ಮುಖ್ಯವಾಗಿತ್ತು. ಹಾಗಾದ್ರೆ ನೇರವಾಗಿ ಯಾಕೆ ಹೇಳಲಿಲ್ಲ? ಕೆಲವೊಂದು ಜೀವ ಜಂತುಗಳು ಯಾಕೆ ನೇರವಾಗಿ ಹೋಗಲ್ಲ? ಅದು ಅದರ ಪ್ರವೃತ್ತಿ. ಮಂತ್ರಿಗಳೇ, ನಿಮ್ ಪ್ರಕಾರ 5 ಜನ ಮಾನ್ಯ ಅತಿಥಿ ಕಲಾವಿದರು ಬರ್ತಾ ಇದ್ದಾರೆ. 4 ಜನ ಬಂದಾಯ್ತು, ಇನ್ನು 5ನೇವರು ಎಲ್ಲಿದ್ದಾರೆ? ಬಂದಿದಾರಾ? ಅಯ್ಯೋ, ನಮ್ಮ 5ನೇ ಅತಿಥಿಯ ಹೆಸರು ಸೋಮನಾಥ್ ಅಂತ. ಬಹು ದೊಡ್ಡ ಗಾಯಕರು ಮತ್ತೆ ಒಳ್ಳೆ ಸರೋದ್ ವಾದಕರು ಕೂಡ. ಅವರು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಕ್ಷಮಿಸಿ ಮಂತ್ರಿಗಳೇ, ಆದ್ರೆ ಅತಿಥಿ ಸೋಮನಾಥ್ ಅವರು ಬರೋದಿಲ್ಲ. ಬರೋದಿಲ್ವಾ? ಯಾಕೆ ಬರೋದಿಲ್ಲ? ಅವ್ರು ಹೇಳ್ತಾರೆ ಶ್ರೀಮಂತರ ಸಂಭ್ರಮಾಚರಣೆ ಎಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂತ. ಅವರ ದೃಷ್ಟಿಲಿ ಇದೆಲ್ಲ ಬರೀ ತೋರಿಸುವಿಕೆ, ಇದರಲ್ಲಿ ಭಾವನೆಗಳಿಗೆ ಯಾವ ಜಾಗನೂ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಅವರು ಆಯೋಜಿತ ದಿನದಲ್ಲೇ ಉಪಸ್ಥಿತರಾಗ್ತಾರೆ ಅಂತ, ಮತ್ತೆ ನೇರವಾಗಿ ಪೈಪೋಟಿನಲ್ಲಿ ಶಾಮೀಲಾಗ್ತಾರೆ ಅಂತ. ಅಯ್ಯೋ, ಇದೆಂತ ಮಾತು? ಏನು ಚಿಂತಿಸ್ಬೇಡಿ ಮಂತ್ರಿವರ್ಯ, ಕಲಾವಿದರು ಇರೋದೇ ಹೀಗೆ, ಭಾವುಕರಾಗಿ, ಸಂವೇದನಶೀಲರಾಗಿ, ಕೋಮಲ ಸಹೃದಯರಾಗಿ. ಸರಿ, ಇಲ್ಲಿಗೆ ಕಲೆಗಾರರಾದ ಸೋಮನಾಥರು ಬರ್ಲಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ, ನಾವೇ ಅವ್ರನ್ನ ಭೇಟಿ ಮಾಡೋಣ. ಭೇಟಿ ಅಂತೂ ಮಾಡ್ಬೋದು, ಆದ್ರೆ ಈ ಚಂದ್ರಮಣಿಯ ವಿಚಾರದಲ್ಲಿ ಸಮಾರಂಭದಲ್ಲಿ ಭಾಗವಹಿಸೋ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಕಣ್ಣಿಡೋದು ತುಂಬಾನೇ ಅವಶ್ಯಕತೆ. ಇನ್ನದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ನನಗೆ ದರ್ಬಾರ್ ಅವರಿಂದ ಏನೂ ಆಪತ್ತಿಲ್ಲ. ಆಪತ್ತಿರೋದು ಅವರ ವಾದ್ಯ ನುಡಿಸೋರಿಂದ. ಪರವಾಗಿಲ್ಲ, ಈಶ್ವರ ನಿಮ್ಮನ್ನ ಶ್ರೀಮಂತನನ್ನಾಗಿ ಮಾಡಿದ್ದಾನೆ. ಮಾಡಿದ್ದಕ್ಕೆ ಅದರಲ್ಲಿ ಇಷ್ಟೊಂದು ತಮಾಷೆ ಯಾಕೆ, ತೋರುವಿಕೆ ಯಾಕೆ? ಯಾಕೆ ನೀವಿದೆಲ್ಲ ತೋರಿಸ್ತೀರಿ? ಅದು ನೀವು ಎಲ್ರಿಗಿಂತ ಶ್ರೇಷ್ಠರು ಅಂತ ಇದಕ್ಕೇನಾ? ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿದೆ ಅಂತ? ಮತ್ತೆ ಯಾರ ಹತ್ರ ದುಡ್ಡಿಲ್ವೋ ಅವ್ರೇನ್ ಈ ಜಗತ್ತಲ್ಲಿ ವ್ಯರ್ಥರ? ಅವ್ರಿಗೇನ್ ಅಸ್ತಿತ್ವನೇ ಇಲ್ವಾ? ನೀವಂತೂ ಖಂಡಿತವಾಗ್ಲೂ ಎಲ್ಲದೂ ಸರಿಯಾಗಿ ಹೇಳಿದ್ರಿ ಮಹಾಶಯ. ಒಂದ್ ವೇಳೆ ನಾನು ತಪ್ಪು ಹೇಳಿದ್ದಿದ್ರೆ ಆಗ ನೀವು ತಪ್ಪನ್ನ ಸರಿನ ತಪ್ಪು ಮಾಡ್ಬಿಡ್ತಿದ್ರಾ? ಅಯ್ಯೋ ಇಲ್ಲ ಮಹೋದಯ, ನಾನ್ ಆತರ ಯಾವಾಗ ಹೇಳಿದೆ? ನಾನ್ ಏನ್ ಹೇಳದ್ನೋ ನೀವೇ ಹೇಳಿದ್ದು. ನೀವ್ ಏನ್ ಹೇಳಿದ್ರಿ ಅಂದ್ರೆ ನೀವೇನಾದ್ರೂ ತಪ್ಪು ಹೇಳಿದಿದ್ರೆ ನಾನೇನ್ ಮಾಡ್ತಿದ್ದೆ ಅಂತ. ಅದಕ್ಕೆ ನಾನ್ ಹೇಳ್ದೆ, ನೀವೆಲ್ಲ ಸರಿಯಾಗಿ ಹೇಳಿದ್ರಿ. ಏನಂದ್ರೆ ನೀವಂತೂ ಖಂಡಿತವಾಗ್ಲೂ ಎಲ್ಲದನ್ನೂ ಸರಿಯಾಗಿ ಹೇಳಿದ್ರಿ. ಸರಿಯಾಗಿ ಹೇಳಿದ್ಮೇಲೆ ಇನ್ನೇನ್ ತಪ್ಪಿರುತ್ತೆ?
ಏನಿರುತ್ತೆ? ಏನೂ ಇಲ್ಲ. ಆಕ್ಷ! ಕ್ಷಮ್ಸಿ, ಕೇವಲ ಇಷ್ಟೇ ಮಾತು. ನೀವು ನನ್ ಜೊತೆ ನಡೀರಿ. ನಿಮ್ಗೋಸ್ಕರ ಒಂದು ಹೊಸ ವಸ್ತುನ ತಂದಿದ್ದೀನಿ. ಆಕ್ಷ! ನಿಮ್ಮಂತಹ ಅದ್ಭುತ ಅಮೋಘ ಕಲಾವಿದರಿಗೆ ಇಂತಹ ವಸ್ತ್ರ ಚೂರು ಚೆನ್ನಾಗಿ ಕಾಣಲ್ಲ. ನೋಡಿದ್ಯಾ, ನೀನು ಕೂಡ ಹಾಗೆ ಅಲ್ವಾ? ಆ ದುರಾಂಕಾರದ ಶ್ರೀಮಂತರ ತರ ಅದು ಮನುಷ್ಯರಿಗೆ ಮರ್ಯಾದೆ. ಅವ್ರು ಹಾಕೊಂಡಿರೋ ವಸ್ತ್ರ ವೇಷಭೂಷಣಕ್ಕೆ ಕೊಡ್ತಾರೆ. ಆಕ್ಷ! ಇಲ್ಲ ಇಲ್ಲ ಶ್ರೀಮಾನ್, ಆತರ ಏನಿಲ್ಲ. ಆ ತರಾನೇ ಇದೆ. ಇಲ್ಲಿ ಮನುಷ್ಯರ ಪ್ರತಿಭೆ ಅವ್ರು ಹಾಕೊಂಡಿರೋ ವಸ್ತ್ರದಿಂದಾನೇ ಅವ್ರಿಗೆ ಬೆಲೆ ಸಿಗುತ್ತೆ, ಅವರ ಗುಣದಿಂದ ಅಲ್ಲ. ಅದಕ್ಕೆ ನಾನು ಇಲ್ಲೇ ಕೂತು ಧರಣಿ ಮಾಡ್ತೀನಿ ನಿಮ್ಮಂತಹ ಧನವಂತರ ವಿರುದ್ಧ. ಕ್ಷಮಿಸಿ ಬಂಧುವರ್ಯ, ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಾನು ಶ್ರೀಮಂತ ಅಲ್ಲ. ಇನ್ನೊಂದ್ ಮಾತೇನು ಅಂದ್ರೆ ಧನವಂತನಿಂದ ದಾನ ತಗೊಂಡು ನೀವು ಧನವಂತರ ಆಗಲ್ಲ ಅಲ್ವಾ? ಆಕ್ಷೆ! ಅದಕ್ಕೆ ಧನವಂತರಿಂದ ತಗೊಂಡು ಅವ್ರ ಹತ್ರ ಕೇಳೋದ್ಕಿಂತ ಸ್ವಯಂ ನಾವೇ ಕಷ್ಟಪಟ್ಟು ಶ್ರಮ ವಹಿಸಿ ಶ್ರೀಮಂತರಾಗೋದು ಒಳ್ಳೇದಲ್ವಾ? ಅದನ್ನೇ ವಾಸ್ತವಿಕ ರೂಪದಲ್ಲಿ ಪೌರುಷ ಅಂತ ಹೇಳ್ತಾರಲ್ವಾ? ಆಕ್ಷ! ಈ ವೇದ ಮತ್ತೆ ಶಾಸ್ತ್ರಗಳ ಮಾತುಗಳು ಯುವಕ. ವಾಸ್ತವಿಕ ಜೀವನದಲ್ಲಿ ಇದಕ್ಕೆ ಯಾವುದೇ ಬೆಲೆ ಇಲ್ಲ. ಒಂದ್ ವೇಳೆ ಬೆಲೆ ಇದ್ರೆ ಅದು ಶ್ರೀಮಂತರಿಗೆ ಮಾತ್ರ, ಅವರಿಗೇನೆ ಪ್ರಾಮುಖ್ಯತೆ. ಸರಿ, ಹಾಗಾದ್ರೆ ನೀವು ಹಾಗೆ ಮಾಡಿ. ನನ್ ಜೊತೆ ಬರ್ಲೇಬೇಡಿ ನೀವು ಮಹಲ್ಗೆ. ಮತ್ತೆ ನೀವು ಪ್ರತಿಜ್ಞೆ ಮಾಡ್ಕೊಳ್ಳಿ, ನಾವು ಬಡವರಾಗೆ ಇರ್ತೀವಿ ಅಂತ. ಯಾವತ್ತೂ ಬಡವರಾಗೆ ಇದ್ದು ನಮ್ ಪ್ರತಿಭೆನ ನಾವು ಯಾವುದೇ ಕಾರಣಕ್ಕೂ ತೋರ್ಸಲ್ಲ ಅನ್ನೋದನ್ನ. ಜೀವನ ಪೂರ್ತಿ ಶ್ರೀವಂತರು ಹಾರ್ತಾ ಇರ್ತಾರೆ, ಉರಿತಾ ಇರ್ತಾರೆ. ಆದ್ರೆ ನೀವಂತೂ ಸ್ವಯಂ ಪ್ರಯತ್ನ ಮಾಡಿ ಸಿರಿವಂತರಿಗೆ ನಿಮ್ಮ ಯೋಗ್ಯತೆನ ನೀವು ತೋರಿಸ್ಬೇಡಿ. ಅಂತವ್ರಿಗೆ ಬಡವರು ಮತ್ತೆ ಗತಿ ಇಲ್ದವ್ರು ಅಂತ ಹೇಳ್ತಾರೆ. ಆದ್ರೆ ಕ್ಷಮಿಸಿ ಬಂಧುವರ್ಯ, ಇದ್ರಲ್ಲಿ ಏನ್ ತಪ್ಪಿದೆ? ಅದು ಅವ್ರ ಯೋಗ್ಯತೆ ಅಲ್ವಾ? ಇದ್ರಲ್ಲಿ ತಪ್ಪೇನಿದೆ? ದಾರಿದ್ರ್ಯ ಅವರ ಭಾಗ್ಯ. ಬಡತನದಲ್ಲಿದ್ದು ಬಡತನದಲ್ಲೇ ಮುಂದುವರಿತಾರೆ. ಮಹಾಲಕ್ಷ್ಮಿ ಕೇವಲ ಇವ್ರಿಗೆ ಮಾತ್ರ ಪ್ರಸನ್ನಳಾಗ್ತಾಳೆ, ಭಾಗ್ಯದ ಹಿಂದೆ ಓಡೋರಿಗಲ್ಲ. ಯಾರಿಗೆ ಅಂದ್ರೆ ಅವ್ರ ರಸ್ತೆನ ಅವರೇ ನಿರ್ಮಾಣ ಮಾಡ್ಕೊಳ್ಳೋರಿಗೆ. ಆಕ್ಷಿ! ಕ್ಷಮಿಸಿ ನನ್ನನ್ನ, ನಾನು ಹೋಗ್ತೀನಿ. ನಿಂತ್ಕೋ. ಈ ಹೊಸ ವಸ್ತ್ರಗಳ ಬಗ್ಗೆ ಏನ್ ಮಾಡೋದು? ಅರಮನೆಯ ಪ್ರವೇಶಕ್ಕೂ ಮುಂಚಿತವಾಗಿ ಏನೇ ಬದಲಾಯಿಸ್ಬೇಕಲ್ವಾ? ಮಹಾಪ್ರಭು, ಶ್ರೀಮಾನ್ ಮಥುರ ದಾಸ್ ಅವರು ಲೋಕಪ್ರಿಯ ರಾಮಭಕ್ತ ಗಾಯಕ. ಹೇಳಿ ಸೀತಾ ಪ್ರಭು ರಾಮಚಂದ್ರ ಪ್ರಭುಗಳಿಗೆ. ಇವರು ಕೇವಲ ರಾಮ ಭಕ್ತಿಯಲ್ಲಿ ಮಾತ್ರ ಪ್ರಸಿದ್ಧರಲ್ಲ, ಜೊತೆಗೆ ಎಲ್ಲರ ಮನಸ್ಸನ್ನು ಕೂಡ ಅತ್ಯಂತ ವೇಗವಾಗಿ ಗೆಲ್ತಾರೆ. ಮಾನ್ಯ ಯೋಗೇಂದ್ರ ರಾವ್ ಅವರು ಮಹಾನ್ ಸಂಗೀತಗಾರ, ಕರ್ನಾಟಕ ಸಂಗೀತದ ಮಹಾನ್ ಗಾಯಕ. ಶ್ರೀಮಾನ್ ಸೋಮನಾಥ್ ಅವರು ಸ್ವರ ಮತ್ತೆ ನಾದದ ಅತ್ಯಂತ ಶ್ರೇಷ್ಠ ಕಲಾವಿದ. ನಮ್ಮ ವಿದೇಶಿ ಕಲಾವಿದೆ ಕ್ಲಾರಾ ದೇವಿ ಅವರು ಪಾಶ್ಚಾತ್ಯ ಸಂಗೀತದ ಅಪೂರ್ವ ಜ್ಞಾನವುಳ್ಳವರು. ಸುಪ್ರಸಿದ್ಧ ಗಾಯಕಿ ರೂಪಾದೇವಿ ಅವರು ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತರು. ಇವರೆಲ್ಲ ಮಹಾರಾಜರು ಆಮಂತ್ರಿಸಿರುವ ದಿಗ್ಗಜ ಕಲಾವಿದರು ಮಹಾಪ್ರಭು. ಅವರು ಈ ಕಾರ್ಯಕ್ರಮದ ಅತ್ಯಂತ ಆಕರ್ಷಣೀಯ ಕೇಂದ್ರ ಬಿಂದುಗಳಾಗಲಿದ್ದಾರೆ. ಮತ್ತೆ ಮಹಾಪ್ರಭುಗಳಲ್ಲಿ ಔಪಚಾರಿಕ ಆತಿಥ್ಯ ಸ್ವೀಕರಿಸುವುದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಅದ್ಭುತ. ನಾವು ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ ನಿಮಗೆಲ್ಲರಿಗೂ ನಮ್ಮ ದರ್ಬಾರಿಗೆ ಹಾರ್ದಿಕ ಸ್ವಾಗತ ಕೋರುತ್ತೇವೆ. ನಿಮಗೆಲ್ಲರಿಗೂ ಧನ್ಯವಾದ ಹೇಳಬಯಸುತ್ತೇವೆ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿದ್ದಷ್ಟೇ ಅಲ್ಲದೆ ನೀವು ಇಲ್ಲಿ ಉಪಸ್ಥಿತರಿದ್ದೀರಿ ಹಾಗೂ ಈ ಸಾಂಸ್ಕೃತಿಕ ಉತ್ಸವದ ಶೋಭೆಯನ್ನು ಹೆಚ್ಚಿಸಿದ್ದೀರಿ, ಗೌರವ ಹೆಚ್ಚಿಸಿದ್ದೀರಿ. ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಅಕ್ಷಯ್, ಸತ್ಯ ಹೇಳಬೇಕು ಎಂದರೆ ಈ ಮಹಾನ್ ವಿದ್ವಾಂಸರನ್ನು ಈ ಸಮಾರೋಪದಲ್ಲಿ ನೋಡಿ ನಾವು ಆ ಮಹಾ ಸುದಿನದ ಪ್ರತೀಕ್ಷೆಯಲ್ಲಿ ಮುಳುಗಿದ್ದೇವೆ. ನಮಗೆ ಬಯಕೆಯಾಗುತ್ತಿದೆ ನಿಮ್ಮ ಮಧುರ ಸ್ವರ, ನಿಮ್ಮ ಮಧುರ ಕಂಠಗಳನ್ನು ಅತಿ ಶೀಘ್ರದಲ್ಲಿ ಕೇಳಬೇಕು ಎಂದು. ನಾವು ನಿಮ್ಮೆಲ್ಲರಲ್ಲಿ ಒಂದು ವಿಜ್ಞಾಪನೆ ಮಾಡುತ್ತೇವೆ. ನಿಮಗ್ಯಾರಿಗೂ ಅಭ್ಯಂತರವಿಲ್ಲವಾದಲ್ಲಿ ನಾವು ಇದೇ ಸಮಯ, ಈ ಕ್ಷಣದಲ್ಲೇ ನಾವು ನಿಮ್ಮ ಮಧುರ ಕಂಠದಿಂದ ಸ್ವಲ್ಪ ಹಾಡು ಕೇಳಬಯಸುತ್ತೇವೆ.
ಆಕ್ಷಿ ಈಗ ನೋಡಿ ಮಹಾರಾಜ್ರೆ, ಈಗ ಕೇಳಿಸ್ಕೊಳ್ಳಿ ನೀವು ಸ್ವಚ್ಛವಾದ ಸ್ವರದ ಸುಂದರತೆಯನ್ನ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದ್ರೆ ನಮ್ಮ ಈ ವಿದೇಶಿ ಮಹಿಳೆ ಕ್ಲಾರಾ ಅವರು. ಎಂಥ ಸ್ವರ, ಎಂಥ ಕಂಠ, ಎಂಥ ಮಾತು, ಎಂಥ ಅಲಂಕಾರ. ಅದ್ಭುತ ಮಹಾರಾಜ್ರೆ, ಬಹಳ ಅದ್ಭುತ. ಇಲ್ಲಿ ನೋಡು ಮಣಿ, ಹೇಗೆ ಸುತ್ತಿ ಸುತ್ತಿ ಬಿಳಿ ಮಹಿಳೆ ಮೇಲೆ ಕಣ್ಣು ಹಾಕ್ತಿದ್ದಾನೆ ಮುದ್ಕ. ಇವನ್ಗೆ ಊಟನೇ ಸರಿಯಾಗಿ ಕಚ್ಚಕ್ಕಾಗಲ್ಲ. ಈ ಮುದುಕ ತನ್ನ ಹಲ್ಲಿಂದ ಕಡ್ಲೆ ಬೀಜ ಕಚ್ಚೋದ್ರ ಬಗ್ಗೆ ಮಾತಾಡ್ತಿದ್ದಾನೆ. ನೋಡು, ಇಂತರ ಸುಂದರವಾದ ಮುಖ, ಮನಮೋಹಕವಾದಂತಹ ತ್ವಚೆ, ಇಂತಹ ಕಲ್ಪನೆಗೂ ಮೀರಿದ ಸೌಂದರ್ಯ, ಕತ್ತಲಿನಲ್ಲೂ ಬೆಳಗುವ ಪ್ರಕಾಶಮಾನವಾದ ಮುತ್ತಿನಂತೆ ಇಂತಹ ಸೌಂದರ್ಯ ದೇವಿಯ ಅದ್ಭುತವಾದ ಸ್ವರ ಎಂದಾದ್ರೂ ಆ ಕಡೆ ಈ ಕಡೆ ಆ ಕಡೆ ಆಗುತ್ತಾ? ಇವರನ್ನ ನೋಡಿದ್ರೆ ನನ್ನ ಮನಸ್ಸಿಗೆ ಏನನ್ಸುತ್ತೆ ಅಂದ್ರೆ ಇವರು ಬರೀ ಕೇವಲವಾಗಿ ಸಂಗೀತಕ್ಕೋಸ್ಕರನೇ ಇದ್ದಾರೆ. ಆಚಾರ್ಯರೇ, ಮೊದ್ಲು ಇವರು ಪ್ರದರ್ಶನ ಶುರು ಮಾಡ್ಲಿ, ಆಮೇಲೆ ನೀವು ಪ್ರಶಂಸೆ ಮಾಡಿ, ಸರಿ ಅಲ್ವಾ? ಆರಂಭ ಮಾಡಿ ಬಲಾರ ಕ್ಲಾರಾ ಅವರೇ. I have a gokshi. Sorry. Achhi. 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 ಎಲ್ಲಿ ಹೋಗ್ತಿದ್ದೀರಾ ಗುರುಗಳೇ? ಅವಳ ಕಾಪಾಡಕ್ ಹೋಗ್ತಾ ಇದೀನಿ. ಇನ್ನೇನಕ್ಕೆ? ಅಯ್ಯೋ ಗುರುಗಳೇ, ಆ ವಿದೇಶಿ ಮಹಿಳೆ ಅಕ್ಷಿ ಎಂದು ಸೀನ್ತಾ ಇದ್ದಾಳೆ. ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇಲ್ಲ, ಒಂದೇ ಕಾಲಲ್ಲಿ ಓಡ್ತಿದ್ದೀರಲ್ಲ. ಗೊತ್ತಿದೆ ಕಣ ಮೂರ್ಖ, ಕೈ ಬಿಡ. ಅದೇನಂದ್ರೆ ಮಹಾರಾಜ್ರೆ, ನೆಗಡಿ ಆಗಿದೆ ಈಕೆಗೆ, ಹಾಗಾಗಿ ಹಾಡೋಕ್ ಆಗ್ತಿಲ್ಲ. ಈಗ ನೀವು ನೋಡಿದ್ರಲ್ಲ ಮಹಾರಾಜ್ರೆ ಏನಾಗಿದೆ ಅಂತ. ನಮ್ಮ ಬಂದಿರುವಂತ ಅತಿಥಿಗಳೆಲ್ಲರದೂ ಇದೇ ಪರಿಸ್ಥಿತಿ, ಎಲ್ರಿಗೂ ನೆಗಡಿ ಆಗಿದೆ. ಇದೇ ಆಶ್ಚರ್ಯದ ವಿಷಯ ಆಚಾರ್ಯರೇ. ಎಲ್ಲ ಗಾಯಕರಿಗೂ ಒಂದೇ ಬಾರಿ ನೆಗಡಿಯಾಗಿದೆಯಲ್ಲ, ಹೇಗೆ? ಪಂಡಿತ ರಾಮಕೃಷ್ಣ, ನೀವು ಈ ವಿಚಾರದಲ್ಲಿ ಇವನೇನ್ ಹೇಳ್ತಾನೆ ಮಹಾರಾಜ್ರೆ? ಇದೆಲ್ಲದಕ್ಕೂ ಕಾರಣ ಇವನೊಬ್ನೇ ಅಲ್ವೇ? ನಮಗೆ ಅರ್ಥವಾಗಲಿಲ್ಲ. ನಾವ್ ಹೇಳ್ತೀವಿ ಮಹಾರಾಜ್ರೆ, ನೆಗಡಿ ಆಗಿದ್ದು ಇವನಿಗೇನೆ. ಮನೆಯಿಂದನೇ ಶುರುವಾಗಿರೋದು ನೆಗಡಿ. ಅಲ್ಲಿಂದ ಸೀನಿ 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 ಸೀನಿ. ಇಲ್ಲಿ ನೋಡಿ ಇನ್ನೊಂದು. ಇದೇ ಪರಿಸ್ಥಿತಿಯಲ್ಲಿ ಹೋಗಿ ನಿಂತ್ಕೊಂಡಿದ್ರು ಮಹಲಿನ ಆಚೆ ಅತಿಥಿಗಳನ್ನ ಬರ್ಮಾಡ್ಕೊಳ್ಳಿಕ್ಕೆ. ಇವರ ಆರೋಗ್ಯವನ್ನ ನೋಡಿ ನಾವು ಅವನಿಗೆ ಹೇಳಿದ್ವಿ, ನೀವು ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ, ನಾವು ಅತಿಥಿಗಳನ್ನ ಬರ್ಮಾಡ್ಕೋತೀವಿ ಅಂತ. ಆದ್ರೆ ಈತ ಎಲ್ಲಿ ಕೇಳ್ತಾನೆ? ಹೇಳಿದ್ರು ನಾನು ಅತಿಥಿಗಳ ಸ್ವಾಗತವನ್ನ ಮಾಡ್ತೀನಿ ಅಂತ. ಈಗ ಅದರ ಪರಿಣಾಮವನ್ನು ನೋಡಿ ಮಹಾರಾಜ್ರೆ, ಹರಡ್ಬಿಟ್ಟಿದ್ದಾರೆ ಇವನ ಈ ನೆಗಡಿಯನ್ನ. ಇವರು ಎಲ್ರಿಗೂ ನೋಡಿ, ಮುದ್ದಾದ ಅತಿಥಿಗಳಿಗೆ. ಆದರೆ ಸಮಸ್ಯೆ ಎಂದರೆ ಈ ಎಲ್ಲ ಗಾಯಕರು ತಮ್ಮ ಸ್ಪರ್ಧೆಯಲ್ಲಿ ತಮ್ಮ ಪ್ರದರ್ಶನ ಹೇಗೆ ಮಾಡುತ್ತಾರೆ ಎಂದು. ಇದೇ ದೊಡ್ಡ ಪ್ರಶ್ನೆ ಆಗಿದೆ ಮಹಾರಾಜರೇ. ಮಹಾಯೋಜನೆ ಪ್ರಬಂಧದ ಬಗ್ಗೆ ಏನು? ಅದಕ್ಕಿಂತ ದೊಡ್ಡ ಪ್ರಶ್ನೆ ಇದೇನೆ, ಈ ಚಂದ್ರಮಣಿಯ ಸುರಕ್ಷೆ ವ್ಯವಸ್ಥೆಯ ಬಗ್ಗೆ ಏನಾಗುತ್ತೆ? ಹೇಗೆ ಮಾಡ್ತಾರೆ ಈ ಮಹಾಶಯ ಆಯೋಜನೆಯ ಪ್ರಬಂಧ? ಈ ರೀತಿ ಸೀಂತ ಮೂಗನ್ನ ಒರೆಸಿ ಕೆಂಪು ಮಾಡ್ಕೋತಾ. ಮಹಾಪ್ರಭು, ಆಚಾರ್ಯರು ನನ್ನ ಸಣ್ಣ ರೋಗಕ್ಕೆ ದೊಡ್ಡ ಪ್ರಚಂಡ ಕಾಯಿಲೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸರಿ ಆಗತ್ತೆ ಮಹಾಪ್ರಭು, ಇನ್ನು ಕಾರ್ಯಕ್ರಮಕ್ಕೆ ಸಮಯ ಇದೆ. ಎಲ್ಲ ಸಮಯದ ಪ್ರಕಾರನೇ ಆಗತ್ತೆ, ಎಲ್ಲ ಸರಿ ಆಗತ್ತೆ, ನೀವು ಅನ್ಕೊಂಡ ಹಾಗೆ. ನಿಮಗೆ ವಿಶ್ವಾಸವಿದೆಯೇ ಮಹಾ ಉತ್ಸವದಲ್ಲಿ ಏನು ವಿಘ್ನವಾಗುವುದಿಲ್ಲ ಎಂದು? ಮಹಾಪ್ರಭು, ನನ್ನ ಪ್ರಾಣ ಹೋದ್ರೂ ಕೂಡ ಈ ಆಯೋಜನೆಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗ್ಲೂ ಬರಕ್ ಬಿಡಲ್ಲ.
ನಮಗೆ ನಿಮ್ಮ ಮೇಲೆ ಸಂಪೂರ್ಣ ಭರವಸೆ ಇದೆ. ಆದರೆ ನೆನಪಿರಲಿ, ಈ ಮಹಾ ಉತ್ಸವ ಕೇವಲ ನಮಗೆ ಮಾತ್ರವಲ್ಲ, ಸಂಪೂರ್ಣ ವಿಜಯನಗರ ರಾಜ್ಯದ ಆತ್ಮಗೌರವವು. ಕೇವಲ ನಮ್ಮ ಪ್ರಶ್ನೆ ಅಲ್ಲ, ನಮ್ಮ ರಾಜ್ಯದ ಹಿರಿಮೆಯ ಬಗ್ಗೆ. ಒಂದು ವೇಳೆ ಇದರಲ್ಲಿ ಏನೇ ವಿಘ್ನ ಬಂದರೂ, ಏನೇ ಅಡೆತಡೆಯಾದರೂ ನಾವು ಸಹಿಸುವುದಿಲ್ಲ. ಈ ಮಹಾಯೋಜನೆ ಕೇವಲ ನಮ್ಮದಷ್ಟೇ ಅಲ್ಲ, ಸಂಪೂರ್ಣ ವಿಜಯನಗರ ರಾಜ್ಯದ ಆತ್ಮಗೌರವವು. ಪ್ರಶ್ನೆ ನಮ್ಮ ಬಗ್ಗೆ ಮಾತ್ರವಲ್ಲ, ಈ ರಾಜ್ಯದ ಗೌರವದ ಬಗ್ಗೆ ಕೂಡ. ಒಂದು ವೇಳೆ ಇದರಲ್ಲಿ ಏನೇ ವಿಘ್ನ ಬಂದರೂ, ಏನೇ ಅಡೆತಡೆಯಾದರೂ ನಾವು ಸಹಿಸುವುದಿಲ್ಲ. ಈಗ ಹೊರಡಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ, ಹಾಗೂ ನಮ್ಮ ಅತಿಥಿಗಳ ಬಗ್ಗೆಯೂ ಗಮನವಿರಲಿ. ಉತ್ಸವದ ದಿನ ಭೇಟಿಯಾಗೋಣ. ಮಹಾರಾಜ ಕೃಷ್ಣದೇವರಾಯರಿಗೆ 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 ಮಹಾರಾಜ ಕೃಷ್ಣದೇವರಾಯರಿಗೆ. ಇದೇ ಸರಿಯಾದ ಸಮಯ. ಚಂದ್ರಮಣಿ ವಜ್ರನ ಪಡ್ಕೊಂಡು ಜಗತ್ತಲ್ಲಿ ಎಲ್ಲರಿಗಿಂತ ದೊಡ್ಡ ಶ್ರೀಮಂತ ಆಗೋದಕ್ಕೆ. ಮತ್ತೆ ಎಲ್ಲದಕ್ಕಿಂತ ಅದ್ಭುತವಾದ ವಿಷಯ ಏನಂದ್ರೆ, ಇದು ಯಾರು ಯೋಚನೆನೂ ಮಾಡಕ್ಕಾಗಲ್ಲ, ಅದು ಈ ಕೆಲ್ಸ ನೀನ್ ಮಾಡಿದ್ಯಾ ಅಂತ. ನಿನ್ ಮೇಲೆ ಸಂದೇಹ ಯಾರು ಪಡ್ತಾರೆ? ಯಾರು ಇಲ್ಲ. ರಾಮ, ಕೃಷ್ಣ ಕೂಡ ಮಾಡಲ್ಲ. ಆ ಚತುರ ಪಂಡಿತ ಇದನ್ನ ಯೋಚನೆ ಮಾಡಿ ಮಾಡಿ ಹುಚ್ಚಾಗ್ಬಿಡ್ತಾನೆ. ಕೊನೆಗೂ ಆ ಚಂದ್ರಮಣಿ ವಜ್ರನ ಯಾರು ಕಳ್ತನ ಮಾಡಿದ್ದಾರೆ ಅಂತ. ಎಷ್ಟೊಳ್ಳೆ ಅನುಭವ ಆಗ್ತಿದೆ. ಎಲ್ಲರಿಗೂ ನೆಗಡಿ ಬರೋ ಹಾಗೆ ಮಾಡಿ ಇವಾಗ ಇವನಿಗೆ ನೆಮ್ಮದಿ ಸಿಕ್ತು ಅನ್ಸುತ್ತೆ. ನಾನ್ ಹೇಳ್ತಿಲ್ಲ, ಅಮ್ಮ ಹೇಳ್ತಿದ್ದಾರೆ. ಅವ್ರಿಗೆ ಸ್ವಲ್ಪ ಹೇಳು, ಯಾವುದೇ ಸಮಸ್ಯೆಗೂ ಖಂಡಿತವಾಗ್ಲೂ ಯಾವ್ದಾದ್ರು ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ. ನಮ್ ಕೈಲಿ ಸಮಸ್ಯೆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಎಲ್ಲ ನಮ್ ಕೈ ಮೀರಿ ಹೋಗುತ್ತೆ. ಇದೇ ಹೇಳ್ಬೇಕು ಅಂದ್ರೆ ನಿನ್ ಎಲ್ಲ ಮಾತು ನನ್ಗೆ ಅರ್ಥ ಆಗುತ್ತೆ. ನಾನ್ ಮಲ್ಯಕ್ಕಿಂತ ಮುಂಚೆನೆ ನಿನ್ನ ಕೇಳ್ತಾ ಇದ್ದೀನಿ, ಈ ಅವಕಾಶ ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಹಾ ಗುಂಡಪ್ಪ, ಇದಂತೂ ಸತ್ಯ. ಈ ಮಹಾಯೋಜನೆಯ ಲಾಭವನ್ನ ಯಾರಾದ್ರೂ ಪಡ್ಕೊಂಡು ಚಂದ್ರಮಣಿನ ಕದಿಯೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾರೆ. ನನಗ್ ಗೊತ್ತಿಲ್ಲ ಈ ಕೆಲ್ಸನ ಯಾರು ಮಾಡ್ತಿರ್ಬೋದು ಅಂತ. ಇದ್ ಖಂಡಿತ ಹೊರಗಡೆ ವ್ಯಕ್ತಿಯಿಂದಾನೇ ಆಗತ್ತೆ. ಆದ್ರೆ ಈ ಮಹಾ ಸಂಭ್ರಮದಲ್ಲಿ ಹೊರಗಿನ ವ್ಯಕ್ತಿ ಯಾರು? ಅದು 5 ಜನ ಅತಿಥಿ ಗಾಯಕರು. ನನ್ನ ತರ್ಕದ ಪ್ರಕಾರ ಏನಾಗತ್ತೆ ಅಂತ ಹೇಳಿದ್ರೆ, ಯಾವ ತರನಾದ್ರೂ ಚಂದ್ರಮಣಿ ಕದಿಯೋ ಪ್ರಯತ್ನ ಆದ್ರೆ ಆ 5 ಗಾಯಕರಲ್ಲಿ ಯಾರಾದ್ರೂ ಒಬ್ರಿಂದ ಈ ಕೆಲ್ಸ ಆಗಿರತ್ತೆ. ಇದನ್ನ ಅನ್ಕೋತಿರೋದಷ್ಟೇ, ಇದು ತಪ್ಪು ಕೂಡ ಆಗಿರಬಹುದು. ಖಂಡಿತವಾಗ್ಲೂ ಆಗಿರತ್ತೆ. ನೀವು ಹೇಳ್ದಾಗೆ ನನ್ನ ಊಹೆನೂ ತಪ್ಪಾಗಿರ್ಬಹುದು. ಆದ್ರೆ ಅದ್ರಲ್ಲಿ ಯಾವ್ದಾದ್ರು ಕಲಾವಿದ್ರು ಕಳ್ಳ ಆಗಿದ್ರೆ ಎಲ್ಲರಿಗಿಂತ ಜಾಸ್ತಿ ದುಃಖ ನನಗೆ ಆಗತ್ತೆ. ಕಲೆಗಾರರಿಗೆ ಸರಿಯಾದ ಪ್ರೋತ್ಸಾಹ ಸಿಗ್ಬೇಕು, ಶಿಕ್ಷೆ ಅಲ್ಲ. ನಾನ್ ಯಾವ್ದೇ ಸಂದರ್ಭದಲ್ಲೂ ನಿಷ್ಠುರವಾಗಿ ನಡ್ಕೋಬಹುದು. ನನ್ ಕರ್ತವ್ಯ ಏನು ಅಂದ್ರೆ, ನಾನ್ ಪ್ರತಿ ಸಂದರ್ಭದಲ್ಲೂ ಪ್ರತಿಯೊಬ್ರು ಮೇಲೂ ಸಂದೇಹ ಪಡ್ಲೇಬೇಕು. ಆ ಚಂದ್ರಮಣಿಗೆ ತೊಂದರೆ ಇದೆ ಅಂದಾಗ ಅದ್ ನಾನ್ ಮಾಡ್ತೀನಿ. ಹೇಗೆ? ನಮ್ಮ ಚಳಿಗಾಲದ ಸಮಸ್ಯೆಯ ಲಾಭ ಪಡ್ಕೊಂಡು ಕಷಾಯ ಕೊಡೋಕೆ ಅಂತ ಅರಮನೆಗೆ ಹೋಗೋಣ, ಅವ್ರನ್ನ ಭೇಟಿ ಆಗೋಣ, ಅವ್ರನ್ನ ಮಾತಾಡ್ಸೋಕೆ ಅಂತ ಪ್ರಯತ್ನ ಮಾಡೋಣ. ಆಗ ಅವರು ಚಂದ್ರಮಣಿ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ. ಹೇಳ್ತಿದ್ದಾರೆ, ಎಷ್ಟೋ ಸಲ ಹುಲಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾಲ್ ಪಕ್ಕದಲ್ಲೇ ಹೋಗ್ತಾ ಇರೋ ಚೇಳನ್ನ ಗಮನಿಸೋದನ್ನೇ ಮರಿತೀವಿ. ಅದು ಹುಲಿಗಿಂತ ಜಾಸ್ತಿನೇ ಅಪಾಯಕಾರಿ. ಯಾರಿಗ್ ಗೊತ್ತು, ಮನೆಯಲ್ಲೇ ಯಾರು ಇರಬಹುದು, ಆ ಚಂದ್ರಮಣಿ ಮೇಲೆ ಕೆಟ್ಟ ಕಣ್ಣಿಟ್ಕೊಂಡು ಕೂತಿರಬಹುದು. ಅಮ್ಮ ಇಲ್ವಾ? ಓಹೋ ಹೋ 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 ಹೋ, ದಾರ್ಶನಿಕ ಮಾತು, ದೂರದ ಆಲೋಚನೆ. ನಮ್ಮಮ್ಮನಿಗೆ ಎಷ್ಟೊಂದು ಬುದ್ಧಿವಂತಿಕೆ ಇದೆ. ಅಯ್ಯೋ, ಮೊದ್ಲು ದೃಷ್ಟಿ ಪಟ್ಟು ನೀಡು. ಅವ್ರಿಗೆ ಅವರೇ ಇಟ್ಕೊಂಡು. ನಾನು ಈ ಪ್ರಯತ್ನನ
ಅರಮನೆಲಿರೋ ಜನಗಳಿಂದಾನೇ ಶುರು ಮಾಡ್ತೀನಿ. ಅಲ್ಲಿಂದ ತುಂಬಾ ದಿನದಿಂದ ಪ್ರಭು ಶ್ರೀ ತಾತಾಚಾರ್ಯರ ರಕ್ತದ ಒತ್ತಡ ಸಾಮಾನ್ಯವಾಗಿದೆ. ಯೋಚಿಸ್ತಿದ್ದೀನಿ ಅವ್ರ ಮನೆಯಿಂದಾನೇ ಶುರು ಮಾಡೋಣ ಅಂತ. ಮಿತ್ರ ಮಣಿ, ಇನ್ ಯಾವ್ದಾದ್ರು ಕಪ್ಪೆನ್ ನೋಡಿದ್ಯಾ? ನೋಡಿದ್ದೀನಿ. ಅರೆ ಅದಲ್ಲ, ಅದು ಕಾಡಿನ ಕಪ್ಪೆ. ಅದ್ರ ನಾಲ್ಗೆ ಇಷ್ಟುದ್ದ ಇರುತ್ತಲ್ಲ, ಅದು ಒಂದೇ ಕಡೆ ಕುತ್ಕೊಂಡು ನಾಲ್ಗೆನ ತೆಗೆದು ದೂರದಲ್ಲಿರೋ ಹಾರ್ತಿರೋ ಚಿಟ್ಟೆ ಹುಳುಗಳನ್ನೆಲ್ಲ ಸ್ವಾಹ ಮಾಡ್ಬಿಡುತ್ತಲ್ಲ. ನೋಡಿದ್ದೀನಲ್ಲ. ಎಲ್ ನೋಡಿದ್ಯಾ? ಈಗ್ಲೇ ಸ್ವಲ್ಪ ಹೊತ್ತಿಗೆ ಮುಂಚೆ ದರ್ಬಾರ್ನಲ್ಲಿ. ಅದೇ ನಮ್ಮ ಮುದುಕ ಕಾಡಿನ ಕಪ್ಪೆ ತರ ಕಾಣಿಸ್ತಾ ಇದ್ನಲ್ಲ, ಆ ವಿದೇಶಿ ಗಾಯಕಿಯನ್ನ ನೋಡಿ. ಇವತ್ತು ನಮ್ಮ ಕತೆ ಅದೋಗೋಯ್ತು ಕಣೋ. ಕೇಳಿಸ್ಕೊಂಬಿಟ್ಟ ಮುದ್ಕ. ಅವರಿಂದ ಓದೆ ತಿನ್ನೋದಿಕ್ಕೆ ತಯಾರಾಗೋಣ. ಈ ಮುದುಕ ನಮ್ಮಿಬ್ರನ್ನು ಬಿಡಲ್ಲ ಇವಾಗ. ಹುಚುಕುಚು ಹುಚುಕುಚು. ಕೇಳಿಸ್ಕೊಳ್ಳಿಲ್ಲ ಮುದ್ಕ, ಏನು ಕೇಳಿಸ್ಕೊಂಡಿಲ್ಲ. ಇವನ ದೋಣಿ ಇನ್ನು ಆ ವಿದೇಶಿ ಮಹಿಳೆಯ ಕೊಳದಲ್ಲೇ ಈಜಾಡ್ತಾ ಇದೆ. ಇವನ್ಗೇನು ಕಾಣಿಸ್ತಾನೂ ಇಲ್ಲ, ಕೇಳಿಸ್ತಾನೂ ಇಲ್ಲ. ನಿಜವಾಗ್ಲೂ? ಬೇಕಾದ್ರೆ ನೀನೇ ಮುಟ್ ನೋಡು. ಇವಾಗ ಮುಟ್ ನೋಡ್ತೀನಿ ಇರು. ಕಪಟಿ, ಪಾಕಂಡಿ, ದುರಾಸೆಗೆ ದೊಡ್ಡಪ್ಪ. ಗುರುಗಳೇ ಗುರುಗಳೇ, ನಿಜಾಂಶಕ್ಕೆ ಬಂದ್ಬಿಡಿ ಗುರುಗಳೇ. ಗುರುಗಳೇ, ಗುರುಗಳೇ, ನಿಮ್ಮ ಕೈಯಲ್ಲಿ ಸುಂದರವಾಗಿರೋದೇನು? ಇದು ಕಿವಿ ಓಲೆ. ಯಾರು ಓಲೆ ಗುರುಗಳೇ? ಅವಳದ್ದು. ಹಾಗಾದ್ರೆ ಈ ಓಲೆ ಆ ಚಿರು ಯಮನದ ವಿದೇಶಿ ಪಾಲೆಯದ. ಅದರ ಅರ್ಥ ಗೊತ್ತಾ ನಿನಗೆ? ಏನ್ ಅರ್ಥ ಗುರುಗಳೇ? ಇದರ ಅರ್ಥ ಏನಂದ್ರೆ ಭಾಗ್ಯಶಾಲಿ ನಾನು. ಮತ್ತೆ ಆ ವಿದೇಶಿ ಹುಡುಗಿನ ದರ್ಶನ ಮಾಡೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ. ಇದರ ಅರ್ಥ ಈ ಓಲೆನ ಹಿಂತಿರುಗಿಸೋ ನೆಪದಲ್ಲಿ ನೀವು ಆ ವಿದೇಶಿ ಮಹಿಳೆಯನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೀರಲ್ವಾ ಗುರುಗಳೇ? ಪ್ರಭು ಹೆಸರಲ್ಲಿ ಎಲ್ಲದೂ ಪ್ರಭು ಹೆಸರಲ್ಲಿ. ನಾನ್ ಮಾಡೋ ಕೆಲ್ಸ, ಆರಾಧನೆ, ಪೂಜೆ, ಭಕ್ತಿ ಎಲ್ಲದೂ ಪ್ರಭು ಹೆಸರಲ್ಲಿ. ಮತ್ತೆ ನನ್ನ ಪ್ರಭು ಜೀವನ ಭಗವಂತನ ಹೆಸರಲ್ಲಿ. ಹೆಸರು ಅಂದ ತಕ್ಷಣ ನೆನ್ಪಾಯ್ತು ಸ್ವಾಮಿ. ಅವ್ರ ಹೆಸರು ಏನಾಯ್ತು? ಅವ್ರು ನಿಮ್ಮನ್ನ ಭೇಟಿಯಾಗೋಕ್ ಬಂದಿದ್ದಾರೆ. ಯಾರು? ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ? ಹೌದು ಸ್ವಾಮಿ. ಇಲ್ಲಿಗ? ನೀನು? ಪ್ರಣಾಮ ಗುರುಗಳೇ. ನೀನಿಲ್ಲೇನ್ ಮಾಡ್ತಾ ಇದ್ಯಾ? ಅಯ್ಯೋ ಆಚಾರ್ಯರೇ, ದೊಡ್ಡ ಕಾರ್ಯಕ್ರಮ ಇನ್ನೇನು ಹತ್ರ ಬರ್ತಿದೆ. ಅದಕ್ಕೆ ಎಷ್ಟು ಬೇಗ ಕೆಲ್ಸ ಮುಗಿಸಿದ್ರು ಅದು ಒಳ್ಳೇದೇ ಅಂತ. ಇದು ನೋಡಿ ಮಹಾಪೂಜೆಯ ಸಾಮಗ್ರಿಗಳ ಪಟ್ಟಿ. ಅದು ನೀವೇ ಮಾಡಿದ್ದು. ನಾನು ಇದನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಇದ್ರಲ್ಲಿ ಏನೇನೆಲ್ಲ ಅವಶ್ಯಕತೆ ಇದೆಯೋ ಅದಕ್ಕೆಲ್ಲ ನಾನು ಅನುಮತಿನೂ ಕೊಟ್ಟಿದ್ದೀನಿ. ನೀವಿದನ್ನ ನೋಡ್ಕೊಂಡು ಯಾವುದೇ ತೊಂದರೆ ಇಲ್ಲದೆ ಎಲ್ಲಾ ವಸ್ತುಗಳನ್ನ ತಗೋಬಹುದು. ಏನು ಯೋಚಿಸ್ಬೇಡಿ. ಸರಿ ಸರಿ. ತೊಳ್ರ. ನಾಳೆ ಬೆಳಿಗ್ಗೆ ರಾಜಗೋಷ್ಠಿಯಿಂದ ಇದ್ರಲ್ಲಿ ಬರ್ದಿರೋ ರೀತಿ ಎಲ್ಲ. ಓ ಆಚಾರ್ಯರೇ, ನಾನು ಆ ಪಟ್ಟಿಲಿರೋದಲ್ಲ ಹೇಳಿದ್ದು. ಆ ಪಟ್ಟಿ ಅಂತೂ ಇಲ್ಲಿದೆ. ಇದನ್ನ ನೋಡ್ಕೊಂಡು ನಿಮ್ ಶಿಷ್ಯಂದ್ರು ರಾಜಕೋಶದಿಂದ ತರಬಹುದು. ಇದಾ ಪಟ್ಟಿ? ನಾನ್ ನೀವು ಮಾಡಿರೋ ಪಟ್ಟಿನ ನೋಡಿದ್ಮೇಲೆ ನನಗನಿಸ್ತು ನೀವು ಪ್ರತಿ ವರ್ಷ ಈ ಪಟ್ಟಿಲಿ ನಿಮಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಮತ್ತೆ ಮತ್ತೆ ಬರ್ತಿದ್ರಿ. ಮತ್ತೆ ಅದಕ್ಕಿಂತ ಹೆಚ್ಚು ಆ ಪಟ್ಟಿಗಳ ಎದುರುಗಡೆ ತುಂಬಾ ಸೊನ್ನೆಗಳಿದ್ವು. ಕ್ಷಮಿಸಿ ಆಚಾರ್ಯರೇ, ಆದ್ರೆ ಈ ಪಟ್ಟಿಲಿ ತುಂಬಾ ವಸ್ತುಗಳ ಅವಶ್ಯಕತೆನೇ ಇರ್ಲಿಲ್ಲ. ಯಾಕೆಂದ್ರೆ ಇದೆಲ್ಲ ಅರಮನೆಯಲ್ಲೇ ಸಿಕ್ಬಿಡುತ್ತೆ. ಅದಕ್ಕೋಸ್ಕರನೇ ಈ ಪಟ್ಟಿಲಿರೋ ಸೊನ್ನೆನೆಲ್ಲ ತೆಗೆದು ಬಿಟ್ರಾ? ಇಲ್ಲ ಸೇರಿಸ್ಕೊಳ್ಳೇ ಇಲ್ವಾ? ಇದ್ರಲ್ಲಿ ಮಹಾಪೂಜೆ ಏನು? ನನ್ ತಿಥಿ ಕೂಡ ಮಾಡೋಕ್ಕಾಗಲ್ಲ. ಅಯ್ಯೋ, ಒಳ್ಳೆ ಮಾತಾಡಿ ಆಚಾರ್ಯರೇ. ಈ ತರದ್ ವೈರೇಗ್ಯದ ಮಾತೆಲ್ಲ ಆಡ್ಬಾರ್ದು. ನೀವಂತೂ ಪಾಪಿ ಚಿರಾಯುಗಳು. ಆಜ್ಞೆ ಕೊಡಿ, ನಾನು ಹೊರಡ್ತೀನಿ. ನಮಸ್ಕಾರ. ನೋಡಿದ್ಯಾ, ಇದಕ್ಕೆ ಹೇಳೋದು ಭಯ. ಒಬ್ಬ ಮಹಾಪಂಡಿತನ ನೋಡಿದ್ರೆ ಭಯ. ಚಿಕ್ಕವನ್ ನಮ್ಮ ಮುಂದೆ. ಆದ್ರೂ ಸಹ ಇವನು
ಆಶೀರ್ವಾದ ತಗೊಂಡು ಹೋದ. ಆಶೀರ್ವಾದನ ಪಾಪಿ ಅಂತ ಹೇಳ್ಬಿಟ್ಟು ಹೋದ ನಿಮ್ಮನ್ನ. ಪಾಪಿ ಚಿನಾಯುನ ಅರ್ಥ ಭಗವಂತನ್ಗೂ ಇಷ್ಟ ಇಲ್ಲ. ಅವನ ಲೋಕದಲ್ಲಿ ಮಹಾಪಾಪಿಗಳಿರೋದು. ಅದಕ್ಕೆ ಎಲ್ಲ ಮಹಾಪಾಪಿಗಳಿಗೆ ದೀರ್ಘಾಯಸ್ಸು ಕೊಟ್ಟಿರೋದು. ಯಾಕೆಂದ್ರೆ ಮಹಾಪಾಪಿಗಳು ಮಹಾದುಷ್ಟರು ಅವನ ಲೋಕದಿಂದ ದೂರ ಉಳ್ಕೊಂಡು ಇಲ್ಲಿ ಸಾಯ್ಲಿ ಅಂತ. ಗುರುಗಳೇ, ಮಾತಲ್ಲೇ ನಿಮ್ಮನ್ನ ಮಹಾಪಾಪಿ ಮಹಾದುಷ್ಟ ಅಂತ ಹೇಳ್ಬಿಟ್ಟು ಹೋದ ಪಂಡಿತ. ರಾಮ, ಬಹಳ ಜಾಸ್ತಿ. ಅವನಿಗೆ ಎಂತ ಆಟ ಆಡ್ತೀನಿ ಅಂದ್ರೆ ಈ ಪಂಡಿತ ರಾಮಕೃಷ್ಣ ಬಚಾವಾಗೋದು ಸಾಧ್ಯನೇ ಇಲ್ಲ. ನಿನಗ್ ನೆನ್ಪಿದ್ಯಲ್ಲ ಗುಂಡಪ್ಪ ಏನ್ ಮಾಡ್ಬೇಕು ಅಂತ? ನೆನ್ಪಿದೆ ಎಲ್ಲ ನೆನ್ಪಿದೆ. ನೀನು ಅತಿಥಿಗಳಿಗೆ ಕತಾಯ ಕುದುತ್ಯಾ, ಮತ್ತೆ ನಾನು ಪಲಿತಿಲ್ನೆ ಮಾಡ್ಬೇಕು. ಅವನು ವಜ್ಲ ಕದಿತಾನೋ ಇಲ್ವಾ ಅಂತ. ಅಯ್ಯೋ ಸುಧಾರ್ಸ್ಕೋ, ಸ್ವಲ್ಪ ಸುಧಾರ್ಸ್ಕೋ. ಸ್ವಲ್ಪ ಸರಿಯಾಗಿ ಕೇಳಿಸ್ಕೋ. ಕಷಾಯನ ನಾನಲ್ಲ, ನೀನ್ ಅವ್ರಿಗೆ ಕುಡಿಸ್ಬೇಕು. ನಾನ್ ಅವ್ರ ಜೊತೆ ಮಾತಾಡಿ ನಾನ್ ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ ಅವ್ರ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ. ಅರ್ಥ ಆಯ್ತಾ? ಲಯ್ಯ, ನಾನು ಅದೇ ಹೇಳಿದ್ದು. ಮತ್ತೇನ್ ಹೇಳಿದ್ದೆ? ನಡಿ. ಯಾರು? ಅಯ್ಯೋ ಅತಿಥಿಗಳೇ, ನಿಮಗ್ ಗೊತ್ತಾಗ್ಲಿಲ್ವಾ? ನಾನು ರಾಮಕೃಷ್ಣ. ನಾನ್ ಬೆಳಗ್ಗೆ ನಿಮ್ಮನ್ನ ಸ್ವಾಗತ ಮಾಡೋಕೆ ಅಂತ ದ್ವಾರದ ಹತ್ರ ನಿಂತ್ಕೊಂಡಿದ್ನಲ್ವಾ? ನಿಮ್ಮ ಅಭ್ಯಾಸ ಹೇಗ್ ನಡೀತಿದೆ? ಈ ಶೀತದಿಂದ ಆಗೋಗಿದೆ ನನ್ನ ಪರಿಸ್ಥಿತಿ ಆಳು. ನೀವು ಯಾಕೆ ಯೋಚಿಸ್ತೀರಾ ಮಾನ್ಯವರಿಯರೇ? ನಿಮ್ ಸಮಸ್ಯೆಗೆ ಅಂತಾನೆ ಪರಿಹಾರನ ತಗೊಂಡೇ ಬಂದಿದ್ದೀನಿ. ನೀವಿದನ್ನ ಕುಡಿದ್ರೆ ಆಗತ್ತೆ ನಿಮ್ಮ ಶೀತ ವಿನಾಶ. ಅಯ್ಯೋ ಗುಂಡಪ್ಪ, ನಾವಂತೂ ಕವಿಗಳಾಗ್ಬಿಟ್ವಿ. ಎಂತ ಮಾತು ಬಂದುವರಿಯ, ನಿಮ್ ಸಹವಾಸದಿಂದ ನಾವು ಕವಿಗಳಾಗ್ಬಿಟ್ವಿ. ನಡಿ, ಅವ್ರಿಗೆ ಕಷಾಯ ಕುಡ್ಸು. ಆಗ್ಲಿ ಈಗ್ಲೇ. ಕಷಾಯ? ಹೌದು ಮಾನವರೇ, ಕಷಾಯ. ಇದನ್ನ ನಾನೇ ಮಾಡಿದ್ದು. ಅದು ಮನೆ ಮದ್ದನ್ನ ಬಳಸ್ಕೊಂಡು. ಇದನ್ನ ಕುಡಿದ್ರೆ ನಿಮಗೆ ತುಂಬಾ ವಿಶ್ರಾಂತಿ ಸಿಗುತ್ತೆ. ಖಂಡಿತವಾಗ್ಲೂ ಹುಷಾರಾಗ್ಬೇಕಲ್ವಾ ಮಹಾಶಯರೇ? ಇಂಥ ಸುವರ್ಣ ಅವಕಾಶನ ನಮ್ ಕೈಯಿಂದ ಸುಮ್ನೆ ಜಾರಕ್ ಬಿಡ್ತೀವಾ? ಯಾವ ಸುವರ್ಣ ಅವಕಾಶದ ಬಗ್ಗೆ ಅದು ಹೇಳ್ತಿದ್ದೀರಿ? ಸ್ವಯಂ ಮಹಾರಾಜ ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ನನ್ನ ಗಾಯನದ ಪ್ರದರ್ಶನದ ಸುವರ್ಣ ಅವಕಾಶದ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಹೋದಾಯ್ ಕೊತ್ವಾಲ? ನಾನು ಇಲ್ಲಿದ್ದೀನಿ ಆಚಾರ್ಯರೇ. ನಿಮ್ಮನ್ನ ಭೇಟಿ ಆಗೋದಕ್ಕೆ ಆತುರದಲ್ಲಿದ್ದೆ. ನನ್ನ ಸಂಪಾದನೆಗಂತೂ ಎಲ್ಲ ದ್ವಾರಗಳು ಮುಚ್ಚೋದ್ರಲ್ಲಿದೆ. ನಂದೇನಾದ್ರೂ ಮುಚ್ಚೋದ್ರೆ ನಿಮ್ದು ಎಲ್ಲಾ ಕೂಡ ಮುಚ್ಚೋಗತ್ತೆ. ಆ ಪಂಡಿತ ರಾಮನು ಗೊತ್ತಿದೆ. ನಿನ್ನ ಮನೇಲಿ ಕೂಡಿಸಿದಾನೆ ಈ ಪಂಡಿತ. ಹೌದು ಆಚಾರ್ಯರೇ. ಈ ಮಹಾಯೋಜನೆ ಮತ್ತು ಈ ಚಂದ್ರಮಣಿಯನ್ನ ಕಾಪಾಡುವಂತ ಕೆಲಸ ಸಿಕ್ಕಿದಿಲ್ಲ ದುಷ್ಟನಿಗೆ. ಮಾನಸಿಕ ಸಮತೋಲನ ಕಳ್ಕೊಂಡಿದ್ದಾನೆ ಇವನು. ಯಾವಾಗ ಅಧಿಕಾರ ಸಿಕ್ತೋ ನನ್ನ ಹಿಂದೆ ಬಿದ್ದಿದ್ದಾನೆ ಈ ದುಷ್ಟ. ನಿನ್ನ ಕಷ್ಟ ನಮಗ ಅರ್ಥ ಆಗುತ್ತೆ ಕೊತ್ವಾಲ. ಈ ರಾಮಕೃಷ್ಣ ಒಬ್ಬಿದಾನಲ್ಲ, ಇವನು ಬಾರಿ ಪ್ರತಿ ಬಾರಿನೂ ಕೂಡ ನಮ್ಮ ರಾಜಕಾರ್ಯಕ್ಕೆ ಅಡ್ಡ ಬರ್ತಾನೆ. ಈ ಬುದ್ಧಿವಂತನನ್ನ ಸಭೆಯಿಂದನೇ ಆಚೆ ಹಾಕಬೇಕು. ಗೊತ್ಕೋ. ನಾನೆಲ್ಲ ಯೋಚನೆ ಮಾಡಾಗಿದೆ. ಸಾಕು, ನೀನ್ ನನ್ನ ಮಾತನ್ನ ಕೇಳಿ ಸುಮ್ಮನೆ ಇರು. ಇದನ್ನ ಹೇಳು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾರಾಜರ ಮುಖ್ಯ ಕೈಂಕರ್ಯ ಏನು? ಭಗವಂತ ಶ್ರೀ ಗಣೇಶನ ಶುಭ ಆಗಮನದ ಮಹಾಯೋಜನದ ತಯಾರಿ ಮಾಡೋದು. ಆಮೇಲೆ ರಕ್ತ ಚಂದ್ರಮಣಿಯ ಸುರಕ್ಷತೆಗೆ ವ್ಯವಸ್ಥೆ ಮಾಡೋದು. ಚಂದ್ರಮಣಿಯ ಸುರಕ್ಷತೆಯ ವ್ಯವಸ್ಥೆ ಯಾರ ಮೇಲಿದೆ? ಪಂಡಿತ ರಾಮನ ಮೇಲಿದೆ. ಊಹೆ ಮಾಡ್ಕೋ. ಒಂದು ವೇಳೆ ಚಂದ್ರಮಣಿಯ ಕಳ್ಳತನವಾದ್ರೆ ಆಗೇನಾಗುತ್ತೆ? ಹಾಗಾದ್ರೆ ಇದಕ್ಕೆ ಕಾರಣ ಪಂಡಿತ ರಾಮ ಅಂತ ಅನ್ಕೊಳ್ತಾರೆ. ಅದಾದ್ಮೇಲೆ ಏನಾಗ್ಬಹುದು? ಆಮೇಲೆ ಪ್ರಳಯನೇ ಆಗತ್ತೆ ಆಚಾರ್ಯರೇ. ಮಹಾರಾಜರ ತ್ರಿನೇತ್ರದಿಂದ ಆ ದುಷ್ಟ ಪಂಡಿತನನ್ನು ಯಾರು ಕಾಪಾಡೋದಕ್ಕಾಗೋದಿಲ್ಲ. ಮಹಾರಾಜರೇ ಸ್ವಯಂ ಅವನ ಅಸ್ತಿತ್ವವನ್ನು ಈ ವಿಜಯನಗರದಿಂದ ಕಿತ್ತು ಬಿಸಾಕ್ತಾರೆ. ಆಮೇಲೆ ಈ ಪಂಡಿತ ಪುರಾಣ ಶಾಶ್ವತವಾಗಿ ಸಮಾಪ್ತ. ಆದ್ರೆ ಇದು ಹೇಗ್ ಸಾಧ್ಯವಾಗುತ್ತೆ? ಯಾಕೆ ಸಾಧ್ಯ ಆಗಲ್ಲ? ಅದಕ್ಕೋಸ್ಕರ ಚಂದ್ರಮಣಿ ಕೂಡ ಕಳ್ತನ ಆಗ್ಬೇಕಲ್ಲ? ಆಗುತ್ತಲ್ಲ ಕಳ್ಳತನ. ಯಾರು ಮಾಡ್ತಾರೆ? ನಾನೇ ಮಾಡ್ತೀನಿ. ಇದೇನು ಹೇಳ್ತಿದ್ದೀರಾ ಆಚಾರ್ಯರೇ? ನಾವು ಚಂದ್ರಮಣಿಯ ಕಳ್ತನನ? ಅರೆ ಆಚಾರ್ಯರೇ, ಇದನ್ನ ಯೋಚನೆ ಮಾಡೋದು ಆತ್ಮಹತ್ಯೆಗೆ ಸಮಾನ. ಇದು ಹೇಗಾಗತ್ತೆ ಆಚಾರ್ಯರೇ? ಇದು ಸಾಧ್ಯವೇ ಇಲ್ಲ.
ಎದ್ದೇಳು, ಎದ್ದೇಳ, ಹೋಗಿ ಇಲ್ಲಿಂದ. ತಪ್ಪು ನಂದು. ನಿನ್ನಂತ ಹೇಡಿನ, ಧೈರ್ಯ ಇಲ್ದಿರೋನ್ನ, ಕೆಲಸಕ್ಕೆ ಬಾರ್ದರೋನ್ನ ನಾನು ಇಟ್ಕೊಂಡಿದ್ದೀನಿ. ಇದೇ ನಿನ್ನ ಯೋಗ್ಯತೆ. ಭಯದಲ್ಲೇ ಜೀವನ ಪೂರ್ತಿ ಇದ್ದು ಹೆದರಿ ಹೆದರಿ ಹಾಗೆ ನಡುಗಿ ಸಾಯ್ತಲ್ಲ, ಅದೇ ನಿನ್ನ ಭಾಗ್ಯ ಕುಳಿತಿರೋದು. ಇದೇ ನಿನ್ನ ದುರ್ಭಾಗ್ಯಕ್ಕೆ ಕಾರಣವಾಗಿರುವಂತ ಎಲ್ಲ ವಿಷಯಗಳು. ಹೋಗೋ ಇಲ್ಲಿಂದ ಬದಲು. ಇಲ್ಲ ಆಚಾರ್ಯರೇ, ನಾನೆಲ್ಲೂ ಹೋಗೋದಿಲ್ಲ. ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾನು ಯಾವಾಗಲೂ ನಿಮ್ಮ ಹತ್ರನೇ, ನಿಮ್ಮ ಆಶ್ರಯದಲ್ಲಿ, ನಿಮ್ಮ ನೆರಳಲ್ಲೇ ಇರ್ತೀನಿ. ಇವತ್ತು ರಾತ್ರಿ ನಾನು ಅರಮನೆಗೆ ಹೋಗ್ಬೇಕಾಗುತ್ತೆ. ಮತ್ತೆ ಅಲ್ಲಿಗೆ ಹೋಗಿ ಸರ್ವಪ್ರಥಮ ಕಳ್ಳತನದ ರೂಪುರೇಷೆಗಳನ್ನ ಬರಿಬೇಕಾಗತ್ತೆ. ಆಚಾರ್ಯರೇ, ಚಂದ್ರಮಣಿ ಯಾವ ಕೋಣೆಯಲ್ಲಿ ಇದೆಯೋ ಅಲ್ಲಿಂದ ಆಚೆ ಬರಲು ಅನೇಕ ಮಾರ್ಗಗಳಿದೆಯಾ? ಅದನ್ನೇ ನಾನು ತಿಳ್ಕೋಬೇಕಾಗಿರೋದು. ಚಂದ್ರಮಣಿಯನ್ನ ಕದ್ದ ನಂತರ ನಾವು ಹೇಗೆ ತಪ್ಪಿಸ್ಕೊಳ್ಳೋದು? ತಗೋಳಿ ಮಹೋದಯ. ಧನ್ಯವಾದಗಳು. ಈ ಕಷಾಯ ಅದ್ಭುತವಾಗಿದೆ. ಕುಡಿದ ತಕ್ಷಣ ಅನುಭವವಾಗ್ತಿದೆ, ಆರಾಮಾಗ್ತಿರೋದು. ಗುಂಡಪ್ಪ, ಯಾವುದು ಲಾಭ ಇಲ್ಲ. ಇವ್ರಿಗೆ ಏನು ಕಾಣಿಸೋದೇ ಇಲ್ಲ. ರಾತ್ರಿ ಆದ್ಮೇಲೆ ಇವರಿಗೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಹಾಗಂದ್ರೆ ಏನು? ಈ ತರ ಕೆಲವರಿಗೆ ಆಗತ್ತೆ. ರಾತ್ರಿ ಆದ್ಮೇಲೆ ಇವ್ರಿಗೆ ಕಣ್ಣೇ ಕಾಣಿಸೋದಿಲ್ಲ. ನೀನ್ ನಿಜ ಹೇಳ್ತಿದ್ಯಾ? ನಿನ್ ಕಣ್ಣಾರೆ ನೋಡು. ಸರಿ ಮಾನ್ಯವರೇ, ನಾವು ಹೊರಡ್ತೀವಿ. ನೀವು ನಿಮ್ಮ ಅಭ್ಯಾಸನ ಮುಂದುವರಿಸಿ. ನಾಳೆ ಬೆಳಗ್ಗೆ ಸಿಗೋಣ. ಶುಭರಾತ್ರಿ. 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 ನನಗೆ ಒಂದು ಮಾತು ಅರ್ಥ ಆಗ್ತಿಲ್ಲ ಗುರುಗಳೇ. ನಿಮ್ಗೆ ಅರಮನೆಯ ಮೂಲೆ ಮೂಲೆನೂ ಗೊತ್ತಿದೆ, ಮತ್ತೆ ಯೋಜನೆಯ ರೂಪುರೇಖೆ ಮಾಡೋ ಸಮಯದಲ್ಲಿ ವಾಪಸ್ ಇಲ್ಲಿ ಬರುವಂತ ಅವಶ್ಯಕತೆ ಏನಿತ್ತು? ಅದೇನಂದ್ರೆ ಇದೊಂದು ದೂರದೃಷ್ಟಿಯ ವಿಷಯ. ನೋಡ್ದ್ಯಾ, ನಾಲ್ಕಾಣಿ ಮುದ್ಕ ದೂರದೃಷ್ಟಿ ಬಗ್ಗೆ ಮಾತಾಡ್ತಿದ್ದಾನೆ. ಆ ನಾಲ್ಕಾಣಿ ಏನಾದ್ರೂ ಈ ಮುದುಕನ ಕೈ ಸೇರಿದ್ರೆ ಆ ನಾಲ್ಕಾಣೆಗೂ ಬೆಲೆ ಇರಲ್ಲ. ಅರ್ಥ ಆಗ್ಲಿಲ್ಲ ಗುರುಗಳೇ, ಈ ದೂರದೃಷ್ಟಿ ಅಂದ್ರೆ ನೀವ್ ಹೇಳ್ತಾ ಇರೋದೇನೋ? ನಾವಿಲ್ಲಿ ನನ್ನ ದೃಷ್ಟಿಕೋನದಿಂದ ಅಲ್ಲ, ಪಂಡಿತ ರಾಮಕೃಷ್ಣನ ದೃಷ್ಟಿಕೋನದಿಂದ ಅರಮನೆಯನ್ನು ನೋಡಕ್ ಬಂದಿರೋದು. ನಾನಿಲ್ಲಿ ಏನ್ ತಿಳ್ಕೋಬೇಕು ಅಂತಿದ್ದೀನಿ ಅಂದ್ರೆ, ಅವನು ಚಂದ್ರಮಣಿಯ ಸುರಕ್ಷತೆಗೆ ಏನು ಯೋಚನೆ ಮಾಡ್ತಾನೆ, ಏನ್ ಮಾಡ್ತಾನೆ ಅಂತ, ಚಂದ್ರಮಣಿಯ ಸುರಕ್ಷತೆಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾನೆ ಅಂತ. ನಮಗೆ ಅವನು ಮಾಡುವಂತ ಯೋಜನೆಗಳೆಲ್ಲ ಗೊತ್ತಾದ್ರೆ ಅದನ್ನ ನಾವು ಒಡೆದು ಹಾಕಿ ನಮ್ಮ ಯೋಜನೆಗಳನ್ನ ಅಲ್ಲಿ ರೂಪಿಸಬಹುದು. ಹೌದಾ? ಆದ್ರೂ ನನ್ಗೆ ಅರ್ಥ ಆಗ್ಲಿಲ್ಲ ಗುರುಗಳೇ. ಹೇಳಿಲ್ವಾ ದೂರದೃಷ್ಟಿ ಅಂತ? ಗುರುಗಳೇ, ನಿಮ್ಮ ಎಲ್ಲ ದೂರದೃಷ್ಟಿಯ ಮಾತಿನ ಅರ್ಥ ಈಗ ನಮ್ಗೆ ಅರ್ಥ ಆಗ್ತಿದೆ. ಈಗ ಅರ್ಥ ಆಯ್ತು, ನೀವು ಆ ವಿದೇಶಿ ಮಹಿಳೆಯನ್ನ ಭೇಟಿಯಾಗೋದಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ. ಮುಚ್ಚು ಮುಚ್ಚು ಬಾಯ್ ಮುಚ್ಚು. ನಡೀರಿ ಮುಂದೆ ನಡೀರಿ, ಹೋಗೋಣ. ನಡಿಯೋ. ನಿಮ್ಗೆ ಅನಿಸ್ತಾ ಇಲ್ವಾ ನಾವು ತಪ್ಪದಾರಿಲಿ ಹೋಗ್ತಿದೀವಂತ? ಮುಂದೆ ಅತಿಥಿ ಗೃಹ ಇದೆ. ಇರ್ಲಿ ಬಿಡಿ, ಅತಿಥಿಗಳಂತೂ ಆರಾಮಾಗಿರ್ತಾರಲ್ಲ. ಅತಿಥಿ ಗೃಹಗಳಲ್ಲಿ ಅತಿಥಿಗಳಿದ್ದಾರೆ. ಅತಿಥಿಗಳು ಅಂದ್ಮೇಲೆ ಅವಳು ಸಹ ಇರ್ತಾಳೆ. ಯಾರು? ವಿದೇಶಿ ಬಾಲೆ. ವಿದೇಶಿ ಬಾಲೆ? ಬಲ ಅಂದ್ರೆ ಬಲ. ಈ ರಾಮನ ಹೆಸರಿರುವಂತ ಬಲ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಆಗುತ್ತೆ. ಅರಮನೆಯ ಮೂಲೆ ಮೂಲೆನೂ ಹುಡುಕ್ಬೇಕು ನಾವು. ಯಾವ ಜಾಗನೂ ಬಿಡಬಾರ್ದು ನಾವು. ಅಲ್ಲಿ ಕೂಡ ಇಲ್ಲಿ ಕೂಡ. ಬನ್ನಿ, ನಡೀರಿ, ಬೇಗ ನಡೀರಿ. ಅಲ್ಲೋಗ್ತಿದೆ ಮುದ್ಕ. ಅಯ್ಯೋ, ಈ ಮುದುಕನಿಗೆ ಮೊದ್ಲೇ ಕಣ್ಣು ಮಂದವಾಗಿದೆ, ಅದ್ರಲ್ಲೂ ಇಲ್ಲಿಗೆ ಬಂದು ಕೋಡು ತರ ಹುಡುಕ್ತಾ ಇದ್ದಾನೆ. ಕೂಡ ಏನಾಗಿಲ್ಲ, ಆ ವಿದೇಶಿ ಮಹಿಳೆ ಮೇಲೆ ಹುಚ್ಚಾಗಿ ಅಲ್ಲೇ ಹೋಗ್ತಿದ್ದಾನೆ. ಹೌದಾ? ಅಯ್ಯೋ, ಆ ಮುದುಕನ ತಡಿಯೋ. ಅಯ್ಯೋ, ನಾನ್ ಹೇಗ್ ತಡಿಲಿ? ಅಯ್ಯೋ, ಹೋಗ್ಲಿ ಕೊತ್ವಾಲ್ರನ್ನು ಕೂಗೋಗೋ. ಅವರೇ
ಕೋತ್ವಾಲ್ರೆ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಆಚಾರ್ಯರೇ ನೀವು ಅಲ್ಲೆಲ್ಲ ಹೋಗ್ತಿದ್ದೀರಾ? ದಾರಿ ಈ ಕಡೆ ಇದೆ. ನಡೀರಿ ಅಲ್ಲಿ. ಬನ್ನಿ. ಸರಿಯಾಗಿ ಕಾಣಿಸ್ತಿಲ್ಲ, ಸ್ವಲ್ಪ ದೃಷ್ಟಿ ಕಡಿಮೆ ಇದೆ. ನಾವು ಆ ಕಡೆ ಹೋಗ್ಬೇಕಾ? ಹಾಗಾದ್ರೆ ಬನ್ನಿ ಹೋಗೋಣ. ಬನ್ನಿ ಬನ್ನಿ. ನಡಿ. ಇಷ್ಟಂತೂ ನಮಗೆ ಅರ್ಥ ಆಯ್ತು. ಈ ಮಧುರದಾಸ್ ಅಂತೂ ಕಳ್ತನ ಮಾಡಕ್ ಆಗಲ್ಲ. ಹೇಗೆ? ಅವ್ರಿಗೆ ಕಾಣಿಸೋದೇ ಇಲ್ಲ, ಇನ್ ಕಳ್ತನ ಎಲ್ ಮಾಡ್ತಾರೆ? ಕಣ್ಣು ಲಾತ್ಲಲ್ಲಿ ಕಾಣ್ತಲ್ಲ, ಹಗ್ಲಲ್ಲಿ ಕಳ್ತನ ಮಾಡ್ಬೋದಲ್ಲ. ಅಯ್ಯೋ ಹೌದು, ಈ ತರ ನಾನು ಯೋಚಿಸ್ಲೇ ಇಲ್ವಲ್ಲ. ಕಳ್ತನ ಮಾಡ್ತೀನಿ ಅಮ್ಮ, ಎಲ್ಲವನ್ನು ಕಳ್ತನ ಮಾಡ್ತೀನಿ. ನಾನು ಎಲ್ಲ ಕಳ್ತನ ಮಾಡ್ತೀನಿ. ಅಯ್ಯೋ ಸಲಹೆಗಾರ ಮಹೋದಯ, ನೀವು ಇಲ್ಲಿ ಯಾಕೆ? ಏನು ಅಂತ ಮಾತಾಡ್ತೀರಾ? ನೀವು ಇಲ್ಲಿ ತನಕ ಮಲ್ಕೊಳ್ಳೇ ಇಲ್ವಾ? ಕಳ್ತನ ಮಾಡ್ತಿದ್ದೆ. ನಾನು ನಿದ್ದೆ ಕಳ್ತನ ಮಾಡ್ತಿದ್ದೆ. ಆದ್ರೆ ನಾನು ಸರಿಯಾಗಿ ನಿದ್ದೆನ ಕಳ್ತನ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ನಾನು ನಿದ್ದೆ ಮಾಡಕ್ಕಾಗ್ಲಿಲ್ಲ. ನಿದ್ರೆ ಬರೋದಾದ್ರೂ ಹೇಗೆ ನಿಮ್ಗೆ? ಇಷ್ಟು ಜೋರಾಗಿ ಸೀನ್ ಬರ್ತಾ ಇದ್ರೆ, ಆದ್ರೆ ನೀವಂತೂ ಬೇಗ ಸರಿ ಆಗ್ತೀರಾ. ಗುಂಡಪ್ಪ, ಅತಿಥಿಗಳಿಗೆ ಕಷಾಯ ಕುಡ್ಸು. ಬನ್ನಿ ಬನ್ನಿ ಬನ್ನಿ. ಆಯ್ತಾ? ಇದೇನಿದು ರಾಮ? ಇವನೇ ಕಳ್ಳ ಅಂತ ಸಾಬೀತ್ ಪಡಿಸ್ಬಿಟ್ಟ. ನೋಡ್ತಿದ್ದೀನಿ, ಸ್ವಲ್ಪ ಸುಮ್ನಿರು. ಇದೆಲ್ಲ ಏನು ಮಹೋದಯ? ಕಳ್ತನ ಮಾಡ. ಇದನ್ನೆಲ್ಲ ನೀವು ಕದ್ದಾಯ್ತಾ? ಇದು ನೀವು ಏನ್ ಅನ್ಕೊಂಡ್ ಕದ್ರಿ? ಅಯ್ಯ ಶ್ರೀಮಾನರೇ, ನನಗೆ ಕ್ಷಮಿಸಿಬಿಡಿ. ನಾನು ಕಳ್ಳನಲ್ಲ. ಸತ್ಯವಾಗ್ಲೂ ಈ ಕಳ್ತನ ಮಾಡೋದು ನಮ್ದು ಕಾಯಿಲೆ, ನಮ್ದು ಹಳೆ ಕಾಯಿಲೆ ಇದು. ನಾವು ಎಲ್ಲಿ ಹೋದ್ರೂ ಚಿಕ್ಕ ಪುಟ್ಟ ವಸ್ತುಗಳನ್ನು ನೋಡ್ತೀವಿ, ನಮ್ಮ ಕೈ ಹಾಗೇ ಹೋಗ್ಬಿಡತ್ತೆ. ನಾವು ಇದಕ್ಕೆ ಉಪಚಾರ ಮಾಡಿಸಿದ್ವಿ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ನಾವು ಇಲ್ಲಿ ಚಿಕ್ಕ ಪುಟ್ಟ ಕಳ್ತನ ಮಾಡಿದ್ವಿ. ಈ ಅರಮನೆಯ ನೆನಪಿಗೋಸ್ಕರ ಇದನ್ನ ಮಾಡಿದ್ವಿ. ನಾವು ಮುಂಚೆನೆ ಲಜ್ಜಿತಗೊಂಡಿದ್ದೀವಿ, ಮತ್ತೆ ಇವತ್ತು ಕೂಡ ಲಜ್ಜಿತವಾಗಿದ್ದೀವಿ. ನಿಮ್ಮ ಮುಂದೆ ನಾವು ಆಸೆ ಪಡ್ತೀವಿ, ನೀವು ನಮ್ಮ ಕಾಯಿಲೆಯನ್ನು ನೋಡಿ ಖಂಡಿತ ನಮ್ಮನ್ನ ನೀವು ಕ್ಷಮಿಸ್ಬಿಡ್ತೀರಾ ಅಂತ. ನನಗೆ ಅರ್ಥ ಆಗತ್ತೆ ಮಾನ್ಯವರ್ಯ. ನಾನು ನಿಮ್ಮ ಹತ್ರ ವಿನಮ್ರತೆಯಿಂದ ಬೇಡ್ಕೋತಿದ್ದೀನಿ. ಅದೇನು ಅಂದ್ರೆ, ಕಾರ್ಯಕ್ರಮ ಮುಗಿಯೋವರೆಗೂ ಹತೋಟಿಲಿಟ್ಕೊಳ್ಳಿ. ಇದಂತೂ ಭಗವಂತ ಶ್ರೀ ಗಣೇಶರ ಮಹಾ ಆಗಮನದ ಕಾರ್ಯಕ್ರಮ. ನೀವಂತೂ ಅವ್ರನ್ನ ಪ್ರತಿಕ್ಷಣ ನೆನ್ಸ್ಕೊಂಡ್ರೆ ಎಲ್ಲದೂ ಕೂಡ ಸರಿ ಆಗತ್ತೆ. ನೀವು ಕಳ್ತನ ಮಾಡೋದಾದ್ರೆ ನಿಮ್ಮ ಸುಮಧುರ ಸಂಗೀತದಿಂದ ಪ್ರೇಕ್ಷಕರ ಮನ್ಸನ್ನ ಕದೀರಿ. ಈ ಸಣ್ಣ ಪುಟ್ಟ ವಸ್ತಲ್ಲಿ ಏನ್ ಸಿಗತ್ತೆ? ನಿಮ್ಮ ನಿಜವಾದ ಧನ ಅದೇ ಅಲ್ವಾ? ತುಂಬಾ 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 ಧನ್ಯವಾದಗಳು. ತುಂಬಾ ನಾವು ಹೋಗ್ತೀವಿ, ನೀವು ನಿಮ್ಮ ಕೆಲ್ಸನ ಮುಂದುವರಿಸಿ. ಶುಭರಾತ್ರಿ. ನಿನ್ಗೇನಂತುತ್ತೆ? ಇವನು ಕಳ್ಳನ? ಇವನ್ ಒಲ್ತಾನೇ ಕಳ್ಳಂತಲ್ಲ ಇದೆ. ಇಲ್ಲ ಗುಂಡಪ್ಪ, ಮಧುರದಾಸ್ ತರ ಇವರು ಕೂಡ ಕಳ್ಳ ಅಲ್ಲ. ಇವರೊಂದ್ ಸ್ವಲ್ಪ ಮಾನಸಿಕ ಅಸ್ವಸ್ಥರು ಅಷ್ಟೇ. ಸಣ್ಣ ಪುಟ್ಟ ವಸ್ತುಗಳನ್ನ ಕದೀತಾರೆ, ಅದ್ಬಿಟ್ರೆ ಚಂದ್ರಮಣಿ ಅಂತ ದೊಡ್ಡ ವಸ್ತುಗಳನ್ನ ಕದಿಯೋಕೆ ಇವ್ರ ಕೈಯಿಂದ ಆಗಲ್ಲ. ಆದ್ರೆ ಗಮನ ಅಂತೂ ಇಡ್ಲೇಬೇಕು. ನಡಿ, ಇನ್ ಉಳಿದವರಿಗೆ ಕಷಾಯ ಕುಡ್ಸೋಣ. ನಡಿ. ಆಚಾರ್ಯರೇ, ಬನ್ನಿ, ನಾವು ನಿಮಗೆ ಇನ್ನೊಂದು ಮಾರ್ಗವನ್ನು ತೋರಿಸ್ತೇವೆ. ಆ ಮಾರ್ಗದಲ್ಲಿ ಪಂಡಿತ ರಾಮನು ಚಂದ್ರಮುಣಿ ತರಲು ಸಾಧ್ಯತೆಗಳಿದೆ. ಮತ್ತ ಅದ್ರಲ್ಲಿ ನೀವು ಆಚಾರ್ಯರೆಲ್ಲಿ ಹೋದ್ರು? ಆಚಾರ್ಯರೇ,
ಆಚಾರ್ಯರೇ, ಎಲ್ಲಿದ್ದೀರಾ ನೀವು? ಆಚಾರ್ಯರೇ, ನೋಡು ಕಳ್ಸ್ಕೊಂಡ ಮುದ್ಕ. ನಮ್ ದುರಾಸೆ ಮುದ್ಕ ಎಲ್ಲಿ ಹೋಗ್ತಿದ್ದಾನೆ ಅಂತ ನೋಡೋಣ. ನಡಿ ನಡಿ. ಹುಚುಕುಚು 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 ಹುಚುಕುಚು. ಅಕ್ಷಯ್, ಅರೆ ವಾ, ಬಹಳ ಅದ್ಭುತವಾಗಿ ಸೀನ್ದೆ ನೀನು. ಓ ಮೈ ಗಾಡ್, ಇದು ನಿಮ್ಗೆ ಎಲ್ಲಿ ಸಿಕ್ತು? ನಾನು ಯಾವಾಗ್ಲಿಂದ ಹುಡುಕ್ತಾ ಇದ್ದೀನಿ ಇದನ್ನ. ಸಿಕ್ಬಿಡ್ತು. ಎಂತ ಅದ್ಭುತವಾದ ಸೌಂದರ್ಯನ ಬಚ್ಚಿಟ್ಕೊಂಡಿದ್ದೀರಾ ನೀವು. ಮತ್ತೆ ನೀವಿದನ್ನ ನಂಗೆ ವಾಪಸ್ ಕೊಡಕ್ಕೆ ಬಂದಿದ್ದೀರಾ ಅಲ್ಲ? ಅದಕ್ಕೋಸ್ಕರನೇ ಬಂದಿದ್ದು. ನಾನ್ ನಿಮಗೆ ಇಲ್ಲಿಗೆ ಬರೋದಿಷ್ಟ ಆದ್ರೆ ನಿಮಗೋಸ್ಕರ ಆ ಜುಮ್ಕಿನ ಎತ್ಕೊಡೋದಕ್ಕೋಸ್ಕರನೇ ಬಂದಿದ್ದೀನಿ. So sweet. Thank you. ಹಾ, Thank you. ಏನಾಯ್ತು? Cockroach Ali. ಏನಾಯ್ತು ಗುರುಗಳೇ? ಅಲ್ಲಿ ಅಂದ್ರೆ ಏನು ಗುರುಗಳೇ? ಸ್ವಲ್ಪ ಬಾಯ್ ಬಿಟ್ಟು ಹೇಳಿ. ಮೂರ್ಖ, ಅದನ್ನ ಓಡಿಸೋ. ಅಯ್ಯೋ, ಲೇ ಮಣಿ, ಅರೆ ಒಳಗಡೆ ಹೋಗ್ಬಿಡ್ತು. ಬೇಗ ಹೊರಟೋಯ್ತು. ಇನ್ನು ಸ್ವಲ್ಪ ಹೊತ್ತಿದ್ರೆ ಇನ್ನು ಮಜಾ ಸಿಕ್ತಿತ್ತು. ಬನ್ನಿ. ಓಟೋಯ್ತದು. ಓಡೋಯ್ತು. ನಮಗ್ ಭಯ ಬಿದ್ದು. ನನಗೆ ಯಾರಿಂದ? ನನ್ನಿಂದ. ನಿಮ್ಮಿಂದ. ಶೂರನ ಶೂರ, ವೀರನ ವೀರ. ನಮ್ಮ ಗುರುಗಳಿಂದ ಹೆದರ್ಕೊಂಡು ಹೋಗ್ಬಿಡ್ತು. ಅದು ಆ ಬರೀ ಚಿಕ್ಕ ಜಿರಳೆ. ಹಾ, ಸರಿ ಸರಿ, ಈಗ ಸದ್ಯಕ್ಕಿದೆಲ್ಲ ಹೇಳಿದಿರಲ್ಲ, ಆಮೇಲೆ ನೋಡೋಣ ಬಿಡಿ. ಒಂದು ವೇಳೆ ಈ ರೀತಿ ಯಾವ್ದಾದ್ರು ದುಷ್ಟ ನಿನ್ನನ್ನು ತೊಂದರೆ ಕೊಟ್ರೆ ನೀವು ನನ್ನನ್ನು ನೆನೆಸ್ಕೊಳ್ಳಿ. ನಾನು ಬರ್ತೀನಿ ನಿಮ್ಮನ್ನು ಕಾಪಾಡೋದಕ್ಕೆ. ಸಾಯ್ಸಾಕ್ಬಿಡ್ತೀನಿ ಅದನ್ನ. ನಿಮ್ಗೊಂಚೂರು ತೊಂದರೆ ಆಗೋದಿಲ್ಲ ನೋಡಿ. Thank you. Thank you. ಹಾ, ಸರಿ, ಇದೇ ಭಾಗ್ಯ ನಮ್ಗೆ. ನೀವು ನನಗೆ ಇನ್ನೊಂದು ಕೆಲ್ಸನ ಮಾಡ್ಕೊಡ್ತೀರಾ? ನೀವು ಆದೇಶ ಕೊಡಿ. ರಾಜಪುರೋಹಿತ ತಾತಾಚಾರ್ಯ ನಿಮ್ಮ ಹಾಗೆ ಹುಡುಕ್ಬೇಕಾ? ನೋ ನೋ, ನೀವ್ ಹೇಳಿದಲ್ಲ. ಅಕ್ಷಯ್, ಶೋ, ಮೈ ಶೋ. ಮೈ ಶೂ ಅರ್ಥ ಆಗ್ಲಿಲ್ಲ. ನನ್ನ ಕಾಲಲ್ಲಿರೋ ಒಂದು ಪೇರ್ ಶೂ ಕಳ್ದೋಗಿದೆ. ಓ, ಸರಿ 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 ಸರಿ. My lucky shoe. ಅದನ್ನ ಹುಡುಕೋಕೆ ನಾನ್ ನಿಮ್ಗೆ ಹೇಳ್ತಾ ಇರೋದು. ಮತ್ತೆ ಏನಿದು ತಾತಾಚಾರ್ಯ? ತಾತಾಚಾರ್ಯ? ಇಲ್ಲ ಇಲ್ಲ, ತಾತಾಚಾರ್ಯ. 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 ಇರ್ಲಿ ಬಿಡಿ. ಹಾಗೇನೆ ಟಾಟಾಚಾರ್ಯ ಅನ್ನೋದು ಕೂಡ ನಿಮ್ ಬಾಯಿಂದ ಬಂದ್ಮೇಲೆ ಬಹಳ ಪ್ರಸಿದ್ಧಿನೇ ಹೊಂದುತ್ತೆ. ಏನ್ ಹೇಳ್ತಿದ್ರಿ ನೀವು? ಅದೇನು ಅಂದ್ರೆ, ನಾನು ನಿಮ್ಗೆ ಕಿವಿಯಲ್ಲಿ ಯಾಕೆ ಹೇಳ್ದೆ ಅಂದ್ರೆ, ಈ ವಿಷಯ ನನ್ನ ಮತ್ತೆ ನಿಮ್ಮ ಮಧ್ಯ ಇರ್ಲಿ ಅಂತ. ಆದ್ರೆ ನೀವು ಲೌಡ್ಲಿ ಎಲ್ರ ಮುಂದೆ ಹೇಳ್ತಿದ್ದೀರಾ. ಅರೆ, ಇವ್ರನ್ ಬಿಡಿ, ಏನ್ ತೊಂದರೆ ಇಲ್ಲ, ನೀವು ಚಿಂತೆ ಮಾಡಬೇಡಿ. ಇವ್ರು ಏನ್ ನೋಡ್ತಾರೋ ಏನ್ ಮಾಡ್ತಾರೋ ಅದು ನಾವು ಹೇಳಿದ್ದೆ. ಹಾಗಾದ್ರೆ ಪಾದರಕ್ಷೆ ಕಳೆದೋಗಿದೆ ನಿಮ್ದು, ಒಂದು ಕಾಲಿಂದು. ಸಿಗುತ್ತೆ
ಸಿಕ್ತು ಅಂತ ಅನ್ಕೊಳ್ಳಿ, ನಾನೇ ಹುಡುಕ್ತೀನಿ ಖುದ್ದಾಗಿ ನಿಮ್ಮ ಪಾದರಕ್ಷೆನ ಬಹಳ ಬೇಗ. ಹೋಗೋಣವಾ? ಥ್ಯಾಂಕ್ ಯು ಠಠಾಚಾರ್ಯ. ಎಷ್ಟು ಚೆನ್ನಾಗಿದ್ಯಾ? ಅದೇ ನಾನು. ಶುಭರಾತ್ರಿ. ಅರೆ ಆಚಾರ್ಯರೇ, ನಡೀರಿ, ತಡ ಆಗ್ತಿದೆ. ಅರೆ, ಹುಷಾರು ಆಚಾರ್ಯರೇ, ಹುಷಾರು. ನಿಧಾನ ನಿಧಾನ. ಲಮ್ಮ, ಈ ಆತಾಲೆ ಇತ್ತೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದಾಳೆ? ನಾನು ಅದನ್ನೇ ಯೋಚಿಸ್ತಿದ್ದೀನಿ ಗುಂಡಪ್ಪ. ಈ ಸಮಯದಲ್ಲಿ ಇಲ್ಲೇನ್ ಮಾಡ್ತಿದ್ದಾರೆ? ಅದು ಅವರ ಭ್ರಷ್ಟ ಮಂಡಳಿ ಜೊತೆ. ನಡಿ ನೋಡೋಣ. ಹೇ ಹ್ಯಾಂಡ್ಸಮ್, ನೀನೆಲ್ಲಿ? ಶ್ಯೂರ್ ನನ್ನ ಭೇಟಿಯಾಗಕ್ ಬಂದ್ರ? ಹಾ ಹೌದು ಹೌದು, ನಿಮ್ಮನ್ನೇ ನೋಡಕ್ ಬಂದ್ವಿ. ಮತ್ತೆ ಎಲ್ಲ ಮಾಡ್ತಿದ್ದೀರಾ? ಒಳಗಡೆ ಬನ್ನಿ. ನಡಿ. ಹೇಳಿ, ಅದೇನ್ ವಿಷಯ ಅಂತ? ಅಕ್ಷಿ, ಏನಕ್ ಬಂದ್ರಿ ಅಂತ ಅವ್ರು ಕೇಳ್ತಿದ್ದಾರೆ. ಅದೇನಿಲ್ಲ, ನಿಮ್ಮ ನೆಗಡಿಗೋಸ್ಕರ ಅಕ್ಷಯ್ ಕಷಾಯ ತಗೋ ಬಂದಿದ್ದೀನಿ ಗುಂಡಪ್ಪ. ಆದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನಿಮಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕೇಳಿ. ನಮ್ಮ ಅತಿಥಿ ಸತ್ಕಾರದಲ್ಲಿ ಏನಾದ್ರೂ ತಪ್ಪು ತೊಂದರೆಗಳೇನು ಇಲ್ವಲ್ಲ? ಒಂದೇದು ಅಕ್ಷಿ ಸಣ್ಣ ಪುಟ. ಯಾವ ತರ? ಅದು ಡಿನ್ನರ್ ತುಂಬಾ ಸ್ಪೈಸಿ ಇತ್ತು. ಖಾರವಾದ ಊಟ. ಮತ್ತೆ ಕೋನೆ ಕರ್ಟನ್ಸ್ ಕಲರ್ ನನ್ನ ನೈಟ್ ಡ್ರೆಸ್ಗೆ ಮ್ಯಾಚ್ ಆಗ್ತಾನೆ ಇಲ್ಲ. ಮತ್ತೆ ಬೆಡ್ಶೀಟ್ಸ್ ತುಂಬಾ ಬೋರಿಂಗ್. ಮತ್ತೆ ಮಿರರ್ ಸ್ವಚ್ಛ ಇಲ್ಲ. ಇಷ್ಟೇ. ಒಂದೇದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್. ಸಣ್ಣ ಪುಟ್ಟ ಏನು ತೊಂದರೆ ಇಲ್ಲ. ನಾನೊಂದು ಕೆಲಸ ಮಾಡ್ತೀನಿ, ನಿಮ್ಮ ಕೋಣೆನೆ ಬದಲಾಯಿಸ್ತೀನಿ. ನಾಟ್ ಬ್ಯಾಡ್. ಜಸ್ಟ್ ಕೀಪ್ ಒನ್ ಥಿಂಗ್. ಕೋಣೆದು ವಿಂಡೋ ಈ ಕಡೆ ಮತ್ತೆ ಡೋರ್ ವೆಸ್ಟ್ ಸೈಡ್ಗೆ ಇರ್ಬೇಕು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು. ಈ ಕಷಾಯ ತಗೊಳ್ಳಿ, ಕುಡೀರಿ. ನಡಿ. ಶುಭರಾತ್ರಿ. ನೋಡಪ್ಪ, ಇವಳಂತೂ ನಿನ್ಗೆ ಕೆಲ್ಸ ಕೊಟ್ಬಿಟ್ಲಲ್ಲ ರಾಮ. ಅತಿಥಿ ಅಲ್ವಾ, ಅತಿಥಿ ಸತ್ಕಾರ ಮಾಡೋದ್ ನಮ್ ಧರ್ಮ. ನಿನ್ಗೇನ್ ಅನ್ಸತ್ತೆ? ಇವಳೇ ಕಳ್ಳಿ ಆಗಿರ್ಬೋದಾ? ಇಲ್ಲ ಬಂದು, ಇವ್ರ ಕಡೆಯಿಂದ ಆಗಲ್ಲ. ಇವ್ರಿಗೆ ಯಾವ್ದು ಸಮಾಧಾನನೇ ಆಗಲ್ಲ. ಇನ್ನು ಯಾವ್ದನ್ ಕಳ್ತನ ಮಾಡಕ್ ಹೋಗ್ತಾರೆ ಹೇಳು? ಇವ್ರು ಇದನ್ ಮಾಡಕ್ ಸಾಧ್ಯನೇ ಇಲ್ಲ. ನನ್ಗೂ ಹಂಗೆ ಅನ್ಸುತ್ತೆ. ಏನ್ ಅನ್ಸುತ್ತೆ? ಕಳ್ತನ ಇವ್ರ ಕೈಲಿ ಮಾಡಕ್ಕಾಗಲ್ಲ ಅಂತ. ಈ ವಿದೇಶಿ ಹೇಗ್ ಕಳ್ತನ ಮಾಡ್ತಾಳೆ? ವಾ ಗುಂಡಪ್ಪ, ನನ್ ಮನ್ಸಲ್ಲಿರೋದೆಲ್ಲ ಅರ್ಥ ಆಗತ್ತಲ್ವಾ ನಿನ್ಗೆ? ಅದ್ಸಲಿ ಇತ್ತೊತ್ತಲಿ ಆತಾಲಿಯ ಇಲ್ಲೇನ್ ಮಾತಿದ್ದಾಳೆ? ಅದನ್ನ ನಾನು ಯೋಚಿಸ್ತಿದ್ದೀನಿ. ಅದನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ನಾನು ಉಳಿದಿರೋ ಇನ್ನೂ 2 ಅತಿಥಿಗಳನ್ನ ಭೇಟಿ ಮಾಡ್ಬೇಕು. ಮತ್ತೆ ನೋಡ್ಕೊಳ್ತೀನಿ ಅವ್ರನ್ನ. ನಡಿ, ಮೊದ್ಲು ನಾವು ಸೋಮನಾಥ್ ಅವ್ರನ್ನ ಭೇಟಿ ಮಾಡೋಣ. ನಡಿ. ನಿಮ್ಗೀಗ ಯಾವ ತರ ಅನುಭವ ಆಗ್ತಿದೆ ಮಾನ್ಯವರ್ಯ? ಅಕ್ಷಿ, ಪರವಾಗಿದೆ ಅನ್ನೋ ತರ ಅನುಭವ ಆಗ್ತಿದೆ ಮಹೋದಯರೇ. ಎಲ್ಲಿ ಆ ನನ್ನ ಮನೆಯ 2 ರೊಟ್ಟಿಯ ರುಚಿಯ ಸುಖ, ಮತ್ತೆ ಎಲ್ಲಿ ಈ ನಿಮ್ಮ ಸ್ವಾದಿಷ್ಟ ಭೋಜನದ ಆಡಂಬರ? ಅಕ್ಷಿ, ಎಲ್ಲಿ ಆ ಭೂಮಿ ತಾಯಿಯ ಮಮತೆಯ ವಾತ್ಸಲ್ಯ? ಎಲ್ಲಿ ಈ ಶ್ರೀಮಂತರ ಹಾಸಿಗೆಯ ಪ್ರಕ್ಷುಬ್ಧ? ಪರವಾಗಿಲ್ಲ ಬಿಡಿ, ಸ್ವಲ್ಪ ದಿನದ ಮಟ್ಟಿಗೆ ತಾನೆ, ಆಗೋಗ್ಲಿ ಬಿಡಿ ಆ ಸಂಗೀತ ಸಭೆ. ಅಕ್ಷಿ, ಅದಾದ್ಮೇಲೆ ಈ ಧನವಂತರಿಗೆ ಗೊತ್ತಾಗುತ್ತೆ ಅದು ಸಂಗೀತ ಯಾರ ಕೆಟ್ಟ ಕಲೆ ಅಲ್ಲ. ಮಾತೆ ಸರಸ್ವತಿಯ ಆಶೀರ್ವಾದ ಅವ್ರಿಗೆ ಪ್ರಾಪ್ತಿಯಾಗುತ್ತೆ, ಯಾರು ಅದಕ್ಕೆ ಅರ್ಹರಾಗಿರ್ತಾರೋ. ಒಂದ್ಸಲ ನಾನು ಈ ಸ್ಪರ್ಧೆನ ಗೆದ್ದ ಮೇಲೆ ಅಷ್ಟೇ, ಆಮೇಲೆ ನಾನು ಇಸ್ಕೊಡ್ತೀನಿ ನನ್ನ ಬಡ ಸಹೋದರರಿಗೆ ಅಧಿಕಾರ. ತುಂಬಾ ಚೆನ್ನಾಗಿ ಯೋಚಿಸ್ತಾ ಇದ್ದೀರಾ ಮಾನ್ಯವರ್ಯ. ಆದ್ರೆ ನೀವಿದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಪ್ರತಿಯೊಂದು ಶಕ್ತಿಯನ್ನ ಬಳಸ್ಕೊಳ್ಳಿ ಈ ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕೆ.
ಭಗವಂತ ಗಣಪತಿ ಮಹಾರಾಜರು ಅವರ ಆಶೀರ್ವಾದ ಖಂಡಿತವಾಗ್ಲೂ ಕೊಡ್ತಾರೆ. ಧನ್ಯವಾದಗಳು. ಆಜ್ಞೆ ಮಾಡಿ, ನಾವಿನ್ ಹೊರಡ್ತೀವಿ. ನಿಂತ್ಕೊಳ್ಳಿ. ಇದು ಅಲ್ಲಿ ಬಿದ್ದಿತ್ತು, ನಂದಲ್ಲ, ಬೇರೆ ಯಾರ್ದಾದ್ರೂ ಆಗಿರ್ಬೋದು. ಲಾಮ, ಈ ಉಂಗ್ಲ ಅದೇ ಅವತ್ ಕಲ್ದೋಗಿತ್ತಲ್ಲ ಅದೇ. ಹೌದು, ಇದ್ ನಂದೇ ಉಂಗ್ರ, ನಂದೇ. ಧನ್ಯವಾದ ನಿಮ್ಗೆ, ತುಂಬಾ ತುಂಬಾ ಧನ್ಯವಾದ. ಸರಿ, ನಾನು ಬೆಳಗ್ಗೆ ಸಿಗ್ತೀನಿ. ಏನ್ ಲಾಮ, ನೀನ್ ಒಂದ್ ಉಂಗ್ಲನ್ನ ತಲೆಗೆ ಉತ್ಕೊಳಕ್ಕಾಗಲ್ವಾ? ಇನ್ ತಂದ್ಲ ಮನೆ ಏನ್ ಅನ್ಕೋತೀಯ? ನಾನೇ ಅಲ್ಲಿಟ್ಟಿದ್ದು ಏ ಮೂರ್ಖ, ಬೇಕು ಅಂತಾನೆ. ಯಾಕೆ? ಈ ಸೋಮನಾಥನ ಬುದ್ಧಿ ತಿಳ್ಕೊಳ್ಳೋದಕ್ಕೆ. ಇಲ್ಲ ಗುಂಡಪ್ಪ, ಇವ್ರ ಕಳ್ಳ ಆಗೋಕ್ ಸಾಧ್ಯ ಇಲ್ಲ. ಇವರ ಬಡತನದಿಂದ ವಿಚಲಿತರಾಗಿದ್ದಾರೆ, ಕಳ್ಳ ಅಲ್ಲ. ನಡಿ. ಹಾಗಾದ್ರೆ ಆಚಾರ್ಯರೇ, ಏನಾದ್ರೂ ಯೋಚನೆ ಮಾಡಿದ್ರಾ ನೀವು? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡ್ತಾ ಇದ್ದೀನಿ, ಆ ಪಾದುಕೆ ಎಷ್ಟು ಮುಖ್ಯ ಆಗಿರ್ಬೇಕು. ಅದು ಒಂದು ಕಾಲಿಂದು. ಪಾದುಕೆನಾ? ಯಾರ ಪಾದುಕೆ? ಅದೇನೆ ವಿದೇಶಿ ಬಾಲೆ, ಅವಳ ಕಾಲಿನ ಪಾದುಕೆ ಬಗ್ಗೆ ಈಗ ತಾನೇ ನಮ್ಗೆ ಹೋದಾಗ ಹೇಳಿದ್ಲಲ್ಲ. ಗುರುಗಳೇ, ನೀವು ಮತ್ತೆ ಮರೀತಿದ್ದೀರಾ. ನಾವು ಇಲ್ಲಿ ಪಾದುಕೆಗಲ್ಲ, ಚಂದ್ರಮಣಿ ಕಳ್ತನ ಮಾಡೋ ಯೋಜನೆ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ಗೊತ್ತಿಲ್ಲ ಆ ವಿದೇಶಿ ಮಹಿಳೆ ನಿಮ್ ಮುಂದೆ ಎಂತ ರೇಖೆ ಎಳೆದಿದ್ದಾಳೆ ಅಂತ ನೀವೆಲ್ಲಾನು ಮರೀತಾ ಇದ್ದೀರಾ. ಗೊತ್ತಿದೆ ನಮಗೆ, ನಡೀರಿ. ನೀವು? ಹೌದು, ಇವತ್ತು ಅತಿಥಿಗಳು ಅರಮನೆಯಲ್ಲಿ ಮೊದಲನೇ ದಿನ ಅಲ್ವಾ? ಅದಕ್ಕೋಸ್ಕರ ನಾನು ಯೋಚಿಸ್ದೆ ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಜೊತೆಗೆ ನಾನು ಕಷಾಯನೂ ತಂದಿದ್ದೀನಿ, ಇದರಿಂದ ನಿಮಗೆ ವಿಶ್ರಾಂತಿ ಸಿಗತ್ತೆ. ಗುಂಡಪ್ಪ, ಇದನ್ ತಗೊಳ್ಳಿದ್ದೀವಿ, ಕಷಾಯ ಕುಡೀರಿ. ಕ್ಷಮಿಸಿ. ಇದರಿಂದ ಶೀತ ಕಡಿಮೆ ಆಗತ್ತೆ. ಧನ್ಯವಾದ. ಅಯ್ಯೋ, ಇದ್ರಲ್ಲಿ ಧನ್ಯವಾದ ಕೇಳೋದೇನಿದೆ? ನಾನ್ ಕೇವಲ ಕರ್ತವ್ಯ ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ನಿಮಗ್ ಕೋತಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ? ನನಗೆಲ್ಲ ಜೀವಜಂತುಗಳು ತುಂಬಾ ಇಷ್ಟ. ಮನುಷ್ಯರು ನಿಮಗಿಷ್ಟ ಆಗೋದಿಲ್ವಾ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರಾಣಿ ಅಡಗಿದೆ, ಅವಕಾಶ ಸಿಗ್ಬೇಕಷ್ಟೇ. ಅವಕಾಶ ಸಿಕ್ಕಿದ ಕೂಡ್ಲೆ ಇದೇ ಮನುಷ್ಯ ಊಸರವಳ್ಳಿ ತರ ಬಣ್ಣ ಬದಲಾಯಿಸ್ತಾನೆ, ಹಾಗೆ ಚೇಳಿನ ತರ ಕುಟ್ತಾನೆ, ಮತ್ತೆ ಹಾವಿನ ತರ ಬುಸ್ಕೊಡ್ತಾನೆ. ಅಷ್ಟೇ ಅಲ್ದೆ ಹಸ್ತಿರೋ ಹುಲಿ ತರ ತನ್ ಬೇಟೆ ಮೇಲೆ ದಾಳಿ ಮಾಡ್ತಾನೆ. ರೂಪಾದೇವಿ ಈ ತರ ಯಾಕೆ ಮಾತಾಡ್ತಿದ್ದಾರೆ? ಆದ್ರೆ ಇವರು ಯೋಚಿಸ್ತಾ ಇರೋದೇ ಒಂದು, ಮಾತಾಡ್ತಾ ಇರೋದೇ ಒಂದು. ಕೋತಿ ಅಂದ್ರೆ ಆಚಾರ್ಯರೇ ಅಲ್ವಾ? ನೀವಂತೂ ಸರಿಯಾಗಿ ಹೇಳಿದ್ರಿ ದೇವಿ, ಎಲ್ಲದೂ ಸರಿಯಾಗಿ ಹೇಳಿದ್ರಿ. ನಾನ್ ಅನ್ಕೋತೀನಿ ನಿಮ್ಮಂತ ಬುದ್ಧಿವಂತ ಯುವಕ ನನ್ನನ್ನ ಮೆಚ್ಕೊಳ್ಳೋದಿಕ್ ಮಾತ್ರ ನನ್ ಮಾತುಗಳನ್ನ ಒಪ್ಕೊಳ್ಳಲ್ಲ. ನಿಜಕ್ಕೂ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದೀರಾ. ಹೌದು ದೇವಿ, ನಾನ್ ನಿಮ್ ಮಾತನ್ನ ಖಂಡಿತವಾಗ್ಲೂ ಒಪ್ಕೊಳ್ತಿದ್ದೀನಿ. ನಾನು ಹಾಗೆ ಯೋಚಿಸ್ತೀನಿ. ಮನುಷ್ಯ ಪ್ರಾಣಿಗಳಿಗಿಂತನೂ ಭಯಂಕರವಾಗಿರ್ತಾನೆ. ಪ್ರಾಣಿಗಳ ಸ್ವಭಾವದಿಂದ ಅದರ ಪ್ರವೃತ್ತಿ ಗೊತ್ತಾಗತ್ತೆ, ಆದ್ರೆ ಮನುಷ್ಯನಲ್ಲಿ ಯಾವ ಪ್ರಾಣಿ ಇದೆ ಅಂತ ಹೇಗ್ ಗೊತ್ತಾಗತ್ತೆ? ಯಾರಿಗ್ ಗೊತ್ತು? ನಿಜಕ್ಕೂ ನೀವು ದೊಡ್ಡ ಜ್ಞಾನಿನೇ ಸಲಹೆಗಾರರೇ. ನಿಮ್ಮನ್ನ ನಾನೀಗ ಭೇಟಿಯಾಗಿದ್ದು ನನ್ನಲ್ಲಿ ಆತ್ಮಿಕ ಆಧ್ಯಾತ್ಮಿಕ ಅನುಭವಗಳಾಗ್ತಿದೆ ಮಹೋದಯ. ಸರಿ, ನನ್ನ ಸೌಭಾಗ್ಯ ಅದು. ಸರಿ, ನಾನು ಹೊರಡ್ತೀನಿ, ನಾಳೆ ಭೇಟಿ ಮಾಡೋಣ. ನಿಮಗೇನಾದ್ರೂ ಬೇಕು ಅಂತ ಹೇಳಿದ್ರೆ ನಿಸ್ಸಂಕೋಚದಿಂದ ಕೇಳಿ. ಖಂಡಿತವಾಗ್ಲು ನಾವು ಹೊರಡ್ತೀವಿ. ನಡಿ ಗುಂಡಪ್ಪ. ಸರಿ, ಬನ್ನಿ, ನಿಮ್ಮನ್ನ ದ್ವಾರವರೆಗೂ ಬಿಡ್ತೀನಿ. ಶುಭರಾತ್ರಿ. ಶುಭರಾತ್ರಿ. ಅಕ್ಷಿ, ಇವಳ ಬಗ್ಗೆ ಏನ್ ಅನ್ಸುತ್ತೆ ರಾಮ? ಇವಳನ್ ನೋಡಿದ್ರೆ ನನ್ಗಂತೂ ಒಳ್ಳೆಯವಳ ತರನೇ ಕಾಣಿಸ್ತಾಳೆ. ಇಲ್ಲ ಬಂದು, ತುಂಬಾ ದೊಡ್ಡ ಸಮಸ್ಯೆ ಇಲ್ಲೇ ಇದೆ ಅನ್ಸುತ್ತೆ. ಒಂದ್ ವೇಳೆ ಚಂದ್ರಮಣಿಗೆ ಯಾವ್ದಾದ್ರು ತೊಂದ್ರೆ ಬಂತು ಅಂದ್ರೆ ಅದು ಈ ರೂಪದೇವಿಯಿಂದಾನೆ. ಹಾಗ್ಯಾಕೆ? ಅವಳನ್ನ ಗಮನಿಸ್ತಾ ಬಂದು ಅವ್ರು ಯಾರ ಜೊತೆನೂ ಮಾತಾಡ್ಬೇಕಾದ್ರೆ ಅವ್ರ ಮುಖನ ನೋಡಲ್ಲ. ಅವ್ರು ಏನ್ ಮಾತಾಡೋಕ್ ಶುರು ಮಾಡಿದ್ರು ಅವ್ರ ಆಚೆಚೆ ನೋಡ್ಕೊಂಡೇ ಮಾತಾಡ್ತಾರೆ.
ಅದನ್ನ ಯಾರ್ ಮಾಡ್ತಾರೆ ಅಂತ ಹೇಳಿದ್ರೆ ತಲೆಯಲ್ಲಿ ಇನ್ನೇನೋ ಓಡ್ತಿರುತ್ತೆ, ಮಾತು ಬೇರೆ ತರ ಇರುತ್ತೆ. ಅವಳು ನೋಡೋದಕ್ಕೆ ಆ ತರ ಕಾಣಿಸೋದಿಲ್ಲ, ಆದ್ರೆ ಆ ತರ ಮಾಡೋರು ಆ ತರ ಕಾಣಿಸಲ್ಲ. ಈ ತರ ಒಳ್ಳೆಯವರಾಗಿರೋರೆ ಕೆಟ್ಟದ್ನ ಮಾಡೋದು. ನೀನ್ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾ ಇದ್ಯಾ ಅಂತ ನಿಂಗೆ ಅನಿಸ್ತಾ ಇಲ್ವಾ? ಎಷ್ಟ್ ಚೆನ್ನಾಗಿದ್ದಾಳೆ ಇವಳು, ನಿನ್ಗೆ ಅನಿಸ್ತಾ ಇದ್ಯಾ ಇವಳು ಕಳ್ತನ ಮಾಡ್ತಾಳೆ ಅಂತ? ಮಾಡೋದಾದ್ರೂ ಹೇಗೆ? ಅವಳೊಬ್ಳು ಹೆಣ್ಣಲ್ವ ರಾಮ? ಸ್ತ್ರೀ ಶಕ್ತಿನ ಕಡೆಗಣಿಸ್ಬಾರ್ದು ಬಂದು. ಹೆಣ್ಣು ಏನ್ ಬೇಕಾದ್ರೂ ಮಾಡ್ತಾಳೆ. ಎಲ್ಲಾ ರೂಪಗಳಿಗೆ ಕಾರಣನೇ ಸ್ತ್ರೀ ಶಕ್ತಿ. ಅವಳು ಯಾವ ರೂಪ ಬೇಕಾದ್ರೂ ತಾಳ್ತಾಳೆ. ಅದು ಅಲ್ದೆ ಇವ್ರ ಹೆಸರು ರೂಪಾದೇವಿ. ಗಮನ ಅಂತೂ ಇಡ್ಲೇಬೇಕು. ಯಾರತ್ಲ ಮಾತಾಡ್ತಿದ್ಯಲ್ಲಮ್ಮ? ಮತ್ತೆ ಬಂದು ಬಂದು ಏನು? ಅಯ್ಯೋ ಏನು ಇಲ್ಲ, ಅದು ನನಗ್ ನಾನೇ ಮಾತಾಡ್ಕೋತಿದ್ದೆ. ನೀನ್ ನಡಿ. ಜನ್ಲು ಹುಚ್ಚರಾಗಿದ್ದಾಳೆ. ಸರಿ ನಡಿ. ಮೂರ್ಖ ಪಂಡಿತ ಏನ್ ಅನ್ಕೊಂಡಿದ್ದಾನೆ? ಕಷಾಯ ಕುಡಿಸೋ ನೆಪದಲ್ಲಿ ಎಲ್ಲ ತಿಳ್ಕೊಬಹುದು ಅಂತನಾ? ಅದು ನಿಜವಾದ ಕಳ್ಳ ಯಾರು ಅಂತ ಅದು ಚಂದ್ರಮಣಿ ಭದ್ರ ಕದಿಯೋನು. ಬುದ್ಧಿ ಇಲ್ದಿರೋ ಬಾಲಕ ಇದು ಕೂಡ ಗೊತ್ತಿಲ್ಲ ಇನ್ಮೇಲೆ ಅವನು ಯಾರನ್ನ ಎದುರಿಸ್ಬೇಕು ಅಂತ. ಅವನು 7 ಜನ್ಮ ಹುಟ್ಟಿ ಬಂದ್ರು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಅದು ಈ ಕೆಲ್ಸ ನೀನ್ ಮಾಡ್ತಾ ಇದೀಯ ಅನ್ನೋದು. ಅಯ್ಯೋ, ಈ ಆಚಾರ್ಯರೆಲ್ಲ ಹೋದ್ರು? ಅವ್ರು ಈ ಸಮಯದಲ್ಲಿ ಇಲ್ಲಿರೋದು ಒಳ್ಳೇದಲ್ಲ. ಅವ್ರನ್ನ ಹುಡುಕ್ಲೇಬೇಕು, ಮತ್ತೆ ತಿಳ್ಕೊಳ್ಳೇಬೇಕು ಆ ಭ್ರಷ್ಟ ಮಂಡಳಿ ಏನ್ ಮಾಡ್ತಿದೆ ಅಂತ. ಎಲ್ಲಿ ಹೋಗಿದೆ ಈ ಪಾದುಕೆ? ಲಮ, ನಿಧಾನ ಮಾತಾಡು. ಇದು ಓಹೋ, ಈ ರಾಮ ತನ್ನ ಪ್ರಭಾವದಿಂದ ಹೇಗ್ ನಮ್ಮನ್ನು ಸಿಕ್ಕಾಕ್ಸಿದ್ದಾನೆ ಅಂದ್ರೆ ಎಲ್ಲಿ ಹೋದ್ರು ಅವನ ಹೆಸರೇ ಕೂಗಿದಂಗೆ ಕೇಳಿಸುತ್ತೆ. ಈಗ್ಲೂ ನನ್ಗೆ ಹಾಗೆ ಅನಿಸ್ತು, ಯಾರೋ ಅವನ ಹೆಸರನ್ನ ಕೂಗ್ದಂಗೆ. ಮತ್ತೆ ನಾವು ನಿಮ್ಮ ಕುಪ್ರಭಾವದಿಂದ ಅಂದ್ರೆ ಸುಪ್ರಭಾವದಿಂದ ಅಂಟ್ಕೊಂಡಿದೀವಿ ಗುರುಗಳೇ. ನಿಮ್ಗೇನ್ ಕೇಳಿಸುತ್ತೋ ನಮಗೂ ಅದೇ ಕೇಳಿಸತ್ತೆ. ನಮಗೂ ಹಾಗೆ ಅನಿಸ್ತು, ಯಾರೋ ಪಂಡಿತನ ಹೆಸರು ಕರೆದ್ರು ಅಂತ. ನಿಮ್ಮಿಬ್ರಿಗೂ ಕೇಳಿಸ್ತಾ ಹಾಗಾದ್ರೆ? ಗುರುಗಳೇ, ನಿಜ ಹೇಳ್ಬೇಕು ಅಂದ್ರೆ ನನಗೂ ಕೇಳಿಸ್ತು. ನಿನಗೂ ಸಹ ಕೇಳಿಸ್ತಾ? ಹೌದು, ಕೇಳಿಸ್ತು. ಯಾರೋ ಪಂಡಿತನ ಹೆಸರನ್ನ ಕೂಗಿದ್ದಾರೆ. ಅವನಿಲ್ಲೇ ಎಲ್ಲೋ ಸುತ್ತಮುತ್ತ ಇರ್ಬೇಕು. ಇರ್ಬೋದು ಗುರುಗಳೇ. ನಿಮ್ಮ ಮತ್ತೆ ಅವನ ನಂಟು ಪಗಡೆ ಆಟದ ತರ. ಒಂದು ಮನೇಲಿ ನೀವಿದ್ರೆ ಇನ್ನೊಂದ್ ಮನೇಲಿ ಅವನಿರ್ತಾನೆ ಗುರುಗಳೇ. ಕೂಗ್ಬೇಡಿ, ಮೆಲ್ಲಗೆ ಹೋಗಿ ಹುಡ್ಕೋಣ. ನಾವು ಆ ದುಷ್ಟ ಪಂಡಿತನ ದೃಷ್ಟಿಗೆ ಬೀಳಬಾರ್ದು. ನಡೀರಿ. ಲೇ ಮಣಿ, ಸರಿಯಾಗಿ ನಡೆಯೋ. ಅಯ್ಯೋ, ಸರಿಯಾಗಿ ನಡೀತಿದ್ದೇನಲ್ಲ, ಸುಮ್ಮನೆ ಇರೋ. ಬೇಡ್ರ, ನಾನ್ ಬೀಳ್ತಾ ಇದ್ದೆ ಗುರುಗಳೇ. ಬೀಳ್ತೀಯ ಅಂದ್ರೆ ನಿಧಾನವಾಗಿ ಬೀಳ್ಬೇಕು, ಶಬ್ದ ಬರಬಾರ್ದು. ಇದೆಂತ ಮಾತು ಗುರುಗಳೇ? ನಿಧಾನಕ್ಕೆ ಯಾರಾದ್ರೂ ಬೀಳ್ತಾರಾ? ಬೀಳ್ತಾರೆ. ನಾನ್ ಬಿದ್ದು ತೋರಿಸ್ಲಾ? ಇರ್ಲಿ ಬಿಡಿ ಗುರುಗಳೇ, ನೀವು ಮೊದ್ಲಿಂದ ಇಷ್ಟೊಂದು ಬಿದ್ದಿದ್ದೀರಾ. ಅರ್ಥ ಆಗ್ತಿಲ್ವಾ? ನಮ್ಮ ಗುರುಗಳು ಸರಿಯಾಗಿ ಹೇಳ್ತಿದ್ದಾರೆ. ಆ ದುಷ್ಟ ಪಂಡಿತ ಇಲ್ಲೇ ಎಲ್ಲಾದ್ರೂ ಅಕ್ಕಪಕ್ಕ ಇದ್ರೆ ಏನ್ ಮಾಡ್ತೀಯಾ? ಮತ್ತೆ ಒಂದು ವೇಳೆ ಅವನು ಗೊತ್ತಾಗ್ಬಿಟ್ರೆ ನಮ್ಮ ಗುರುಗಳು ಚಂದ್ರಮಣಿಯನ್ನ ಕದಿಯೋದಿಕ್ಕೆ ಯೋಜನೆ ರೂಪಿಸ್ತಿದ್ದಾರೆ ಅಂತ. ಗುಂಡಪ್ಪ, ಲಮ, ನಿಜವಾದ ಕಳ್ಳ ಇಲ್ಲೇ ಇದ್ದಾನೆ. ಆದ್ಲೆ ನಾವು ಪಾಪ ಕಲಾವಿದ್ರ ಮೇಲೆ ಅನುಮಾನ ಪಟ್ಟಿದ್ವಿ. ಎಲ್ಲಿವರೆಗೂ ಕಾರ್ಯಕ್ರಮ ಸುರಕ್ಷಿತವಾಗಿ ಇರೋದಿಲ್ವೋ ಅಲ್ಲಿ ತನಕ ಅನುಮಾನ ಪಡೋದು ಸಹಜ ಅಲ್ವಾ? ಆದ್ಲೆ ನಿಜವಾದ ಕಲ್ಲು ಸಿಕ್ಕದಲ್ಲ. ಈ ಆತಾರ್ಯ ಮತ್ತೆ ಅವಳ್ತೈತಿ ಅಂದ್ಲು. ಇಲ್ಲ ಗುಂಡಪ್ಪ, ಇವರೆಲ್ಲ ಅವಕಾಶವಾದಿಗಳು. ಅವಕಾಶದ ಲಾಭ ಪಡ್ಕೊಳ್ಳೋಕೆ ಯೋಜನೆ ಮಾಡ್ತಿದ್ದಾರೆ. ಒಂದು ಕಲ್ಲಲ್ಲಿ 2 ಹಕ್ಕಿನ ಹೊಡಿತಿದ್ದಾರೆ. ಆ ಚಂದ್ರಮಣಿನ ಕದ್ದು ಆ ಕಳ್ತನನ ನನ್ ಮೇಲೆ ಹಾಕಿ ನನ್ನನ್ನ ಶಾಶ್ವತವಾಗಿ ದೂರ ಮಾಡಕ್ ನೋಡ್ತಿದ್ದಾರೆ. ಹೊರಗಡೆ ಕಳ್ಳನ ಆಮೇಲೆ ನೋಡೋಣ. ಮೊದ್ಲು ಈ ಒಳಗಡೆ ಸಿಕ್ಕಾಕೊಂಡಿರೋ ಕಳ್ಳನ ನೋಡ್ಬೇಕು. ಹೇಗೆ? ಯೋಚಿಸ್ಬೇಕು ಗುಂಡಪ್ಪ, ಯೋಚಿಸ್ಬೇಕು. ನಡಿ. ಒಂದು ವಿಷಯ ನನಗೆ ಅರ್ಥ ಆಗ್ತಾ ಇಲ್ಲ. ಅವನು ಯಾವ ಮಾರ್ಗದಲ್ಲಿ ಅದೇ ಆ ಪಂಡಿತ ಚಂದ್ರಮಣಿಯನ್ನ ಅರಮನೆಗೆ ತರ್ತಾನೆ? ಆಚಾರ್ಯರೇ,
ನಾನು ಎಲ್ಲಾ ಮಾರ್ಗನ ನೋಡಿದ್ದೀನಿ. ಈಗ ನಾನು ನಿಮ್ಗೆ ಅರಮನೆಯ ಆ ಮಾರ್ಗ ತೋರಿಸ್ತೀನಿ, ಯಾವ ಮಾರ್ಗದಿಂದ ಚಂದ್ರಮಣಿಯನ್ನ ಕಳ್ತನ ಮಾಡ್ಕೊಂಡು ತರಬಹುದು ಅಂತ. ಇಷ್ಟೊತ್ತು ಏನ್ ಮಾಡ್ತಾ ಇದ್ದೆ? ಇಲ್ಲಿವರೆಗೂ ಯಾಕೆ ತೋರಿಸ್ಲಿಲ್ಲ ಆ ಮಾರ್ಗನ? ಎಲ್ಲದಕ್ಕಿಂತ ಮೊದಲು ನೀನು ಆ ದಾರಿನ ತೋರಿಸ್ಬೇಕು ತಾನೆ ನನ್ಗೆ. ಅದನ್ನ ಬಿಟ್ಟು ಇಡೀ ಅರಮನೆಯನ್ನ ತಿರುಗಿಸಿ 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 ತೋರಿಸ್ತಾ ಇದ್ರೆ. ನಿಮ್ಗೆ ಅರಮನೆಯಲ್ಲಿ ಗುಪ್ತ ಮಾರ್ಗವನ್ನೇ ತೋರ್ಸಕ್ ಬಂದಿದ್ವಿ, ಆದ್ರೆ ನೀವು ಎಲ್ಲೋ ಮಧ್ಯದಲ್ಲಿ ಕಳ್ಸ್ಕೊಂಡ್ಬಿಟ್ರಲ್ಲ. ಕಳ್ಸ್ಕೊಂಡ್ಬಿಟ್ಟೆ ಅಂದ್ರೆ ಎಂತ ಭಾಷೆ ಇದು ಕಳ್ಸ್ಕೊಂಡ್ಬಿಟ್ಟೆ? ನನ್ ಮಾತಿನ ಅರ್ಥ ಹೊರಟೋದ್ರಿ, ಪ್ರಸ್ಥಾನ ಮಾಡಿದ್ರಿ. ಅದಕ್ಕೆ ಅದಕ್ಕೆ ನೀವು ನಮ್ಮ ಹಿಂದೆ ಸುತ್ತಾ ಇರ್ಲಿಲ್ಲ, ನಾವು ನಿಮ್ ಹಿಂದೆ ಸುತ್ತಾ ಇದ್ವಿ. ಪೂರ್ತಿ ರಾತ್ರಿ ಪೂರ್ತಿ ಅರಮನೆಯಲ್ಲಿ ನೀವು ಬೇರೆಯವ್ರ ಹಿಂದೆ ಬಿದ್ದಿದ್ರೆ ನಾವು ನಿಮ್ ಹಿಂದೆ ಬಿದ್ದಿದ್ವಿ. ಮುಚ್ಚ. ಆಯ್ತು ನಡಿ, ಮೊದ್ಲ ಪಂಡಿತರನ್ನ ಹುಡುಕ್ಬೇಕು. ನಡೀರಿ. ಸರಿ ಗುಂಡಪ್ಪ, ನಾನ್ ಏನ್ ಹೇಳಿದ್ರು ನೀನು ಹಾ ಹಾ ಅಂತ ಹೇಳ್ಬೇಕು, ಸರಿನಾ? ಮತ್ ಕೇಳು, ಇದನ್ನ ಜೋರಾಗಿ ಹೇಳ್ಬೇಕು. ಸಲಿ ಈಗಲ್ಲ, ಆಮೇಲೆ. ನಡಿ. ಅಯ್ಯೋ ಗುಂಡಪ್ಪ, ಏನೋ ಶಬ್ದ ಬಂತು. ನಡಿ ನಡೀರಿ. ಇರು. ಶಬ್ದ ಈ ಕಡೆಯಿಂದ ಬಂದಿತ್ತು. ನಡೀರಿ. ನಿನಗೇನ್ ಅನ್ಸುತ್ತೆ? ನಾನಿಲ್ಲಿಗೆ ಅತಿಥಿಗಳಿಗೆ ಕಷಾಯ ಕುಡ್ಸಕ್ ಬಂದಿದ್ದೀನಿ ಅಂತ ಅನ್ಕೊಂಡಿದೀಯಾ? ಅಯ್ಯೋ ಇಲ್ಲ ಕಣ ಮೂರ್ಖ, ನಾನಿಲ್ಲಿಗೆ ಚಂದ್ರಮಣಿಗೆ ಯೋಜನೆ ಮಾಡಕ್ ಬಂದಿದ್ದೀನಿ. ಯಾರಾದ್ರೂ ಚಂದ್ರಮಣಿನ ಕದಿಯಕ್ ಹತ್ರ ಬಂದ್ರೆ ಆ ಮೂರ್ಖನಿಗೆ ಈ ವಿಷಯ ಗೊತ್ತೇ ಇಲ್ಲ. ಚಂದ್ರಮಣಿನ ಗಣಪತಿ ಉತ್ಸವ ಆದ್ಮೇಲೆ 10 ದಿನದ ಮುಂಚೆ ಒಂದು ಗೌಪ್ಯ ಮಾರ್ಗದಲ್ಲಿ ಅದನ್ನ ತಗೋ ಬರ್ತಾರೆ. ಆದ್ರೆ ಆ ಮೂರ್ಖ ಕಳ್ಳ ಆ ಅರಮನೆಯ ಗುಪ್ತ ಮಾರ್ಗ ಎಲ್ಲಿದೆ ಅಂತ ಹುಡುಕ್ತಿರ್ತಾನೆ. ಆದ್ರೆ ಉಪಾಯ ಬೇರೆನೇ ಇದೆ. ನಿಜವಾದ ಉಪಾಯ ಕೇಳು, ಕಿವಿ ತೆರ್ಕೊಂಡ್ ಕೇಳು. ಬದ್ಲಿಗೆ ಉಪಾಯ ಏನು ಅಂದ್ರೆ, ನೋಡು, ಮೊದ್ಲು ನಾವು ತಿಳ್ಕೋಬೇಕು ಯಾರಾದ್ರೂ ನಮ್ ಹಿಂದೆ ಬರ್ತಾ ಇದ್ದಾರಾ ಅಂತ. ಯಾಕೆ ಅಂದ್ರೆ ಯಾರಾದ್ರೂ ನಮ್ ಮಾತನ್ನ ಕೇಳಿಸ್ಕೋತಿದ್ರೆ. ಅಲ್ಲಿ ಯಾರು ಇಲ್ಲ ಅಮ್ಮ, ಅದನ್ ಬಿಡು, ನಿನ್ ಮುಂದೆ ಎಲ್ಲೋ. ಹಾ, ನಾನು ಏನ್ ಹೇಳ್ತಿದ್ದೆ? ಅದೇ ಯೋಜನೆ ಬಗ್ಗೆ. ಹಾ ಕೇಳು, ನಿಜವಾದ ಉಪಾಯ ಏನು ಅಂದ್ರೆ, ಆ ಚಂದ್ರಮಣಿ 10 ದಿನ ಆದ್ಮೇಲೆ ಮಹೋತ್ಸವ ದಿನ ತರೋದಲ್ಲ, ಆದ್ರೆ ನಾಳೆ ಗಣಪತಿ ಮಹಾರಾಜರ ಪ್ರತಿಷ್ಠಾಪನೆ ದಿನಾನೇ ತಗೋಬರೋದು. ಮತ್ಯಾವುದೇ ಗುಪ್ತ ಮಾರ್ಗದಿಂದ ಅಲ್ಲ, ಬದ್ಲಿಗೆ ಈ ದಾರಿಲೇ, ಅಂದ್ರೆ ನಾವಿಷ್ಟೊತ್ತು ನಡೆದಾಡ್ತಿದ್ವಲ್ಲ. ಮತ್ತಿನ್ನೇನ್ ಗೊತ್ತಾ, ಕಳ್ಳನಿಗ್ ಗೊತ್ತಾಗ್ಬೇಕು ಆ ಚಂದ್ರಮಣಿನ ತುಂಬಾ ಸುರಕ್ಷತೆಯಲ್ಲಿ ಶಸ್ತ್ರಾಸ್ತ್ರ ಸಜ್ಜಿತ ಸೈನಿಕರನ್ನೆಲ್ಲ ಅದ್ರ ಹಿಂದೆ ನಿಲ್ಸಿದೀವಿ. ಆದ್ರೆ ವಾಸ್ತವದಲ್ಲಿ ಚಂದ್ರಮಣಿನ ತರೋದ್ ಹೇಗೆ ಅಂದ್ರೆ ಜೇಬಲ್ಲಿ. ಯೋಚನೆ ಮಾಡು ಗುಂಡಪ್ಪ, ಯೋಚನೆ ಮಾಡು. ಅಯ್ಯೋ ಪೆದ್ದು, ನಿನ್ ಜೋಬಲ್ಲೇ ಚಂದ್ರಮಣಿನ ನಿನ್ ಜೋಬಲ್ಲೇ ತಗೋಬರೋದು. ಅದ್ಲೆ ನಂಗಂತೂ ಜೇಬೇ ಇಲ್ಲ. ಅರೇ, ಹೊಲ್ಸುದ್ರಾಯ್ತು ಮಿತ್ರ, ನಿನಗ್ ಜೋಬ್ ಹೊಲ್ಸುದ್ರಾಯ್ತು. ಅದ್ಲೆ ನಾನು ಚಿಕ್ಕೋನಲ್ವಾ? ಅದಕ್ಕೋಸ್ಕರನೇ ನಿನ್ನ ಆಯ್ಕೆ ಮಾಡಿದ್ದು ಗುಂಡಪ್ಪ. ನೀನಿನ್ನು ಚಿಕ್ಕೋನು, ನಿನ್ ಮೇಲೆ ಯಾರಿಗೂ ಸಂದೇಹ ಬರಲ್ಲ, ಯಾರು ಕೂಡ ಯೋಚಿಸಕ್ಕೂ ಸಾಧ್ಯ ಇಲ್ಲ ನಿನ್ನಂತ ಸಾಧಾರಣ ಬಾಲಕನ್ ಜೇಬಲ್ಲಿ ಚಂದ್ರಮಣಿಯಂತಹ ಅಮೂಲ್ಯ ವಸ್ತು ಇರುತ್ತೆ ಅಂತ. ಚಂದ್ರಮಣಿನ ತಗೊಬಂದ್ ನನಗ್ ಕೊಡು, ನಾನು ಮಹಾರಾಜರಿಗೆ ಒಪ್ಪಿಸ್ತೀನಿ. ಮಹಾಪ್ರಭುಗಳು ಗಣೇಶನ ಚರಣಕ್ಕೆ ಅದನ್ನ ಅರ್ಪಿಸ್ತಾರೆ, ಅಷ್ಟೇ. ಅಲ್ಲಿಗ್ ನಮ್ ಕೆಲ್ಸ ಮುಗೀತು. ಹಾ ಹಾ ಹಾ, ನನಗ್ ಗೊತ್ತಿದೆ ಗುಂಡಪ್ಪ, ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂತ. ನೀನ್ ಇದನ್ ಕೇಳಕ್ ಹೊರಟಿದ್ಯಾ? ನಾನಿನ್ನು ಸಣ್ಣ ಮಗು, ಯಾರಿಗಾದ್ರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಚಂದ್ರಮಣಿ ನನ್ ಜೋಬಲಿದೆ ಅಂತ ನಿನ್ನ ಅಪಹರಣನೂ ಆಗ್ಬಿಡ್ಬಹುದು. ಆದ್ರೆ ಏನ್ ಮಾಡೋದು ಮಿತ್ರ, ಚಂದ್ರಮಣಿನ ಉಳಿಸ್ಕೊಳ್ಳೋದಕ್ಕೆ ಈ ತೊಂದ್ರೆನ ತಗೊಳ್ಳೇಬೇಕು. ಆದ್ರೆ ನಿನ್ನಂತ ಸಣ್ಣ ಮಗುನ ಅಪಹರಣ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಬೇರೆ ಏನೂ ಉಪಾಯ ಇಲ್ವಲ್ಲ ನಮ್ಮ ಹತ್ರ. ನಡಿ ನಡಿ, ತುಂಬಾ ಕತ್ಲೆ ಆಗ್ತಿದೆ, ನಾಳೆ ತುಂಬಾ ದೊಡ್ಡ ಕೆಲಸ ಮಾಡ್ಬೇಕು ನಾವು. ಚಂದ್ರಮಣಿಯ ಸುರಕ್ಷತೆ ಸವಾಲು ಸಣ್ಣ ಪುಟ್ಟ ವಿಷಯ ಅಲ್ಲ, ನಡಿ. ದೊಡ್ಡ ಶಿಖಾಮಣಿ, ಮೂರ್ಖ, ಪೆದ್ದ ಈ ಪಂಡಿತ ಬಹಳ ಬುದ್ಧಿವಂತ ಅಂತ ಅನ್ಕೊಂಡಿದ್ದಾನ ಅವನು. ಚಂದ್ರಮಣಿಯನ್ನ ಕದಿಯೋದಕ್ಕೆ ಸಂಪೂರ್ಣವಾದ ರೂಪುರೇಷೆಗಳನ್ನ ಅವನೇ ಬರೆದು ತನ್ನ ಕೈಯಾರೆ ನಮಗ್ ಕೊಟ್ಟೋದ. ಮತ್ತೇನ್ ನಡೆಯುತ್ತೋ ಅದು ನಾಳೆನೇ ನಡೆಯುತ್ತೆ. ನಾಳೆ ಈ ಗುಂಡಪ್ಪನ ಅಪಹರಣ ಕೂಡ ಆಗುತ್ತೆ, ಚಂದ್ರಮಣಿಯ ಕಳ್ಳತನೂ ಆಗುತ್ತೆ, ಮತ್ತೆ ಈ ಪಂಡಿತನ ಪದವಿಯ ಅಂತಿಮ ಸಂಸ್ಕಾರ ಕೂಡ ಆಗುತ್ತೆ.
ಈ ಕಡೆ ಈ ಭಗವಂತ ವಿನಾಯಕನ ಶುಭಾಗಮನವಾಗುತ್ತೆ, ಅಲ್ಲಿ ಆ ಕಡೆ ಈ ಪಂಡಿತನಿಗೆ ಸ್ವಯಂ ಮಹಾರಾಜರೇ ಈ ದರ್ಬಾರ್ನಿಂದ, ಈ ಅರಮನೆಯಿಂದ, ಇಡೀ ರಾಜ್ಯದಿಂದ ಕತ್ತಿಡಿದು ಆಚೆ ತಳ್ತಾರೆ. ಕಾಯ್ತಾ ಇರು ಪಂಡಿತ, ಕಾಯ್ತಾ ಇರು, ನಿನ್ನ ಸರ್ವನಾಶ ನಿಶ್ಚಿತ. शिरसा देवं गौरीपुत्रं विनायकं प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुक्कामार्थसिद्धये भक्तावासं स्मरे नित्यम् आयुक्कामार्थसिद्धये प्रथमं वक्रतुण्डं च एकदन्तं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं तृतीयं कृष्णपिङ्गाक्षं गजवक्त्रं चतुर्थकं प्रणम्य शिरसा देवं गौरीपुत्रं विनायकं प्रणम्य शिरसा देवं गौरीपुत्रं विनायकम्. ಏನಾಯ್ತು ಗುರುಗಳೇ? ಏನಾಗುತ್ತೆ? ಅಲ್ಲೇನ್ ನೋಡ್ತಿದ್ದೀರಾ? ಏನ್ ನೋಡ್ತಾ ಇದ್ದೀನಿ? ಅದಂತೂ ನೀವೇ ಹೇಳ್ಬೇಕು. ಗಣಪತಿ ಮಹಾರಾಜರು ಎದುರುಗಡೆನೇ ಇದ್ದಾರೆ. ಹಾ, ಅದು ಹಾಗೇನೆ ನೋಡ್ತಾ ಇದ್ದೆ. ನಾನು ನೋಡ್ತಾ ಇದ್ದೆ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಅಂತ. ಅಯ್ಯೋ, ಎಲ್ಲಿ ಕಾಣೆ ಆಗ್ಬಿಟ್ಟ ಇವನು? ಅಲ್ಲಿ ನಡಿ ಹಿಡಿಯೋಣ. ಭಗವಂತ ಶ್ರೀ ಗಣೇಶನಿಗೆ, ಶ್ರೀ ವಿನಾಯಕನಿಗೆ. ಅಮ್ಮ ಕೇಳ್ತಿದ್ದಾರೆ, ಹಾಗೆ ನಾನು. ಗುಂಡಪ್ಪ ಎಲ್ಲಿ ಹೋದ? ಕಾಣಿಸ್ತಾನೆ ಇಲ್ಲ. ನೀವೇನು ಭಯ ಪಡಬೇಡಿ, ನಾನೇನ್ ಹೇಳ್ತೀನೋ ಹಾಗೆ ಮಾಡಿ. ಮಣಿ, ನನ್ಗೆ ಯಾಕೇನು ಕಾಣಿಸ್ತಾ ಇಲ್ಲ? ನಾವು ಆ ಮುದ್ಕನ್ ಜೊತೆ ಪಾಪ ಮಾಡ್ತಿರೋದ್ರಿಂದ ಭಗವಂತ ನಮ್ಗೆ ದಂಡನೆ ಕೊಡ್ತಾ ಇದ್ದಾನ? ನಮ್ಮನ್ನ ನೇತ್ರಹೀನ ಮಾಡಿಲ್ಲ ತಾನೆ? ನಿಧಾನಕ್ಕೆ ಹೋಗೋ, ನಮ್ ಗುರುಗಳು ಕಾಪಾಟಿಗಳು ದೀಪ ಹಚ್ಚೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇಡು ಇಡು. ಆಚಾರ್ಯರೇ, ಇಲ್ಲಿ ಏನು ಕಾಣಿಸ್ತಾನೆ ಇಲ್ವಲ್ಲ? ನನ್ಗೆ ಆತಿ ತೆಗಿಲಿ. ನಮಗಂತೂ ಮನೆಯಿಂದ ಹೊರಡ್ಬೇಕಾದ್ರೆ ಎಲ್ಲ ದೀಪಗಳು ಹಚ್ಚಿತ್ತು. ಇರ್ಲಿ ಬಿಡು. ಚಂದ್ರಮಣಿ ಒಂದು ಸೇರಿ ನನ್ನ ಕೈ ಸೇರಿದ ಮೇಲೆ ನಂತರ ನೋಡು ಹೇಗೆ ಕತ್ತಲೆಯನ್ನ ಚಂದ್ರಮಣಿಯು ತನ್ನ ಪ್ರಕಾಶಮಾನದಿಂದ ಬೆಳಗುತ್ತೆ ಅನ್ನೋದನ್ನ. ದನಿಮನೆ, ಹೇಳಿ ಗುರುಗಳೇ. ನಾನು ಇನ್ನು ಕಾಯೋದಕ್ಕೆ ಆಗೋದಿಲ್ಲ. ಬೇಗ ಅದು ಆ ಚಂದ್ರಮಣಿಯ ದರ್ಶನವನ್ನು ಮಾಡಿಸು. ಈಗ್ಲೇ ಬಿಚ್ಚುತ್ತೀವಿ ಗುರುಗಳೇ. ನನ್ನನ್ನ ಆತ ತಗಿಲಿ. ತಲೆಯಲ್ಲಿದೆ. ಅಯ್ಯೋ, ಕಾಣಿಸ್ತಾನೆ ಇಲ್ವಲ್ಲ ಸರಿಯಾಗಿ. ನಿಧಾನ ಕಣೋ. ನನ್ನನ್ನ ಆತ ತಗಿಲಿ. ನೀವ್ಯಾಕೆ ನನ್ನನ್ನ ಚೀಲದಲ್ಲಿ ಗದ್ದೆ ಹಾಕತ್ತಿದ್ದೀರಾ? ಹಾಗಾದ್ರೆ ಏನಾಗುತ್ತೆ? ನಂಗೆ ಉತ್ಲು ಕತ್ತಿದ್ದೆ. ಉತ್ಲು ಕತ್ತಲೆ? ಏನ್ ಹೇಳ್ತಾ ಇದ್ದಾನೆ ಇವನು? ಉಸಿರು ಕಟ್ಟಿದ್ರೆ ಅಂತ ಹೇಳ್ತಾ ಇದ್ದಾನೆ. ಹೌದು, ಅದನ್ನ ಹೇಳ್ತಿರೋದು. ನನ್ಗೆ ನೀರ್ ಬೇಕು. ಹಾಗೆ ಏನಾದ್ರು ತಿನ್ನಕ್ ತಗೋಬಾ. ಇಲ್ಲ ನೋಡು, ಇವನಿಗೆ ಗೊತ್ತೇ ಇಲ್ಲ ಇವನು ಅಪಹರಣ ಆಗಿದೆ ಅಂತ. ಮಗು ಅನ್ಕೊಂಡಿದೆ ಇವನು ವಿವಾಹದ ಭೋಜನದಲ್ಲಿ ಬಂದಿದ್ದಾನೆ, ಅದು ಗಂಡಿನ ಕಡೆಯಿಂದ. ಬೇಗ ಕೊಡು, ಚಂದ್ರಮಣಿ ನಮ್ ಕೈ ಕೊಟ್ಟು. ಅಯ್ಯೋ, ನಿಮ್ಗೆ ಮೊದ್ಲೇಬೇಕು ಅಂತಿದ್ದಿಲ್ಲ? ನನಗ್ ಮೊದ್ಲೇ ಹೇಳ್ಬೇಕಿತ್ತಲ್ವಾ? ಸುಮ್ನೆ ತಮ್ಯ ವೆಲ್ಕಮ್ ಅಲ್ಲಿ ತಗೊಳ್ಳಿ ವಜ್ಲ.
ಸಿಕ್ಬಿಡ್ತು ಗುರುಗಳೇ, ಚಂದ್ರಮಣಿ ಸಿಕ್ಬಿಡ್ತು. ಎಷ್ಟು ಗುಂಡು ಗುಂಡಿಗಿದೆ, ಬೆಣ್ಣೆಗಿಂತ ಮೃದುವಾಗಿದೆ, ಹಾಲಿಗಿಂತ ಬೆಳ್ಳಿಗಿದೆ, ಎಷ್ಟು ಸುಂದರವಾಗಿದೆ. ತಗೊಳ್ಳಿ ಗುರುಗಳೇ, ತಗೊಳ್ಳಿ. ಅರೆ ತೋರ್ಸಿದ್ರೆ ಅದೇ ನನ್ನ ಕಣ್ಣಿಗೆ ಕಾಣಲ್ವಾ? ಎಲ್ಲಿದೆ ಅದು? ಇಲ್ಲಿ ಇಲ್ಲಿ ಗುರುಗಳೇ, ತಗೊಳ್ಳಿ. ಕೊಡಲೆ. ಲೇ ದಡ್ಡ, ಇದು ಚಂದ್ರಮಣಿ ಅಲ್ಲ. ಒಂದು ವೇಳೆ ಇದೇ ಚಂದ್ರಮಣಿ ಆಗಿದ್ರೆ ಇದು ಯಾಕೆ ಹೊಳಿತಾ ಇಲ್ಲ? ಅದು ಹೇಗೆ ಹೊಳಿಯತ್ತೆ ಗುರುಗಳೇ? ಇಲ್ಲಿ ಇಷ್ಟೊಂದು ಕತ್ಲೆ ಇದೆಯಲ್ಲ. ಕೋತಿ ನನ್ನ ಮಗನೇ, ಚಂದ್ರಮಣಿ ಅದು. ಅದರ ಹೊಳಪಿನ ಪ್ರಮಾಣಕ್ಕಾಗಿ ಕತ್ತಲೆ ಎಲ್ಲ ಒಂದು ಲೆಕ್ಕವೇ ಅಲ್ಲ. ಅಷ್ಟು ಅಮೂಲ್ಯವಾದ ವಜ್ರ ಅದು. ಪಾತಾಳದಲ್ಲಿ ಅಡಗಿಸಿಟ್ರು ಕೂಡ ಅದರ ಪ್ರಕಾಶಮಾನದಿಂದಲೇ ಅದು ಹೊಳೆಯೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಅಷ್ಟು ತೇಜಸ್ವಿ ಆ ಚಂದ್ರಮಣಿ. ಇದು ಚಂದ್ರಮಣಿ ಅಲ್ಲ, ಖಂಡಿತ ಇದು ಚಂದ್ರಮಣಿ ಅಲ್ಲ. ಏನೋ ಒಂದು ಎಡವಟ್ಟಂತೂ ಖಂಡಿತ ಆಗಿದೆ. ಹೌದು ಇದೆ. ಸತ್ಯವಾಗ್ಲೂ ಹೇಳ್ತೀನಿ ಗುರುಗಳೇ, ಇಲ್ಲಿ ಏನೋ ಸಮಸ್ಯೆ ಇದೆ. ನನ್ಗೆ ಈಗಲೇ ಅನ್ನಿಸ್ತು ನನ್ನ ಕಾಲಿಗೆ ಯಾರೋ ತೊಂಡೆಯಿಂದ ಹೊಡೆದ್ರು ಅಂತ. ಅಯ್ಯೋ ಅಮ್ಮ, ಪಂಡಿತನ ವೇಷದಲ್ಲಿರೋ ದುಷ್ಟ ರಾಕ್ಷಸ, ಇದೇ ಶಾಸ್ತಿ ನಿಮಗೆ ಮತ್ತೆ ನಿಮ್ಮ ಸಹಯೋಗಿಗಳಿಗೆ. ನರ್ಕಕ್ಕೆ ಹೋಗ್ತೀರಾ ಕಣ್ರೋ ದುಷ್ಟ್ರ? ಸಾಯ್ತೀರಾ ನೀವೆಲ್ಲ ನನ್ನ ಕಣ್ಮುಂದೆ. ಯಾರಾದ್ರೂ ದೀಪ ಹಚ್ರೋ. ನಾನಿದ್ದೀನಲ್ಲ ಗುರುಗಳೇ. ದುಷ್ಟ್ರ ಸಾಯ್ತೀರಾ ನೀವೆಲ್ಲ. ಮಣಿ ಎಲ್ಲಿದೆ? ಯಪ್ಪ, ಹೆಂಗ್ ಹೊಡೆದ್ಬಿಟ್ರು ಚಂದ್ರಮಣಿ ಗುರುಗಳೇ. ಚಂದ್ರಮಣಿ ಅಲ್ಲ, ಇದು ಮೊಟ್ಟೆ. ಇಲ್ಲ 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 ಇದು ಏನಿದು? ಅರೆ ಆಚಾರ್ಯರೇ, ಇದೊಂದು ಕಲ್ಲು ನೋಡಿ ನೋಡಿ. ಇದಕ್ಕೆ ಬಿಳಿ ಬಣ್ಣ ಹಾಕಿದ್ದಾರೆ. ಕಲ್ಲ ನೋಡಿ, ತೋಳಿ ಹಿಡ್ಕೊಳ್ಳಿ. ಆಚಾರ್ಯರೇ, ಇದು ಮೊಟ್ಟೆ ಅಲ್ಲ, ಕಲ್ಲು. ಇಲ್ಲಿ ತಗೊಳ್ಳಿ. ನಾನು ಹಿಡ್ಕೊಳ್ಳಲ್ಲ. ಅರೆ ತಗೊಳ್ಳಿ ಆಚಾರ್ಯರೇ, ತಗೊಳ್ಳಿ. ಇಲ್ಲಿ ನೋಡಿ, ತಗೊಳ್ಳಿ. ಕಲ್ಲೇ ಅಲ್ವಾ ಪ್ರಭು? ಒಳ್ಳೇದಾಯ್ತು. ಅಂದ್ರೆ ಚಂದ್ರಮಣಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಗುರುಗಳೇ. ದೇವರ ದಯೆಯಿಂದ ನಮ್ಮ ಧರ್ಮ ಭ್ರಷ್ಟ ಆಗೋದು ತಪ್ಪು ಗುರುಗಳೇ. ಆಚಾರ್ಯರೇ, ನೀವು ಸರಿಯಾಗಿ ಹೇಳಿದ್ರಿ. ಇದು ನಮ್ಮ ವಿರುದ್ಧ ಷಡ್ಯಂತ್ರನೇ. ಆದ್ರೆ ಯಾರಿರ್ಬೋದು ಇದ್ರ ಹಿಂದೆ ಅಲ್ಲ? ರಾಮ. ನನಗ್ ತುಂಬಾ ಸಂತೋಷ ಆಯ್ತು ಆ ಭ್ರಷ್ಟ ಮಂಡಳಿಗೆ ಪಾಠ ಕಲ್ಸಿ. ಚಂದ್ರಮಣಿ ಕದಿಯೋಕ್ ಬಂದಿದ್ರು, ಅದೇನ್ ಲಾಡು ಅನ್ಕೊಂಡ್ರಾ? ಹೀಗ್ ತಗೊಂಡ್ ಹೀಗ್ ನುಂಗ್ಬಿಡಕ್ಕೆ. ಅಮ್ಮ, ಹೀಗೊಬ್ರಿಗೊಬ್ರು ಆರೈಕೆ ಮಾಡ್ಕೋತಿರ್ತಾರೆ. ಈಗ ನಮ್ಮಿಂದ ಪೆಡ್ ತಿಂದವರೆಲ್ಲ ಗುಂಡಪ್ಪನ ಅಪಹರಣ ಮಾಡೋಕೆ ಯೋಜನೆ ಮಾಡ್ತಿದ್ರು. ಅವ್ರು ಕೇಳ್ತಿದ್ದಾರೆ, ಪಾಪ ಇವನು ಪ್ರಾಣನ ತೊಂದ್ರೆಗೆ ಸಿಕ್ಕಾಕ್ಸೋ ಅಗತ್ಯ ಏನಿತ್ತು? ಏನಿದ್ರು ಚಿಕ್ಕ ಹುಡ್ಗ ಅಲ್ವಾ? ಅವ್ನಿಗೇನಾದ್ರೂ ಆಗಿದ್ರೆ? ಅಯ್ಯೋ, ನಾನ್ ಹೇಗ್ ಆತರ ಆಗೋಗ್ಬಿಡ್ತೀನಿ ನನ್ನ ಪ್ರೀತಿಯ ಸ್ನೇಹಿತನಿಗೆ. ನಾನ್ ಇವನಿಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಮ್ಮ, ಉಪಾಯ ಹೇಗಿತ್ತು ಅಂದ್ರೆ ಗುಂಡಪ್ಪನ್ ಜೀವಕ್ಕೆ ಏನು ಹಾನಿ ಆಗದೆ ತರ ಇತ್ತು. ಆಚಾರ್ಯರಿಗೆ ಕೇವಲ ಚಂದ್ರಮಣಿ ಮಾತ್ರ ಬೇಕಿತ್ತು, ಗುಂಡಪ್ಪ ಅಲ್ಲ.
ಹಾ, ಒಂದ್ ವೇಳೆ ಅವ್ರು ಕೇಳಿದಾಗ ಗುಂಡಪ್ಪ ವಜ್ರ ಕೊಡ್ಲಿಲ್ಲ ಅಂದಿದ್ರೆ ಅವಾಗ ಪ್ರಾಣಕ್ಕೆ ಅಪಾಯ ಇತ್ತು. ಅದಕ್ಕೆ ನಾನ್ ಕೊಟ್ಬಿಟ್ಟೆ. ಹಾ, ಕೊಟ್ಟೆ ಮೊಟ್ಟೆ ಕಲ್ಲಿನ ಮೊಟ್ಟೆ. ಆ ಮೊಟ್ಟೆಯಿಂದ ಅವರು ತಲೆಗೆ ಹೊಡ್ಕೋತಿರ್ತಾರೆ ಆ ಭ್ರಷ್ಟ ಮಂಡಳಿಯವರು. ರಾಮ ರಾಮ, ಆಚಾರ್ಯ, ನೀವು ಇಷ್ಟೊಂದು ವಿಶ್ವಾಸದಿಂದ ಹೇಗೆ ಹೇಳ್ತೀರಾ ಇದ್ರ ಹಿಂದೆ ರಾಮನೇ ಇರ್ತಾನೆ ಅಂತ? ಯಾರಿರ್ತಾರೆ ಗೊತ್ತಲ್ರೆ? ಭೂಮಿ ಮೇಲೆ ಹೋಳಿ ಹಬ್ಬನ ವರ್ಷಕ್ಕೆ ಒಂದು ಸರಿ ಆಚರಿಸ್ತಾರೆ. ಆದ್ರೆ ಆ ರಾಮ ಮತ್ತೆ ನಮ್ಮ ಗುರುಗಳು 4-5 ದಿನಕ್ಕೊಂದು ಸರಿ ಹೋಳಿ ಹಬ್ಬ ಅನುಭವಿಸೋ ತರ ಮಾಡ್ತಾರೆ. ಅಂದ್ರೆ 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 ಕೋತ್ವಾಲ್ ಅವರೇ, ರಾಮ ಒಬ್ನೇ ಅಲ್ವಾ? ಪ್ರತಿ ಸಲನೂ ಅವನು ವಾರ ವಾರ ಗುರುಗಳನ್ನ ನೀಲಿ, ಹಳದಿ, ಕೆಂಪು, ಕಪ್ಪಾಗಿ ಮಾಡ್ಬಿಡ್ತಾನೆ. ಈ ಸಲನೂ ಮಾಡ್ಬಿಟ್ಟ. ಆದ್ರೆ ಈ ಸರಿ ಗುರುಗಳ ಜೊತೆ ಹೊಡೆದಾಟದ ಹೋಳಿ ಆಡೋಗಿದ್ದಾನೆ. ರಾಮ ಮೂರ್ಖರನ್ನಾಗಿ ಮಾಡ್ದ ನಮ್ಮನ್ನ ಆ ಪಂಡಿತ. ಮೂರ್ಖರನ್ನಾಗಿ ಮಾಡಿದ್ದಾನೆ. ಸಂಚನ್ನ ಮಾಡಿ ನಮ್ಮನ್ನ ಕುರಿಗಳನ್ನಾಗಿ ಮಾಡಿದ್ದಾನೆ ಆ ಪಂಡಿತ. ಚಂದ್ರಮಣಿ ಇವತ್ತಲ್ಲ 9 ದಿನದ ನಂತರ ಮಹಾಪೂಜೆಯ ದಿನ ಸಾರ್ವಜನಿಕವಾಗುತ್ತೆ. ಮತ್ತೆ ಅವನು ಇದನ್ನು ಕೂಡ ತಿಳ್ಕೊಂಡಿದ್ದಾನೆ, ಚಂದ್ರಮಣಿನ ಕಳ್ತನ ಮಾಡಿ ಅವನನ್ನ ನಾವು ಸಿಕ್ಕಾಕ್ಸೋಂತ ಷಡ್ಯಂತ್ರ ಮಾಡಿದೀವಿ ಅಂತ. ಹುಷಾರಾಗಿದ್ದಾನೆ ಅವನೀಗ. ಮತ್ತೆ ಹುಷಾರಾಗಿರೋ ವ್ಯಕ್ತಿಗಳಿಗೆ ಮೋಸ ಮಾಡೋದು ಅಂದ್ರೆ ಮೂರ್ಖತನ ಅಲ್ಲದೆ ಮತ್ತೆ ಇನ್ನೇನು ಅಲ್ಲ. ಅರ್ಥ ಏನು ಈ ಮಾತಿನ? ಅರ್ಥ ಏನಂದ್ರೆ, ಈ ಪರಿಸ್ಥಿತಿಯಲ್ಲಿ ನಾವೆಲ್ಲ ನಮ್ಮ ಯೋಜನೆಗಳನ್ನ ಮರೆತು ಹೋಗೋದೇ ಒಳ್ಳೇದು ಅನ್ಸುತ್ತೆ. ಮತ್ ನಾನೀಗ ಚಂದ್ರಮಣಿಯ ಕದಿಯೋ ಪ್ರಯತ್ನ ಮತ್ತೆ ಮಾಡೋದಿಲ್ಲ. ಹೇಗೆಲ್ಲ ನಡೀತಾ ಇದೆಯೋ ಹಾಗೇನೇ ಎಲ್ಲ ನಡೀಲಿ ಬಿಡು. ಈಗೆಲ್ಲ ನಡೀತಾ ಇದೆಯೋ ಹಾಗೆ ಆಗ್ಲಿ ಬಿಡು. ಆದ್ರೆ ಒಂದಂತೂ ನಾನು ನಿಜವಾಗ್ಲೂ ಬಯಸ್ತೀನಿ, ನಮ್ಮಿಂದ ಆಗ್ದಿದ್ರು ಸಹ ಬೇರೆ ಯಾರಿಂದಲಾದ್ರೂ ಸರಿ, ಆದ್ರೆ ಈ ಚಂದ್ರಮಣಿಗೇನಾದ್ರೂ ಆಗಬೇಕು. ಯಾಕಂದ್ರೆ ಆಗ ಆ ದುಷ್ಟ ಪಂಡಿತ ಮಹಾರಾಜರ ಕೋಪಕ್ಕೆ ಬಲಿ ಆಗ್ತಾನೆ. ಮತ್ತೆ ನಾನು ಒಂದು ಮಾತು ಹೇಳ್ತೀನಿ, ಯಾವಾಗ್ಲಾದ್ರೂ ಸರಿ ನನಗಿಷ್ಟೆಲ್ಲ ಮಾಡಿರೋ ಈ ಪಂಡಿತನ ಸೇಡನ್ನ ಎಲ್ಲ ಒಟ್ಟಿಗೆ ಒಂದೇ ಸಾರಿ ನಾನು ಖಂಡಿತ ತೀರಿಸ್ಕೋತೀನಿ. ಇಲ್ಲಿ ಕೇಳು, ನಾನು ಚಂದ್ರಮಣಿ ನೋಡ್ಬೇಕು. ಖಂಡಿತವಾಗ್ಲೂ ನೋಡು, ನೋಡ್ಲೇಬೇಕು. 9 ದಿನ ಆದ್ಮೇಲೆ ಉತ್ಸವದ ದಿನ ಎಲ್ಲರೂ ನೋಡ್ತಾರೆ, ನೀನು ನೋಡ್ಬೋದು. ಏನು? ನಾನು ಅದಕ್ಕೂ ಮೊದ್ಲೇ ನೋಡ್ಬೇಕು. ಅಸಂಭವ, ಅದಂತೂ ಸಾಧ್ಯನೇ ಇಲ್ಲ. ಶಾರದಾ ಅದು ತುಂಬಾ ಪ್ರತಿಷ್ಠಿತ ಮತ್ತೆ ಬಹುಮೂಲ್ಯ ವಜ್ರ. ಅದು ನೋಡೋ ಅಧಿಕಾರ ಯಾರಿಗೂ ಇಲ್ಲ. ಮತ್ತದು ಬ್ರಹ್ಮಕಮಲದಲ್ಲಿ ಅದು ಬಂದಿಯಾಗಿದೆ. ಅದನ್ನ ಯಾರು ನೋಡ್ಬೇಕು ಅಂದ್ರೂ ಬ್ರಹ್ಮಕಮಲ ಸ್ವಯಂ ಆಗಿ ಅರಳಬೇಕು. ಇಲ್ಲ ಅಂದ್ರೆ ಬಂದಿರೋ ಕಲಾವಿದ್ರಿಂದ ಗಾಯನ ಶಕ್ತಿಯಿಂದ ಅದು ತೆರ್ಕೊಳ್ಳುತ್ತೆ. ಅಲ್ಲಿ ತನಕ ಕಾಯ್ಬೇಕು. ತಾಳ್ಮೆಯಿಂದ ಇದ್ರೆ ಅದ್ರ ಫಲ ತುಂಬಾ ಚೆನ್ನಾಗಿರತ್ತೆ. ನೋಡು ಇನ್ 10 ದಿನ ಹೇಗ್ ಹೋಗುತ್ತೆ ಅಂತ. ತುಳುವ ವಂಶದ ಧರೋಹರ, ಸಾವಿರಾರು ವರ್ಷಗಳಿಗೊಮ್ಮೆ ಅವತರಿತರಾಗುವಂತ ಚಮತ್ಕಾರದ ದುರ್ಲಭ ಪುಷ್ಪ, ವಿಜಯನಗರದ ಗೌರವ, ಸಮಸ್ತ ದೇವತೆಗಳಿಂದ ಸಂಪೂರ್ಣವಾದ ಆಶೀರ್ವಾದದೊಂದಿಗೆ ನಿರ್ಲಿಪ್ತ ಈ ಪುಷ್ಪ ದರ್ಬಾರಿನಲ್ಲಿ ಶೋಭೆಯನ್ನುಂಟು ಮಾಡಲಿದೆ. ಭಗವಂತ ಶ್ರೀ ಗಣೇಶನಿಗೆ
ಕೃಷ್ಣದೇವರಾಯರು, ಇಂದು ಈ ಚಂದ್ರಮಣಿ ವಜ್ರವನ್ನು ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡುತ್ತಿದ್ದೇವೆ. ಮಹಾರಾಜ್ರೆ, ಆರತಿಯ ಸಮಯ ಇದು. ದಯವಿಟ್ಟು ಆರತಿಯನ್ನ ಮಾಡಿ. प्रणम्य शिरसा देवं गौरीपुत्रं विनायकं प्रणम्य शिरसा देवं गौरीपुत्रं विनायकम् ಏನಾಯ್ತು ಪಂಡಿತರಾಮ, ನೀನು ಚಿಂತೆಯಲ್ಲಿದ್ದೀಯಾ? ಅದು ಸರಿ ಮಂತ್ರಿವರ್ಯ, ಚಂದ್ರಮಣಿಯ ಸುರಕ್ಷತೆನೇ ಸವಾಲಾಗಿದೆ. ಈಗ ಎಲ್ಲ ಸರಿಯಾಗಿದೆ ಪಂಡಿತರಾಮ. 10 ದಿನಗಳಿಂದ ಜವಾಬ್ದಾರಿಯಿಂದ ಜಾಗರೂಕತೆಯಿಂದ ನೀವು ನಿಮ್ಮ ಕೆಲಸನ ನಿಭಾಯಿಸಿದ್ದೀರಾ. ಚಂದ್ರಮಣಿ ಸುರಕ್ಷಿತವಾಗಿದೆ, ಮತ್ತೆ ದರ್ಬಾರ್ಗೂ ತಂದಿದ್ದಾರೆ. ಈಗ ನೀನು ಚಿಂತೆ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಆದ್ರೆ ಚಿಂತೆ ಅಂತೂ ಈಗ ಶುರುವಾಗಿದೆ ಮಂತ್ರಿವರ್ಯ. ಇಲ್ಲಿ ತನಕ ಚಂದ್ರಮಣಿ ಸಾರ್ವಜನಿಕವಾಗಿರ್ಲಿಲ್ಲ, ಸುರಕ್ಷಿತವಾಗಿ ಒಳಗಡೆ ಇತ್ತು. ಅಲ್ಲಿದ್ದಾಗ ಯಾರಿಗೂ ಕೂಡ ಅಷ್ಟು ಸುಲಭದಲ್ಲಿ ಕಳ್ತನ ಮಾಡಕ್ಕಾಗಲ್ಲ. ಆದ್ರೆ ಈಗಂತೂ ಚಂದ್ರಮಣಿ ಸಾರ್ವಜನಿಕವಾಗಿದೆ, ನಮ್ಮೆಲ್ಲರ ಮುಂದೆ ಇದೆ, ನೋಡಿ ಇಲ್ಲೇ ಇದೆ. ಈಗಂತೂ ಜಾಸ್ತಿ ಸುರಕ್ಷತೆ ಅವಶ್ಯಕತೆ ಇದೆ. ನಿನ್ನ ಆಲೋಚನೆ ಸರಿಯಾಗಿದೆ ಪಂಡಿತ ರಾಮಕೃಷ್ಣ. ಆದ್ರೆ ಇದನ್ನು ಯೋಚನೆ ಮಾಡಿ, ಇಲ್ಲಿ ಎಷ್ಟು ಸುರಕ್ಷಿತವಾದ ಕಾವಲಿದೆ ಅಂತ. ಪ್ರತಿ ಮೂಲೆಗಳಲ್ಲೂ ಶಸ್ತ್ರ ಹಿಡಿದಿರೋ ಸೈನಿಕರಿದ್ದಾರೆ. ನಮ್ಮ ಸೈನ್ಯ ಯಾವುದೇ ಸಮಯದಲ್ಲೂ ಆಕ್ರಮಣ ಆದರೂ ಕೂಡ ಅದಕ್ಕೆ ತಯಾರಿದ್ದಾರೆ. ಹೀಗಿದ್ದಾಗ ಚಂದ್ರಮಣಿಯನ್ನು ಮುಟ್ಟೋ ಮೂರ್ಖತನದ ಕೆಲಸವನ್ನ ಯಾರೂ ಮಾಡಲ್ಲ. ಯಾರಾದ್ರೂ ಚಂದ್ರಮಣಿನ ಕದಿಯೋನಿದ್ರೆ ಅವನು ಸಾಧಾರಣ ಕಳ್ಳ ಆಗಿರಲ್ಲ ಮಂತ್ರಿವರ್ಯ. ಅದನ್ನ ಕಳ್ತನ ಮಾಡೋನು ನಿಜವಾಗ್ಲೂ ವಿಚಿತ್ರವಾಗಿ ತುಂಬಾ ಬುದ್ಧಿವಂತ ಆಗಿರ್ತಾನೆ ಮಂತ್ರಿವರ್ಯ. ನಮ್ಮ ಎಲ್ಲರಿಗಿಂತ ಬುದ್ಧಿವಂತ ಆಗಿರ್ತಾನೆ. ನಿಮ್ಮಷ್ಟಕ್ಕೆ ನೀವೇ ಮನಸ್ಸಲ್ಲಿ ಏನೇನೋ ಕಲ್ಪನೆ ಮಾಡ್ಕೋಬೇಡಿ ರಾಮಕೃಷ್ಣ. ಆ ಥರ ಘಟನೆ ನಡೆದೇ ಇರ್ಬೋದು, ಮತ್ತೆ ಆ ಥರ ಕಳ್ಳ ಇಲ್ದೇನೂ ಇರ್ಬೋದು. ಇಲ್ಲ ಮಂತ್ರಿವರ್ಯ, ಏನಾದ್ರೂ ಹಾಗೆ ಆಗತ್ತೆ. ಯಾರೋ ಒಬ್ನಿಂದ ಚಂದ್ರಮಣಿಗೆ ತೊಂದರೆ ಇದೆ. ಆ ಥರ ಯಾರಿದ್ದಾರೆ ಚಂದ್ರಮಣಿಯನ್ನ ಕಳ್ತನ ಮಾಡುವಂತ ಸಾಹಸ ಮಾಡೋರು? ಒಂದ್ ವೇಳೆ ಜೊತೆಗಾರರು ಇರ್ಬೋದಾ? ಒಂದ್ ವೇಳೆ ಈ ಕಾರ್ಯದಲ್ಲಿ ಸಹಾಯ ಮಾಡೋರು? ಏನಾದ್ರೂ ಆಗ್ಬೋದು ಮಂತ್ರಿವರ್ಯ. ನನ್ನ ಮನಸ್ಸು ಹೇಳ್ತಾ ಇದೆ, ಖಂಡಿತವಾಗ್ಲೂ ಇಲ್ಲೇನೋ ಹಾಗೆ ಆಗತ್ತೆ. ಏನೋ ಒಂದು ಅನಿಷ್ಟದ ವಾಸನೆ ನನಗೆ ತುಂಬಾ ಚೆನ್ನಾಗಿ ಅನುಭವಕ್ಕೆ ಬರ್ತಿದೆ. ಆ ಥರದವ್ರು ಯಾರಿರ್ಬೋದು ರಾಮಕೃಷ್ಣ? ಯಾರಿರ್ಬೋದು? ನನಗೆ ಗೊತ್ತಿಲ್ಲ ಮಂತ್ರಿವರ್ಯ. ಆದ್ರೆ ಆ ಥರದವನು ಇಲ್ಲೇ ಎಲ್ಲೋ ಇದ್ದಾನೆ, ನಮ್ಮೆಲ್ಲರ ಹಿಂದೆ ಇದ್ದಾನೆ, ನಮ್ಮ ಈ ಕಾರ್ಯಕ್ರಮದಲ್ಲೇ ಇದ್ದಾನೆ, ನಮ್ಮ ಅಕ್ಕಪಕ್ಕನೇ ಇದ್ದಾನೆ. ಗೌರಿ ತಲೆಯ ಶ್ರೀ ವಿಘ್ನ ವಿನಾಶನಿಗೆ, ವಿಘ್ನ ನಿವಾರಕ ಶ್ರೀ ವರಸಿದ್ಧಿ ವಿನಾಯಕನಿಗೆ. ಮಹಾರಾಜರೇ, ಎಲ್ಲ ಅತಿಥಿಗಳು ಆಗಮಿಸಿದ್ದಾರೆ. ಈಗ ಮಹಾರಾಜರ ಆಜ್ಞೆಯಾದ್ರೆ ನಾವು ಸಮಾರಂಭವನ್ನ ಶುರು ಮಾಡಬಹುದು. ಅನುಮತಿ ಇದೆ ಮಂತ್ರಿಗಳೇ. ಕಾರ್ಯಕ್ರಮದ ಶುಭಾರಂಭವಾಗಲಿ. ಆಗ್ಲಿ ಮಹಾರಾಜರೇ. ನಾನು ಮಹಾಮಂತ್ರಿ ತಿಮ್ಮರಸ, ವಿಜಯನಗರ ರಾಜ್ಯ ಮತ್ತೆ ಮಹಾರಾಜ ಶ್ರೀಕೃಷ್ಣ ದೇವರಾಯರ ಪರವಾಗಿ ಎಲ್ಲ ಅತಿಥಿ ಗಣ್ಯರಿಗೂ ಹಾರ್ದಿಕ ಸ್ವಾಗತ ಕೊಡ್ತೀನಿ. ನಿಮ್ಮೆಲ್ರಿಗೂ ವಿಷಯ ಗೊತ್ತೇ ಇದೆ, ಈ ಸಮಾರಂಭವನ್ನ ಭಗವಂತ ಶ್ರೀ ಗಣೇಶನನ್ನ ಆಗಮನ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂಡಿರೋದು. ಈ ಸಂದರ್ಭದಲ್ಲಿ ಈ ರಾಜ್ಯ ದರ್ಬಾರಿನಲ್ಲಿ ಮಹಾಗಾಯಕರಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಜೊತೆಗೆ ನೀವೆಲ್ಲ ನೋಡ್ತಾ ಇರೋ ಹಾಗೆ ಈ ಜಗತ್ತಿನ ಅತ್ಯಮೂಲ್ಯ ರತ್ನ ಚಂದ್ರಮಣಿ, ಅದನ್ನ ಬ್ರಹ್ಮಕಮಲದಲ್ಲಿ ಇಟ್ಟಿದ್ದಾರೆ. ಇದು ಈ ಸ್ಪರ್ಧೆಯ ಒಂದು ಮುಖ್ಯ ಭಾಗ ಕೂಡ, ಮತ್ತೆ ಅತ್ಯಂತ ಆಕರ್ಷಣೀಯವಾಗಿದೆ. ಯಾವ ಗಾಯಕ ಗಾಯಕಿಯರು ತಮ್ಮ ಸ್ವರದ ಶಕ್ತಿಯಿಂದ ಈ ಬ್ರಹ್ಮಕಮಲವನ್ನ ಅರಳಿಸ್ತಾರೋ ಅಂತಹವರು ಇಂದಿನ ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೆ. ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಸೂಕ್ತ ಬಹುಮಾನ ನೀಡಿದ ನಂತರ ಮಹಾರಾಜ ಶ್ರೀಕೃಷ್ಣ ದೇವರಾಯರು ಸ್ವತಃ ಈ ಅಮೂಲ್ಯ ರತ್ನವಾದ ಚಂದ್ರಮಣಿಯನ್ನ ಭಗವಂತ ಶ್ರೀ ಗಣೇಶನ ಪಾದಚರಣಗಳಲ್ಲಿ ಅರ್ಪಿಸ್ತಾರೆ. ಈಗ ಪ್ರಾರಂಭ ಮಾಡೋಣ ಇವತ್ತಿನ ಸ್ಪರ್ಧೆಯನ್ನ. ಈ ಸ್ಪರ್ಧೆಯ ಮೊದಲನೇ ಭಾಗವಾಗಿ ನಾವು ಶ್ರೀ ಮಥುರಾದಾಸ್ ಅವರನ್ನ ಕರೀತಿದ್ದೀವಿ. ಇಂದಿನ ಈ ಸ್ಪರ್ಧೆ ಇವರ ಮಧುರ ಗಾಯನದಿಂದ ಪ್ರಾರಂಭವಾಗಲಿದೆ. प्रेम प्रिय
जिसकी भी संज्ञा है प्रभु, मेरा जीवन आपकी आज्ञा है प्रभु, मेरा जीवन आपकी आज्ञा है। हे राम 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 हे राम। ಅದ್ಭುತ, ಅತಿ ಸುಂದರ, ನಿಸ್ಸಂದೇಹವಾಗಿ ಅವಿಸ್ಮರಣೀಯವಾದದ್ದು. ಬಹಳ ಸುಂದರವಾಗಿ ಹಾಡಿದಿರಿ ಮಧುರ ದಾಸರೇ. ಬ್ರಹ್ಮಕಮಲ ಅರಳದಿದ್ದರೂ ನಿಮ್ಮ ಮಧುರ ಸ್ವರಗಳಿಂದ ನಮ್ಮ ಹೃದಯದ ಪುಷ್ಪ ಖಂಡಿತವಾಗಿ ಅರಳಿದೆ. ನಮಗೆ ಗರ್ವವಿದೆ ನೀವು ಈ ಸ್ಪರ್ಧೆಯಲ್ಲಿ ಉಪಸ್ಥಿತರಿರುವುದು. ಬಂದಿದ್ದಕ್ಕಾಗಿ ಧನ್ಯವಾದಗಳು. ಮಹಾರಾಜ್ರೆ, ನಮ್ಮ ಇನ್ನೊಬ್ಬ ಸ್ಪರ್ಧಿ ಸ್ವರ ಮಾಂತ್ರಿಕರಾದ ಶ್ರೀ ಯೋಗೇಂದ್ರ ರಾವ್ ಅವರು. ಈಗ ಪ್ರಸ್ತುತಪಡಿಸ್ತಾ ಇರೋದು ನಮ್ಮ ವಿದೇಶಿ ಮಹಿಳಾ ಅತಿಥಿ ಕ್ಲಾರಾ. I have a gown, I have a voice, I came from far away, to see your Bharat, I am a beauty, I am a cutie, I have a hand, I have a leg, I came from far away to see Bharat. ಪಂಡಿತ ರಾಮಕೃಷ್ಣ, ಇವರು ಅವರೇನಾ ವಿಶೇಷ ಆಮಂತ್ರಣ ಕೊಟ್ಟು ಕರ್ಸ್ಕೊಂಡಿರೋರು? 100% ಅವರೇ ಮಂತ್ರಿವರ್ಯ. ನಿಮಗವ್ರ ಹಾಡು ವಿಚಿತ್ರವಾಗಿ ಕೇಳಿಸ್ಬೋದು, ಆದ್ರೆ ಅವರ ಸಂಗೀತದ ಇದೇ ಸಂಸ್ಕೃತಿ, ಇದೇ ತರ ಹಾಡೋದವ್ರು. ಹೌದಾ? I have a hand, I have a leg, I came from far away to see Bharat. ಮಹಾರಾಜರೇ, ವಾ ವಾ, ಎಂತ ಅದ್ಭುತವಾದ ಗಾಯನ ಮಹಾರಾಜ, ಎಂತ ಅದ್ಭುತವಾದ ಗಾಯನ, ಎಂತ ಅಲಂಕಾರ, ಎಂತ ಶಬ್ದಗಳು, ಎಂತ ಅಭಿವ್ಯಕ್ತಿ. ಸಾಕ್ಷಾತ್ ಆ ಸರಸ್ವತಿಯ ಪ್ರತಿರೂಪ ಮಹಾರಾಜ. ಹಾಡ್ತಿರ್ಲಿಲ್ಲ, ಆಕೆಯ ಬಾಯಿಂದ ಮುತ್ತುಗಳು ಬೀಳ್ತಾ ಇದ್ವು. ಎಲ್ಲೋ ದೂರದಲ್ಲಿ ಒಂದು ಮಂಜಿನ ಗಡ್ಡೆಯ ಹನಿಗಳು, ಪ್ರಾಕೃತಿಕ ಶಬ್ದಗಳು. ಈ ಒಂದು ಪ್ರತಿಸ್ಪರ್ಧೆಯಲ್ಲಿ ಈಕೆಯನ್ನ ಬಿಟ್ಟರೆ ಬೇರೆ ಯಾರಲ್ಲೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಯಂ ಸಂಗೀತದ ಈ ಶಾರದೆ
ಈಕೆಯನ್ನೇ ಘೋಷಣೆ ಮಾಡಿ ಈ ಪ್ರತಿಸ್ಪರ್ಧೆಯ ವಿಜೇತೆ ಅಂತ. ಈಕೆನೇ ಈ ಪ್ರತಿಸ್ಪರ್ಧೆಯ ಪ್ರಥಮ ಪುರಸ್ಕಾರಕ್ಕೆ ವಾಸ್ತವಿಕವಾಗಿ ಅರ್ಹಳು. ನಿಸ್ಸಂದೇಹವಾಗಿ ಆಚಾರ್ಯರೇ, ಅತ್ಯುತ್ತಮ ಪ್ರದರ್ಶನ. ಆದ್ರೆ ಕ್ಷಮಿಸಿ ಆಚಾರ್ಯರೇ, ನಿಯಮವನ್ನ ಪೂರೈಸಿಲ್ಲ. ಬ್ರಹ್ಮಕಮಲ ಅರಳೇ ಇಲ್ಲ. ಇದು ಅನ್ಯಾಯ. ಕಲೆಗೆ ಇಲ್ಲಿ ಯಾವುದೇ ರೀತಿಯ ಮೌಲ್ಯಗಳೇ ಇಲ್ವಾ? ನೀವು ಏನ್ ಹೇಳ್ತಾ ಇದ್ದೀರಾ ಆಚಾರ್ಯ? ನಾನೇನು ಹೇಳಿದೆ? ನಾನೇನು ಹೇಳಲೇ ಇಲ್ಲಪ್ಪ. ಮತ್ತೀಗೇನೇ ಹೇಳ್ಬೇಕಿದ್ರು ಮಹಾರಾಜ್ ಹೇಳ್ತಾರೆ. ಮಹಾರಾಜನ್ನೇ ಕೇಳೋಣ. ಹೇಳಿ ಮಹಾರಾಜ್ರೆ, ಹೇಗನ್ನಿಸ್ತು ನಿಮಗೆ ಈಕೆ ಗಾಯನ? ನಮಗೆ ಅದ್ಭುತ. ನಮ್ಮ ಬಳಿ ಇವರ ಪ್ರಶಂಸೆ ಹೇಳಲು ಶಬ್ದಗಳೇ ಇಲ್ಲ. ಅದ್ಭುತವಾಗಿ ಹಾಡಿದರು. ನಿಜ ಹೇಳಬೇಕು ಅಂದರೆ ಇವರು ಏನು ಹಾಡಿದರೋ ಅದರಲ್ಲಿ ನಮಗೆ ಒಂದು ಶಬ್ದವೂ ಕೂಡ ನಮಗೆ ಅರ್ಥವಾಗಲಿಲ್ಲ. ಆದರೆ ಅತ್ಯುತ್ತಮವಾಗಿ ಹಾಡಿದರು, ಮಂತ್ರಮುಗ್ಧ ಮಾಡಿದರು ಎಲ್ಲರನ್ನೂ. ವಾಹ್! ಈಗ ಈ ಸ್ಪರ್ಧೆಯ ಮುಂದಿನ ಸ್ಪರ್ಧೆ ಸೋಮನಾಥ್ರವರು. ನಮ್ಮ ಸೋಮನಾಥ್ರವ್ರ ಬಗ್ಗೆ ಏನ್ ಹೇಳೋದು? ಅವ್ರನ್ನ ವರ್ಣಿಸೋದಕ್ಕೆ ನಮ್ಮ ಹತ್ರ ಶಬ್ದಗಳೇ ಇಲ್ಲ. ಇವರನ್ನ ಹೇಗೆ ವರ್ಣಿಸೋದು ಅಂದ್ರೆ ಅವಶ್ಯಕತೆ ಇಲ್ಲ ಮಂತ್ರಿ ಮಹೋದಯರೇ. ನಮ್ಮಂತ ವ್ಯಕ್ತಿಗಳಿಗೆ ಈ ಸ್ಪರ್ಧೆ ತುಂಬಾ ಸುಲಭವಾದದ್ದು. ಇಲ್ಲ, ನೀವು ನಮ್ಮನ್ನ ತಪ್ಪು ತಿಳ್ಕೊತಿದ್ದೀರಾ. ಅಯ್ಯೋ ಬಂಧುವರ್ಯ, ನೀವೇನ್ ಮಾಡ್ತಿದ್ದೀರಾ? ಈ ತರ ನಕಾರಾತ್ಮಕ ಭಾವನೆನ ನಿಮ್ಮ ಮಸ್ತಕದಿಂದ ತೆಗೆದುಹಾಕಿ. ನಿಮ್ ಈ ಪೂರ್ತಿ ಧ್ಯಾನವನ್ನ ಈ ಪ್ರದರ್ಶನದ ಮೇಲೆ ಹಾಕಿ. ಇಂತ ಒಳ್ಳೆ ಅವಕಾಶ ಯಾವಾಗ್ಲೂ ಸಿಗಲ್ಲ. ಈ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವರೇ ದೊಡ್ಡ ಶ್ರೀಮಂತ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಮಹೋದಯರೇ. ಇವತ್ತು ನಾವು ಹಾಡ್ತೀವಿ, ಖಂಡಿತ ಹಾಡ್ತೀವಿ. ಅದು ಹೇಗ್ ಹಾಡ್ತೀವಿ ಅಂದ್ರೆ ಇಡೀ ಪ್ರಪಂಚನೇ ತಿರುಗಿ ನೋಡ್ಬೇಕು ನಮ್ಮನ್ನ. ಇವತ್ತು ನಾನು ನನ್ನ ಎಲ್ಲಾ ಗಿರಿಜನ ಸಹೋದರರ ಧ್ವನಿ ಆಗ್ತೀನಿ. ಇದು ಮಾತು ಅಂದ್ರೆ ನನ್ನ ಶುಭಾಶಯಗಳು ನಿಮ್ಗೆ. ನೀವೇನ್ ಶುರು ಮಾಡ್ಕೊಳ್ಳಿ. ಧನ್ಯವಾದ. ಧನ 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 ಧನ. ನಾನೊಬ್ಬ ಗಿರಿಜನ. ಗೀತ ನನ್ನ ಜನ, ಸಂಗೀತ ನನ್ನ ಜನ, ನನ್ನ ಆಡೋ ಶಬ್ದ ನನ್ನ ಜನ, ನನ್ನ ಉಸಿರು ನನ್ನ ಜನ, ಬರುವರು ನನ್ನ ಜನ, ಹೋಗುವರು ನನ್ನ ಜನ. ಧನ 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 ಧನ. ನಾನು ನಿರ್ಧನ. ಕೆಲಸದಲ್ಲೂ ನನ್ನ ಜನ, ಕಾರ್ಯದಲ್ಲೂ ನನ್ನ ಜನ. ಸಂಜೆಯಾದರೂ ನನ್ನ ಜನ, ಬೆಳಗಾದರೂ ನನ್ನ ಜನ. ನಾನು ಬರುವುದು ನಿರ್ಧನ, ನಾನು ಹೋಗುವುದು ನಿರ್ಧನ. ನನ್ನ ತನ ನಿರ್ಧನ, ನನ್ನ ಮನಾನು ನಿರ್ಧನ, ನನ್ನ ಧನಾನು ನಿರ್ಧನ. ಧನ 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 ಧನ. ನಾನು ನಿರ್ಧನ. ಷಡ್ಯಂತ್ರವಿದು, ಎಲ್ಲ ಧನವಂತರ ಷಡ್ಯಂತ್ರವಿದು. ಅವಶ್ಯವಾಗಿ ಒಂದಿನ ಗೆಲ್ತೀನಿ ನಾನು. ಇದೆಲ್ಲ ಧನವಂತರ ಷಡ್ಯಂತ್ರವಿದು. ಗೆಲ್ತೀನಿ, ಖಂಡಿತ ಗೆಲ್ತೀನಿ. ಈ ಸ್ಪರ್ಧೆಯ ಅಂತಿಮ ಸ್ಪರ್ಧಿಯಾಗಿ ಆಗಮಿಸ್ತಾ ಇದ್ದಾರೆ ಸುರಸಾಮಿನಿ ರೂಪಾದೇವಿ. ಮಹಾರಾಜ, ನನ್ನ ಹಾಡಿನ ಪ್ರದರ್ಶನವನ್ನು ಶುರು ಮಾಡುವ ಮುನ್ನ ನಮ್ಮ ಮಹಾಬಲಿ ಸಾಮ್ರಾಟಿನ ಬಳಿ ಒಂದು ಸಣ್ಣ ವಿನಂತಿ. ನಿಸ್ಸಂಕೋಚವಾಗಿ ಹೇಳಿ ರೂಪಾದೇವಿಯವರೇ, ಏನದು? ನಾನ್ ಬಯಸೋದೇನು ಅಂದ್ರೆ ನನ್ನ ಹಾಡನ್ನ ನಾನ್ ಶುರು ಮಾಡಕ್ಕೂ ಮೊದಲು ಇಲ್ಲಿರುವ ಸಂಪೂರ್ಣ ಪ್ರಕಾಶವನ್ನು ಸ್ವಲ್ಪ ಸಮಯಕ್ಕೆ ಆರಿಸಬೇಕು. ಕ್ಷಮಿಸಿ ರೂಪಾದೇವಿಯವರೇ, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಇದ್ರ ಕಾರಣ ಕೇಳ್ಬೋದಾ? ತಾಯಿ ಸರಸ್ವತಿಯನ್ನು ನಾವು ಸ್ಮರಿಸುತ್ತಾ ನನ್ನ ಸಂಪೂರ್ಣ ಸಂಗೀತ ಶ್ರದ್ಧೆಯನ್ನು ತಾಯಿಯ ಕಾಲಡಿಗೆ ಅರ್ಪಿಸುತ್ತಾ, ನನ್ನ ನಂಬಿಕೆ ಏನು ಅಂದ್ರೆ ನನ್ನ ಹಾಡಿನಿಂದ ಈ ಬ್ರಹ್ಮಕಮಲ ಅರಳುತ್ತೆ. ಈ ತರ ಆದಾಗ ಆ ಸಮಯದಲ್ಲಿ ಕೇವಲ ಚಂದ್ರಮಣಿಯ ಅದ್ಭುತ ಪ್ರಕಾಶ ಎಲ್ಲಾ ಕಡೆ ಹರಡುತ್ತೆ. ಆದ್ರೆ ಮಹಾಪ್ರಭು, ಈ ವಜ್ರ ಅದ್ಭುತ ಸಲಹೆ ಇದು ರೂಪಾದೇವಿಯವರೇ. ನಮಗೆ ನಿಮ್ಮ ಈ ಬೇಡಿಕೆ ಖಂಡಿತ ಸ್ವೀಕಾರವಿದೆ. ಮಂತ್ರಿ ಮಹಾಶಯರೇ,
ಮಹಾಪ್ರಭು. ರೂಪಾದೇವಿ ಅವರು ಹೇಳಿದ ಹಾಗೆ ಆಗಲಿ. ಆಗ್ಲಿ ಮಹಾರಾಜ. ತಾಯಿ ತಂದೆಯರನು ಜಗವೆಂದ ಇವನು ಮಹಾಭಾರತವ ಬರೆದ ಇವನು ಬಂದಿರುವೆ ನೋಡು ನಿನ್ನ ಭಕ್ತೆ ನಾನು ನನ್ನನು ಸಲಹು ಗಣಪತಿ ಗೌರಿ ನಂದನನೇ ಶಿವನ ಮುತ್ತು ಮಗನೇ ಹೇ ಗಜಾನನ ಹೇ ಗಜಾನನ ಗೌರಿ ನಂದನನೇ ಶಿವನ ಮುತ್ತು ಮಗನೇ ಹೇ ಗಜಾನನ